ಟ್ರಂಪ್ ಮಾತುಗಳನ್ನು ನಂಬುವುದೇ ಆದರೆ, ಟ್ರಂಪ್ ಹೇಳಿದಂಥ ಮಾತುಗಳನ್ನು ಈ ವಿಶ್ವ ನಂಬುವುದೇ ಆದರೆ ಇನ್ನು ಕೆಲವು ಗಂಟೆಗಳಲ್ಲಿ, ನಿಮಿಷಗಳಲ್ಲಿ, ಸೆಕೆಂಡ್ಗಳಲ್ಲಿ ಜಗತ್ತಿನ ಒಂದು ನಾಗರಿಕತೆಯ ಅಂತ್ಯವನ್ನು ಇಡೀ ವಿಶ್ವ ಸಾಕ್ಷಿಯಾಗಿ ನೋಡಬೇಕು. ನಾವು ಇರಾನ್ನ ನಾಗರಿಕತೆನ ಮುಗಿಸಾಕ್ಬಿಡ್ತೀನಿ ಅಂತ ಹೇಳಿ ಕಾರ್ಗ್ ಐಲ್ಯಾಂಡ್ನ ಕೆಲವು ಸ್ಥಳಗಳ ಮೇಲೆ ದಾಳಿಯನ್ನು ಮಾಡಿದ ನಂತರ ಟ್ರಂಪ್ ಆ ಥರ ಒಂದು ಪೋಸ್ಟ್ ಮಾಡಿಕೊಂಡಿರೋದು. ಅದಕ್ಕೆ ಇರಾನ್ ಕೂಡ ಉತ್ತರ ಕೊಡ್ತಾ ಇದೆ, ಏನಪ್ಪ ನಮ್ಮಲ್ಲಿ 9 ಕೋಟಿ ಜನ ಇದ್ದಾರೆ, ಹತ್ತಿರ 1.5 ಕೋಟಿ ಜನ ವಾಲಂಟಿಯರ್ ಆಗಿ, ಸ್ವಯಂ ಪ್ರೇರಿತರಾಗಿ ಇರಾನ್ಗಾಗಿ ಜೀವ ಕೊಡಲಿಕ್ಕೆ ರೆಡಿಯಾಗಿದ್ದಾರೆ. ಈ ಥರದ ಮಾತುಗಳು ನಾವು ಬಹಳ ಕೇಳಿಬಿಟ್ಟಿದ್ದೀವಿ, ಇದಕ್ಕೇನು ಅರ್ಥ ಇಲ್ಲ, ತೂಕ ಇಲ್ಲ ಅಂತ. ಇದೇ ಕಡೆ ಟ್ರಂಪ್ ಮಾತಾಡ್ತಿರೋದೇನು ಅಂತ ಹೇಳಿದ್ರೆ, ನೋಡಿ ಇರಾನ್ ಇಲ್ಲಿಗೆ 40, 50, 60 ವರ್ಷಗಳ ಒಂದು ಕೆಟ್ಟಾತಿ ಕೆಟ್ಟ ಆಳ್ವಿಕೆಯನ್ನು, ಮೂಲಭೂತವಾದವನ್ನು, ಅಹಮ್ಮನ್ನು, ಒಂದು ಹಿಂಸೆಯನ್ನು, ಕ್ರೂರತ್ವವನ್ನು ಎಲ್ಲವಕ್ಕೂ ಕೂಡ ನಾವು ಇವತ್ತು ಅಂತ್ಯ ಹಾಡ್ತಾ ಇದ್ದೀವಿ, ನೀವು ನೋಡ್ತಾ ಇರಿ, ಹೊಸ ಥರದ್ದು ನಾವು ಇಲ್ಲೇನೋ ಮಾಡೋಕ್ಕೆ ಹೊರಟಿದ್ದೀವಿ ಅಂಥೇಳಿ ಈ ಕಡೆ ಟ್ರಂಪ್ ಮಾತಾಡ್ತಾ ಇರೋದು. ಇದರ ಮಧ್ಯೆ ನಮ್ಗೆ ಹೊಸ ಥ್ರೆಟ್ಟು ಇರೋದು ಟರ್ಕಿಯಿಂದ. ಟರ್ಕಿ ನಮ್ಗೆ ಹೊಸ ಬೆದರಿಕೆಯಾಗಿ ಕಾಣಿಸ್ತಾ ಇದೆ ನಮಗೆ ಅಂಥೇಳಿ ಇಸ್ರೇಲ್ ಹೇಳ್ತಾ ಇದೆ. ಇಸ್ರೇಲ್ನ 55 ಪವರ್ ಹೌಸ್ಗಳಿಗೆ ಬೆಂಕಿ ಹಚ್ಚಬೇಕು ಅಂಥೇಳಿ ಈ ಕಡೆ ಇರಾನ್ ಒಂದು ಕಡೆ ಟಾರ್ಗೆಟ್ ಮಾಡಿಕೊಂಡಿದೆ. ನಮ್ಮ ಪವರ್ ಹೌಸ್ಗಳಿಗೆ, ನಮ್ಮ ವಿದ್ಯುತ್ ಸ್ಥಾವರಗಳಿಗೆ ಒಂದು ವೇಳೆ ನೀವು ಹಾನಿ ಮಾಡಿದರೆ ನಮ್ಮ ಬಳಿ ಕೂಡ 55 ಇಸ್ರೇಲ್ನ ಪವರ್ ಹೌಸ್ಗಳಿವೆ ಅಂಥೇಳಿ ಇರಾನ್ ಒಂದು ಕಡೆ ರೆಡಿ ಆಗ್ತಾ ಇದೆ. ಈ ವಿಚಾರವನ್ನು ರಷ್ಯಾ ಅಥವಾ ಬೇರೆ ಬೇರೆ ದೇಶಗಳ ಮೂಲಕವಾಗಿ ಅದು ಇರಾನ್ಗೆ ಬಂದಿದೆ ಅಂತ. ಇರಾನ್ನ ಡ್ರೋನ್ ದಾಳಿ ಕೂಡ ಜೋರಾಗ್ತಾ ಇದೆ. ಅಮೆರಿಕದ್ದು ಶಾಂತಿ ಮಂತ್ರವಾದರೆ ಇಸ್ರೇಲ್ನದು ಕ್ರಾಂತಿ ತಂತ್ರವಾಗಿದೆ. ಇಲ್ಲಿ ಅಮೆರಿಕಕ್ಕೆ ಸೇನಾ ಮಾಹಿತಿ ಏನಿತ್ತಲ್ಲ ಅಮೆರಿಕದ್ದು, ಅದನ್ನು ಚೀನಾ ಇದೇ ಇರಾನ್ಗೆ ಮಾರಿಕೊಂಡು ಬಿಟ್ಟಿದೆ ಅಂಥೇಳಿ. ಇದರ ಬೆನ್ನಲ್ಲೇ ಇದೇ ಒಬ್ಬ ವ್ಯಕ್ತಿ ಟಕ್ಕರ್ ಕಾರ್ಲ್ಸನ್ ಅವರೊಂದು ಕಡೆ ಮಾತಾಡ್ತಾ ಇದ್ದಾರೆ, ಅಮೆರಿಕದ ಗತವೈಭವಗಳು ಮುಗಿದಿವೆ, 2ನೇ ಮಹಾಯುದ್ಧ ಆದ ಮೇಲೆ ಇಲ್ಲಿವರೆಗೂ ಯಾವ ಒಂದು ಸುಪ್ರೀಮಸಿಲಿ ಅಮೆರಿಕ ಇತ್ತೋ ಅದಿನ್ನು ಹೋಯಿತು, ಯಾವುದನ್ನು ಆರ್ಡ್ರ್ ಮಾಡ್ತಾ ಇತ್ತೋ ಈಗ ಅದು ಚೌಕಾಶಿ ಮಾಡೋ ಪರಿಸ್ಥಿತಿಗೆ ಅದು ಬರ್ತಾ ಇದೆ, ಆ ಕಾಲವೆಲ್ಲವೂ ಮುಗಿದಿದೆ, ಅಮೆರಿಕ ಹಾಳು ಮಾಡಿಕೊಂಡಿದ್ದು. ಇದರ ಅರ್ಥ ಅದರ ಮಿಲಿಟರಿ ಪವರ್ ಹಾಳಾಗ್ಬಿಡ್ತು ಅಂತಲ್ಲ, ಅದರ ಡಾಲರ್ ಶಕ್ತಿ ಮತ್ತೊಂದೆಲ್ಲವೂ ಕೂಡ ಹಾಳಾಗಲಿಕ್ಕೆ ಶುರುವಾಗಿದೆ ಅಂಥೇಳಿ ಕಾರ್ಲ್ಸನ್ ಟಕ್ಕರ್ ಒಂದು ಕಡೆ ಮಾತಾಡ್ತಾರೆ. ಹಾಗಾದರೆ ಈ ರಾತ್ರಿ ಏನು ನಡೆಯುತ್ತೆ ಇರಾನ್ನಲ್ಲಿ, ಕಾರ್ಗ್ ಐಲ್ಯಾಂಡಲ್ಲಿ ಏನು ದಾಳಿಗಳಾಗಿದೆಯೋ ಆ ದಾಳಿ ಮಾಡಲಿಕ್ಕಿಂತ ಮುಂಚಿತವಾಗಿಯೇ ಅಲ್ಲಿ ಬೆಲೆ ಬಾಳುವಂಥದ್ದು ಏನೇನಿತ್ತೋ ಅದೆಲ್ಲವನ್ನು ಕೂಡ ಬೇರೆಡೆಗೆ ಇರಾನ್ ಸಾಗಿಸಿ ಇಟ್ಟಿದೆಯಾ, ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟು ನಾನು ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಾಲ್ಗೊಳ್ಳೋದಕ್ಕೆ ಸುನಿಲ್ ಇದ್ದಾರೆ, ಲೆಫ್ಟಿನೆಂಟ್ ಕರ್ನಲ್. ಸ್ವಾಗತ ಸುನಿಲ್ ತಮಗೆ ಒಂದು ಡಿಬೇಟ್ಗೆ. ಥ್ಯಾಂಕ್ ಯು. ಇನ್ನು ನಿವೃತ್ತ ವಿಂಗ್ ಕಮಾಂಡರ್ ಸುದರ್ಶನ್ ಸರ್ ಇದ್ದಾರೆ, ಸ್ವಾಗತ ಸುದರ್ಶನ್ ಸರ್ ತಮಗೆ ಒಂದು ಡಿಬೇಟ್ಗೆ. ಧನ್ಯವಾದ. ಡಾಕ್ಟರ್ ಕೇಶವ್ ಅವರಿದ್ದಾರೆ, ಆರ್ಥಿಕ ವಿಶ್ಲೇಷಕರು, ಸ್ವಾಗತ ಕೇಶವ್ ಸರ್ ತಮಗೆ ಒಂದು ಡಿಬೇಟ್ಗೆ. ಫೈನ್, ನಾನು ಸುನಿಲ್ ಅವ್ರನ್ನ ಮೊದಲು ಕೇಳಿ ಬರ್ತೀನಿ. ಸುನಿಲ್, ಚಿಕ್ಕದಾಗಿ ಹೋಗ್ಬಿಡೋಣ ನಾವು ಕ್ವಿಕ್ಕಾಗಿ. ಇವತ್ತು ರಾತ್ರಿ ಒಂದು ನಾಗರಿಕತೆನ ನಾಶ ಮಾಡ್ತೀನಿ ಅಂತ ಹೇಳೋದು ಅಂತಾರಾಷ್ಟ್ರೀಯ ಕಾನೂನು, ಮಾನವ ಹಕ್ಕುಗಳು, ಯುದ್ಧ ನಿಯಮಗಳು ಅಥವಾ ನಾಗರಿಕತೆ ವಿಚಾರಗಳು, ನಾಗರಿಕರ ವಿಚಾರಗಳು, ಇವೆಲ್ಲದರ ಆಧಾರದಲ್ಲಿ ಇದೆಲ್ಲ ಗೊತ್ತಿದ್ದೋ ಓದ್ಕೊಂಡೋ ಇದನ್ನು ಟ್ರಂಪ್ ಮಾತಾಡ್ತಿರೋದಾ ಅಥವಾ ಏನೂ ತಿಳಿಯದ ಮೂರ್ಖನಂತೆ ಟ್ರಂಪ್ ಏನಾದರೂ ಬಿಹೇವ್ ಮಾಡ್ತಿರೋದಾ ಇಲ್ಲಿ ಅಂತ? ಗುಡ್ ಈವ್ನಿಂಗ್ ಆ್ಯಂಡ್ ಜೈ ಹಿಂದ್ ಟು ಆಲ್ ಮೈ ಫೆಲೋ ಪ್ಯಾನಲಿಸ್ಟ್. ಟ್ರಂಪ್ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ರಂತೆ. ಓಕೆ, ನೋ ದಟ್ಸ್ ಮೈ ಆನ್ಸರ್. ಓಕೆ, ಟ್ರಂಪ್ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ರಂತೆ. ಸರ್ ಸಿ, ಲೆಟ್ ಮಿ ಸ್ಟಾರ್ಟ್. ಈ ಒಂದು ಕಾನ್ಫ್ಲಿಕ್ಟ್ ಏನು ನಡೀತಿದೆ, ಓಕೆ, ಒಂದು ಸ್ವಿಫ್ಟ್ ಕ್ಯಾಂಪೇನ್ ಅಂತ ಟಕ್ ಅಂತ ಮುಗಿಸ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರು ಬಂದರು. ಮೊನ್ನೆ ಲಾಸ್ಟ್ ನಿಮ್ಮ ಸ್ಟುಡಿಯೋಲಿ ನಾನು ಕೂತ್ಕೊಂಡಿದ್ದಾಗ ಯಾವ ಒಂದು ಅನಾಲಿಸಿಸ್ ಟ್ರಂಪ್ ಕಡೆಯಿಂದ ಬಂದಿತ್ತು ಅಂದರೆ ದೇ ವಾಸ್ ಎ ಸ್ಪೀಚ್. ಓಕೆ, ಪೀಟರ್ ಹೆಕ್ಸೆತ್ ಅದನ್ನು ವಿಕ್ಟ್ರಿ ಸ್ಪೀಚ್ ಅಂತ ಹೇಳ್ಬಿಟ್ಟು ಕರೆದ್ರು, ಬಟ್ ಟ್ರಂಪ್ ಅಳ್ತಿದ್ದಂಗಿತ್ತು ಅದು. ಅರ್ಥ ಆಯ್ತಾ? ಅದರಲ್ಲಿ ಹೇಳ್ತಾರೆ ಸ್ಟ್ರೈಟ್ ಆಫ್ ಹಾರ್ಮೂಸ್ನ ನಾನು ಅಂದರೆ ನಾವಿನ್ನ ಬಿಟ್ಬಿಡ್ತೀವಿ ಅದನ್ನು. ನೀವು ಹೇಳ್ತೀರಾ, ಅವ್ರು ಕೇಳಿದ್ರೆ ಆನಂದ ಬಾಷ್ಪ ಅಂತ ಹೇಳ್ಬೋದು. ಹೌದು, ಅಲ್ಲ ಅದಕ್ಕೆ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದು. ಸೊ ಇವ್ರು ಹೇಳ್ತಿದ್ರು ಸ್ಟ್ರೈಟ್ ಆಫ್ ಹಾರ್ಮೂಸ್ ಇನ್ನು ನನಗೆ ಬೇಕಾಗಿಲ್ಲ, ಯಾರ್ಯಾರಿಗೆ ಬೇಕು ನೀವು ಬಂದು ನೀವು ಓಪನ್ ಮಾಡ್ಕೊಳ್ಳಿ, ನನಗೆ ಅದಕ್ಕೆ ಸಂಬಂಧ ಇಲ್ಲ ಅಂತಿದ್ದಾರೆ. ಅದಾದ್ಮೇಲೆ ಅವರ ಟ್ರೂತ್ ಸೋಷಿಯಲ್ ಅಲ್ಲಿ ಅವರು ಯೂಸ್ ಮಾಡಿರೋ ವರ್ಡ್ಸ್, ಬೀಯಿಂಗ್ ಅನ್ ಇಂಟರ್ನ್ಯಾಷನಲ್ ದಟ್ ಸೋ ಕಾಲ್ಡ್, ನಾನು ಹೇಳಿದ್ದೀನಿ ಕರಿಬೇಡಿ ಅಂತ, ಬಟ್ ಸ್ಟಿಲ್ ದಟ್ ಬಿಗ್ ಬಾಸ್ ಆಫ್ ದ ವರ್ಲ್ಡ್, ಇಟ್ಸ್ ನಾಟ್ ಫಾರ್ ದ್ಯಾಟ್. ಸೊ ಬೇಸಿಕಲಿ ಯಾವುದೇ ಒಂದು ನಾಗರಿಕತೆನ ಅಂತ್ಯ ಮಾಡೋದಷ್ಟು ಸುಲಭ ಅಲ್ಲ ರಮಾಕಾಂತ್ ಅವರೇ. ನಾನು ಆ್ಯಸ್ ವಿ ಅನಲೈಸ್ ನಾನು ಅದನ್ನು ಹೇಳ್ತೀನಿ. ಓಕೆ, ಒಂದು ಇದೇನಿದೆ ನಾಗರಿಕತೆ ಅನ್ನೋದು ಏನಿರುತ್ತಲ್ಲ, ಅದು ಎಷ್ಟೋ ಲಕ್ಷಾಂತರ ವರ್ಷಗಳಿಂದ ಅಲ್ಲಿ ಬೆಳೆದಿರುತ್ತೆ. ಇಟ್ಸ್ ಎ ಪ್ರೊಸೆಸ್ ಆಫ್ ಎವಲ್ಯೂಷನ್. ಇವತ್ತು ಅದನ್ನೆಲ್ಲ ಎಂಡ್ ಮಾಡಬೇಕಂದ್ರೆ ನ್ಯೂಕ್ಲಿಯರ್ ಅಟ್ಯಾಕ್ ಮಾಡಬೇಕು, ಮಾಡ್ಬಿಡ್ತಾರ ಇವರು?
ದಟ್ ಈಸ್ ಇಂಪಾಸಿಬಲ್. ಇದ್ರ ಜೊತೆಯಲ್ಲಿ ಓಕೆ ಇನ್ನೊಂದು ಏನು ಹೇಳಬೇಕು, ಇದು ಏನೂ ನಡೆಯಲ್ಲ ಅಂತ ಹೇಳೋಕ್ಕೆ Okay. ನೀವೇ ಒಂದು ಮಾತು ಹೇಳಿದ್ರಿ. ಅದಕ್ಕೆ ಮುಂಚೆ ನಾನೇನು ಹೇಳ್ಬೇಕಂದ್ರೆ, ಒಂದು ಸೀಸ್ ಫೈರ್ ಪ್ರಪೋಸಲ್ ಅಂತ ಹೇಳ್ಬಿಟ್ಟು 15 ಕಂಡೀಷನ್ 42 to 45 ಡೇಸ್ ಏನು ಕೊಡಬೇಕು, ಆ ಸೀಸ್ ಫೈರ್ ಪ್ರಪೋಸಲ್ ಅಮೆರಿಕಾಯಿಂದ ಥ್ರೂ ಪಾಕಿಸ್ತಾನ್ ಹೋಗಿದೆ ಇರಾನ್ ಹತ್ರ. 15 ಕಂಡೀಷನ್ಸ್ ಇದೆ. ಇರಾನ್ ತನ್ನ ಒಂದು 10 ಕಂಡೀಷನ್ ಏನಿದೆ ಅದನ್ನ ವಾಪಸ್ ಕೊಟ್ಟಿದೆ. ಇರಾನ್ ಡ್ಯಾಮೇಜ್ ಆಗಿರೋದು ಕಟ್ಕೊಡ್ಬೇಕು, ತುಂಬಾ ಇದೆ. ಅಂದ್ರೆ ನಾವು ಅದನ್ನ ಹೇಳ್ಬೇಕು ಅಂದ್ರೆ, ಈ ವಾರ್ ಏನಿದೆ, ನಾವು ಟೆಂಪರರಿ ಸೀಸ್ ಫೈರ್ ನಮಗೆ ಬೇಕಿಲ್ಲ, ಇದು ಪರ್ಮನೆಂಟ್ ಆಗಿ ಎಂಡ್ ಆಗಬೇಕು ಅಂದ್ರೆ, ನಾನು ಇಂಪಾರ್ಟೆಂಟ್ ಕ್ರಿಟಿಕಲ್ ಯಾವುದಿದೆ ಅದನ್ನ ಹೇಳ್ತಿದ್ದೀನಿ. ಅದಾದ್ಮೇಲೆ ಕಂಪ್ಲೀಟ್ ಲಿಫ್ಟಿಂಗ್ ಆಫ್ ಸ್ಯಾಂಕ್ಷನ್ಸ್, ಯಾಕಂದ್ರೆ ಅದರಿಂದಾನೇ ಅವ್ರ ಎಕಾನಮಿ ಹಾಳಾಗಿರೋದು ಇರಾನ್ದು. ಆಮೇಲೆ ಇರಾನ್ US ಮತ್ತೆ ಇಸ್ರೇಲ್ ಗ್ಯಾರಂಟಿ ಕೊಡಬೇಕು ದಟ್ ಇನ್ ದ ಫ್ಯೂಚರ್ ದೇರ್ ವಿಲ್ ಬಿ ನೋ ಮೋರ್ ಅಟ್ಯಾಕ್ಸ್ ಆನ್ ಇರಾನಿಯನ್ ಸಾಯಿಲ್, ಅದಿದೆ. ಅದಾದ್ಮೇಲೆ ವಾರ್ ಕಾಂಪನ್ಸೇಷನ್ ಮತ್ತೆ ರೀಕನ್ಸ್ಟ್ರಕ್ಷನ್ ಫಂಡಿಂಗ್ ಇದು ಅಮೆರಿಕಾನೇ ಕೊಡಬೇಕು, ಅದು ಅವ್ರದ್ದೊಂದು. ಮತ್ತೆ ರೆಕಗ್ನಿಷನ್ ಆಫ್ ಇರಾನಿಯನ್ ಸಾವರ್ನಿಟಿ ಇನ್ಕ್ಲೂಡಿಂಗ್ ಹರ್ಮೂಸ್ ಇನ್ಫ್ಲೂಯೆನ್ಸ್, ಯಾಕಂದ್ರೆ ಸ್ಟೇಟ್ ಆಫ್ ಹರ್ಮೂಸ್ ಏನಿದೆಯಲ್ಲ, ಇಟ್ ಡಸ್ ನಾಟ್ ಬಿಲಾಂಗ್ ಟು ಇರಾನ್ ಅಲೋನ್. ಇದು ದಟ್ಸ್ ಅ ಡಿಫರೆಂಟ್ ಜಿಯೋ ಪೊಲಿಟಿಕಲ್ ಗೇಮ್ ಆಲ್ ಟುಗೆದರ್. ಬಟ್ ಸ್ಟೇಟ್ ಆಫ್ ಹರ್ಮೂಸ್ ಏನಿದೆಯಲ್ಲ, ಅದು ಬರೀ ಇರಾನ್ಗೆ ಸೇರಿದಲ್ಲ. ಸೊ ಈ ರೀತಿಯಾದಂತಹ ಒಂದು ಕಂಡೀಷನ್ಸ್ ಇದೆ. ಒಂದು ಹೇಳಿ, ಈಗ ಇದೆಲ್ಲ ಆದ್ಮೇಲೂ ಲೆಟ್ ಅಸ್ ಸೇ ಈ ಒಂದು ಕಂಡೀಷನ್ಸ್ ಏನಿದೆ, ಈ 10 and 15 ಇದ್ರ ಜೊತೆ ಅವರು ನೆಗೋಷಿಯೇಷನ್ನೇ ಮಾಡ್ಬೇಕು, ಅಲ್ಲ ಅಟ್ಯಾಕೇ ಮಾಡ್ಬೇಕಂತಿದ್ರೆ ಈ ನೆಗೋಷಿಯೇಷನ್ಸ್ಗೆ ಏನಕ್ಕೆ ಮುಂದೆ ಬಂದಿದ್ದಾರೆ, ದಟ್ ಈಸ್ ದ ಫಸ್ಟ್ ಕ್ವೆಶ್ಚನ್. ಅದೇ ಉದ್ದೇಶ ಆಗಿದ್ರೆ ನೀವು ಈ ಕಂಡೀಷನ್ಸ್ ಏನಕ್ಕೆ ಕಳಿಸ್ತಾ ಇದ್ದೀರಾ? ನಿಮ್ಗೂ ಗೊತ್ತಿದೆ, ನೀವು ಅದನ್ನ ಮಾಡಿದ್ರಿ ಅಂತ ಹೇಳಿದ್ರೆ ಎಂಟೈರ್ ಮಿಡ್ಲ್ ಈಸ್ಟ್ ಮೇಲೆ, ಎಲ್ಲಾ GCC ಕಂಟ್ರೀಸ್ ಮೇಲೆ ಇವತ್ತು ರಾತ್ರಿನೇ ಇರಾನ್ ರಿಟಾಲಿಯೇಟ್ ಕೂಡ ಮಾಡುತ್ತೆ. ಯಾಕಂದ್ರೆ ನೀವು ಈಗ 1 ತಿಂಗಳಲ್ಲಿ ನೀವೇನು ಮಾಡೋಕ್ಕಾಗ್ಲಿಲ್ಲ. ಅವರ ಟಾರ್ಗೆಟೆಡ್ ಅಟ್ಯಾಕ್ಸ್ ಏನ್ ನಡೀತಾ ಇದೆ ಅದು ಕಂಟಿನ್ಯೂ ಆಗ್ತಾನೆ ಇದೆ, ನೀವು ನಿಲ್ಸಕ್ಕಾಗಿಲ್ಲ ಅದನ್ನ. ಇವತ್ತು ಒಂದ್ ರಾತ್ರಿಲಿ ನೀವು ಪವರ್ ಗ್ರಿಡ್ ಮೇಲೆ ಮಾಡ್ತೀರಾ, ಮಾಡಿ. ಈಗ ಕ್ರೆಡಿಬಲ್ ರಿಪೋರ್ಟ್ ಏನಿದೆ ಅದು ಟೈಮ್ಸ್ ಆಫ್ ಇಸ್ರೇಲ್ ಅಲ್ಲಿ ಇವತ್ತು ಪಬ್ಲಿಷ್ ಆಗಿದೆ. There is a report that Russian intelligence has shared the details of 55 American Israel power plants ಮತ್ತೆ ಕ್ರಿಟಿಕಲ್ ಪವರ್ ಸ್ಟೇಷನ್ಸ್. ಅದನ್ನ ಕೂಡ ಅವರು ತುಂಬಾ ಚೆನ್ನಾಗಿ ಅನಲೈಸ್ ಮಾಡಿದ್ದಾರೆ. ಐ ವಿಲ್ ಗೆಟ್ ಇಂಟು ಇಟ್ ಲೇಟರ್. 3 ಸ್ಟೇಜಸ್ ಅಲ್ಲಿ ಯಾವುದಕ್ಕೆ ಕ್ರಿಟಿಕಲ್ ಇರುತ್ತೆ, ಇಂಡಸ್ಟ್ರಿಗೆ ಯಾವ್ದು ಕ್ರಿಟಿಕಲ್ ಇದೆ, ಡೊಮೆಸ್ಟಿಕ್ ಯಾವ್ದು ಕ್ರಿಟಿಕಲ್ ಇದೆ, ಅದು ಬಿಟ್ಟು ಜನರಲ್ ಯಾವ್ಯಾವ್ದಿದೆ. ಸೊ ಇನ್ನೊಂದೇನಂದ್ರೆ ಮೇಜರ್ ಅರ್ಬನ್ ಇಂಡಸ್ಟ್ರಿಯಲ್ ಹಬ್ಸ್ ಬಗ್ಗೆ ಆಯ್ತಾ. ಇದು ಇನ್ನೊಂದೇನಂದ್ರೆ ಇಸ್ರೇಲಿ ಒಂದು ಪವರ್ ಇದೆಯಲ್ಲ, ಹೇಳ್ತಾರೆ ಇನ್ಫ್ರಾಸ್ಟ್ರಕ್ಚರ್ ಇದೆಯಲ್ಲ, ಒಂದು ಇಂಪಾರ್ಟೆಂಟ್ ಪಾಯಿಂಟ್ ನಾವೇನು ಅರ್ಥ ಮಾಡ್ಕೋಬೇಕಂದ್ರೆ, ಅವರು ಸೆಲ್ಫ್ ಸಸ್ಟೈನ್ಡ್ ಅಂದ್ರೆ ಅವರ ಎಂಟೈರ್ ಎನರ್ಜಿ ಅವ್ರು ಒಳಗಡೆನೆ ಜನರೇಟ್ ಮಾಡ್ಕೋತಾರೆ. ಅವ್ರು ಬೇರೆ ಯಾವ ದೇಶದಿಂದಾನು ಅವರು ಎನರ್ಜಿ ತಗೊಳಕ್ ಆಗಲ್ಲ. ಕಾರಣ ತುಂಬಾ ಸಿಂಪಲ್, ದೇ ಆರ್ ಸರೌಂಡೆಡ್ ಬೈ ಹಾಸ್ಟೈಲ್ಸ್, ಯಾರು ಕೊಡಲ್ಲ ಅವರಿಗೆ ಇಸ್ರೇಲ್ದು. ಸೊ ಈ ಒಂದು ಕಾರಣ ಇರೋದ್ರಿಂದ ಇವತ್ತು ಲೆಟಸ್ಸೇ ಇವರ ಪವರ್ ಗ್ರಿಡ್ ಮೇಲೆ ಅವ್ರು ಏನಾದ್ರು ಅಟ್ಯಾಕ್ ಮಾಡ್ಬಿಟ್ಟು ಸರ್ವನಾಶ ಮಾಡ್ಬಿಟ್ರು ಅಂತಾನೆ ಇಟ್ಕೊಳ್ಳಿ, ಇವರು ಸುಮ್ಮನೆ ಇರ್ತಾರ? ಯಾಕಂದ್ರೆ ಏರ್ ಡಿಫೆನ್ಸ್ ಸಿಸ್ಟಮ್ಸ್ ಏನಿದೆ ದೇ ಆರ್ ಡಿಪ್ಲೀಟೆಡ್ ಕಂಪ್ಲೀಟ್ಲಿ. ಇರಾನ್ ಅಂದ್ರೆ ಇಸ್ರೇಲ್ ಅಲ್ಲಿ ಏನಿದೆ ಇವತ್ತು, ಇಫ್ ರಿಪೋರ್ಟ್ಸ್ ಆರ್ ಟು ಬಿ ಬಿಲೀವ್ಡ್, ಅವರ ಏರ್ ಡಿಫೆನ್ಸ್ ಸಿಸ್ಟಮ್ಸ್ ಏನಿದೆ ದೇ ಆರ್ ನಾಟ್ ವರ್ಕಿಂಗ್ ಪ್ರಾಪರ್ಲಿ, ದೇ ಆರ್ ನಾಟ್ ದೇರ್ ಅನ್ನೋ ರಿಪೋರ್ಟ್ಸ್ ಕೂಡ ಬರ್ತಾ ಇದೆ. ಎಲ್ಲಾ ಮಿಸೈಲ್ಸ್ ಹೋಗ್ಬಿಟ್ಟು ಡೈರೆಕ್ಟ್ ಆಗಿ ಇವರು ಕಡಿಮೆ ಮಾಡ್ತಿದ್ದಾರೆ ಅಟ್ಯಾಕ್ಸ್. ಬಟ್ ಯಾವ್ಯಾವ್ದು ಇವರು ಅಟ್ಯಾಕ್ಸ್ ಕಡಿಮೆ ಮಾಡಿ ಆದ್ರೂ ಸರಿ, ಯಾರ್ಯಾರು ಇವ್ರು ಲಾಂಚ್ ಮಾಡ್ತಾ ಇದ್ದಾರೆ ಪ್ರತಿಯೊಂದು ಮಿಸೈಲ್ ಕೂಡ ಹೋಗ್ಬಿಟ್ಟು ಕರೆಕ್ಟಾಗಿ ಟಾರ್ಗೆಟ್ಗೆ ಆಗ್ತದೆ. ಯಾಕಂದ್ರೆ ದೇರ್ ಇಸ್ ನೋ ಏರ್ ಡಿಫೆನ್ಸ್ ಸಿಸ್ಟಮ್, ದೇ ಆರ್ ಡಿಪ್ಲೀಟೆಡ್. ಸೊ ಇದೆಲ್ಲ ಇರೋದ್ರಿಂದ ಐ ಡೋಂಟ್ ಥಿಂಕ್ ಟ್ರಂಪ್ ಮಾತನ್ನ ನಾವು ಅಷ್ಟು ಸೀರಿಯಸ್ ಆಗಿ ತಗೋಬೇಕು. ಯಾವುದೇ ನಾಗರಿಕತೆನ ಅಷ್ಟು ಈಸಿಯಾಗಿ ಇವ್ರು ವೈಪ್ ಔಟ್ ಮಾಡೋಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಒಂದು ಬೀಳ್ತಿರೋ ಸಾಮ್ರಾಜ್ಯದ ದೊರೆ ಇರ್ತಾನಲ್ಲ, ಅವನ ಬಾಯಿಂದ ಈ ತರದ ಮಾತುಗಳು ಎಕ್ಸ್ಪೆಕ್ಟೆಡ್. ಇದು ಕುಸಿಯುತ್ತಿರೋ ಸಾಮ್ರಾಜ್ಯ, ಹರ್ಷೋದ್ಗಾರ ಅಲ್ಲ, ಇದು ಚೀತ್ಕಾರ ಅಂತ. ಸ್ಟೆಪ್ಸ್ ಅಲ್ಲಿ ಅಮೆರಿಕ ಇವತ್ತು ಕೆಳಗಡೆ ಬೀಳ್ತಿದೆ. ಇದು ಎಲ್ಲಾ ಎಂಪೈರ್ಸ್ ಹೀಗೇನೆ ಬಿದ್ದಿರೋದು. ಇದನ್ನ ನಾನು ಫರ್ದರ್ ಹೇಳ್ತೀನಿ ಆಮೇಲೆ. ಸುದರ್ಶನ್ ಸರ್, ಈಗ ಖಾರ್ಗ್ನ ನಾನು ಟಾರ್ಗೆಟ್ ಮಾಡಿ ಹೊಡಿತೀನಿ ಅಂತೇಳಿ ಇವ್ರು ಹೊರಟುಬಿಟ್ಟಿದ್ದಾರೆ. ಆಯ್ತು ಖಾರ್ಗ್ ಅಂತ ಹೇಳಿ, ಖಾರ್ಗ್ ಇವ್ರು ಹೊಡೆಯೋದೇ ನಿಜವಾಗಿದ್ದಿದ್ರೆ, ಹಿಂದೆ ಎಲ್ಲ ಬಹಳ ಸಲ ಹೇಳಿದ್ರು ಖಾರ್ಗಲ್ಲಿ ಒಂದು 50,000 ಸೈನಿಕರನ್ನ ಇಳಿಸ್ಬಿಡ್ತೀನಿ ಅಂತೆಲ್ಲ ಇದೇ ಟ್ರಂಪ್ ಮಾತನಾಡಿದ್ದದ್ದು. ಇವತ್ತು ಖಾರ್ಗ್ನ ಕೆಲವು ಕಡೆಗಳಲ್ಲಿ ಮಿಸೈಲ್ ದಾಳಿಗಳಾಗಿದೆ ಅಂತ ಒಂದು ಮಾಹಿತಿ ಇದೆ ಸರ್. ಆದರೆ ಅದಕ್ಕಿಂತ ಮುಂಚೆ ಇರಾನ್ ಸ್ಟೇಟ್ಮೆಂಟನ್ನು ಗಮನಿಸಬೇಕಾಗತ್ತೆ. ಅಂದರೆ ಯಾರು ಕೂಡ ಈಗ ಒಂದು ತಾನು ತಿಜೋರಿ ಇಟ್ಟಿರ್ತಕ್ಕಂಥ ಪ್ಲೇಸು ಕಳ್ಳನಿಗೆ ಗೊತ್ತಾಗಿದೆ, ಒಬ್ಬ ದಾಳಿಕೋರನಿಗೆ ಗೊತ್ತಾಗಿದೆ, ನನ್ನ ಇಡೀ ಬೀರು ತಿಜೋರಿ ಇಂಥ ಕಡೆ ಇದೆ, ಮುತ್ತುರತ್ನ, ಹವಳ, ಬಂಗಾರ, ದುಡ್ಡು ಎಲ್ಲ ಇದೆ ಅಂತ ಹೇಳಿದಾಗ, ಆಯ್ತಪ್ಪ ನೀನು ಅಲ್ಲಿಗೆ ಹೊಡೆದು ಬಿಡು ನೀನು ಅಂತೇಳಿ ಇಟ್ಕೊಂಡಿರೋಕ್ಕಾಗಲ್ಲ. ಅವ್ರು ಕ್ಲೈಮ್ ಮಾಡ್ಕೊಳ್ತಾ ಇದ್ದಾರೆ ಅಲ್ಲಿದ್ದೆಲ್ಲ ನಾನು ಬೇರೆ ಕಡೆ ನಾವು ಶಿಫ್ಟ್ ಮಾಡಿ ಆಗಿದೆ ಅಂತ ಹೇಳಿ. ಶಿಫ್ಟ್ ಮಾಡಿ ಆಗಿದೆ ಅಂದರೆ ಖಾಲಿ ಖಾರ್ಗ್ ಹೊಡೆದ್ಬಿಟ್ಟು ಸುಲ್ತಾನ್ ಆಗೋ ಪ್ರಯತ್ನ ಅಮೆರಿಕದಲ್ಲಿ ಅಂತ. ಹೌದು ನೋಡಿ, ಖಾರ್ಗ್ ಅಂತ ಈ ಟ್ರಂಪ್ ಏನು ನಾನು ದೊಡ್ಡ ಇದನ್ನ
ದಾಳಿ ಮಾಡ್ತೀನಿ ಅಂತ ಪ್ರಪಂಚಕ್ಕೆ ಹೇಳ್ತಾ ಇದ್ದೇನೆ. ಕಾರ್ಗ್ ಬೇಸಿಕಲಿ ಏನು ಅಂದ್ರೆ ಅದೊಂದು ಸಣ್ಣ ದ್ವೀಪ. ಆ ದ್ವೀಪ ಯಾಕಂದ್ರೆ ಅಲ್ಲಿ ಸುತ್ತಲೂ ಆಳವಾದ ಸಮುದ್ರ ಇದೆ. ಅಲ್ಲಿ 3-4 ಹಡಗುಗಳು ಒಂದೇ ಸರಿ ಬಂದು ಕಚ್ಚಾ ತೈಲವನ್ನ ತುಂಬಿಸ್ಕೊಂಡು ಹೋಗ್ಬೋದು. ಈ ಕಚ್ಚಾ ತೈಲ ಎಲ್ಲಿ ಬರುತ್ತೆ ಅಂದ್ರೆ ಕಾರ್ಗ್ನಲ್ಲ, ಕಾರ್ಗ್ ಉತ್ಪಾದಿಸಲ್ಲ, ಕಾರ್ಗ್ ಬರೀ ಶೇಖರಿಸುತ್ತೆ. ಒಂಥರ ಹಬ್ ತರ ಅದು. ಹಬ್ ಅಂದ್ರೆ ಈಗ 5 ಕಚ್ಚಾ ತೈಲದ ಬಾವಿಗಳು ಏನು ಇರಾನಿನ ಮಧ್ಯ ಭೂಭಾಗದಲ್ಲಿದ್ದಾವೆ, ಅಲ್ಲಿಂದ ಪೈಪ್ ಮುಖಾಂತರ ಬರುತ್ತೆ. ಓಕೆ. ಯಾವಾಗ ಈ ಒಂದು ಟ್ರಂಪ್ನ ಹುಚ್ಚಾಟ ಶುರುವಾಯ್ತು 28 ಫೆಬ್ರವರಿಯಿಂದ, ಆವಾಗ ನನಗನ್ಸುತ್ತೆ ಇವರು ಈಗ ನೋಡಿ, ಇಫ್ ಯು ಕ್ಯಾನ್ ಪಂಪ್ ದಿ ಕ್ರೂಡ್ ಟು ಕಾರ್ಗ್ ಐಲ್ಯಾಂಡ್, ಯು ಕ್ಯಾನ್ ಆಲ್ಸೋ ಸಕ್ ಇಟ್ ಔಟ್. ಒಂದಿಷ್ಟು ಎಂಜಿನಿಯರಿಂಗ್ ಬೇಕಷ್ಟೇ. ಅದರಲ್ಲಿ ನಾನ್ ರಿಟರ್ನ್ ವಾಲ್ವ್ ಅಂತ ಇರುತ್ತೆ. ಏನ್ ಕಾರ್ಗೆ ಸಪ್ಲೈ ಮಾಡಕ್ಕಾಗುತ್ತೆ ಅದರಿಂದ ಅದು ವಾಪಸ್ ತಗೊಳಕ್ಕೂ ಒಂದು ದಾರಿ ಇರುತ್ತೆ ಅಂತ. ಹೌದು, ಖಂಡಿತ. ಯಾಕಂದ್ರೆ ಇಟ್ ಇಸ್ ನಾಟ್ ಎ ಬಿಗ್ ರಾಕೆಟ್ ಸೈನ್ಸ್. ಅದು ತಗೊಂಡ್ಬಿಟ್ಟಿದ್ದಾರೆ, ಅಲ್ಲಿ ಏನೂ ಇಲ್ಲ. ಸುಮ್ಮನೆ ಇವನು ಟ್ರಂಪ್ ಬಾಯ್ ಬಿಡ್ಕೊಳ್ತಾ ಇದ್ದಾನೆ ಕಾರ್ಗ್ 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 ಅಂತ ಹೇಳಿ. ಅವರಿಗೆ ಅಕಸ್ಮಾತ್ ಗ್ರೌಂಡ್ ಅಫೆನ್ಸ್ ಆಗಿ ಅವರ ಒಂದು ಪ್ಯಾರಾಟ್ರೂಪರ್ಸ್ ಆಗಿ ಕಮಾಂಡರ್ಸ್ ಆಗಿ ಅಲ್ಲಿ ಇಳಿಸಿದ್ರೆ ಇಟ್ ಈಸ್ ದ ಡೆತ್ ನೆಲ್. ಅವ್ರು ಅಲ್ಲಿ ಉಳಿಯೋಕ್ಕೂ ಆಗಲ್ಲ, ಅವ್ರು ಮತ್ತೆ ವಾಪಸ್ ಬರೋಕ್ಕೂ ಆಗಲ್ಲ. ಹಾಗಾಗಿ ಇದೊಂದು ಹುಚ್ಚಾಟ, ಬಹಳ ದೊಡ್ಡ ದುರಂತಕ್ಕೆ ಇದು ಹೊಣೆಯಾಗುತ್ತೆ. ಮತ್ತೆ ಈ ನಾಗರಿಕತೆ ನಾಶ ಅಂದ್ರೆ ಏನ್ ಸುದರ್ಶನ್ ಸರ್? ಈ ನಾಗರಿಕತೆ ನಾಶ ಮಾಡ್ಬಿಡ್ತೀನಿ, ಇವತ್ತು ರಾತ್ರಿ ವಿಟ್ನೆಸ್ ಆಗ್ತಾ ಇದೆ ಈ ದಬ್ಬಾಳಿಕೆ, ಈ ಮೂಲಭೂತವಾದ ಕಟ್ಟರ್ ತತ್ವಗಳು, ಇವೆಲ್ಲವುಗಳಿಂದ ಇರಾನ್ ನಾನು ಮುಕ್ತ ಮಾಡ್ಬಿಡ್ತಾ ಇದ್ದೀನಿ. ಇರಾನ್ ಜನ ಅಂತಾನು ಹೇಳ್ತಿಲ್ಲ, ನಾಗರಿಕತೆನೇ ಹೋಗ್ಬಿಟ್ಟ ಮೇಲೆ ಇರಾನ್ ಜನ ಅಂತಾನು ಅಡ್ರೆಸ್ ಮಾಡಕ್ಕಾಗಲ್ಲ ಮನುಷ್ಯ. ಹೌದು ನೋಡಿ, ಟ್ರಂಪ್ ಹಾಸ್ಪಿಟಲ್ ಅಲ್ಲಿ ಇದ್ದಾನೆ, ಯಾವ ವಾರ್ಡ್ ಅಲ್ಲಿ ಇದ್ದಾನೆ ಅಂತ ಒಂದಿಷ್ಟು ಬಯಲಾದ್ರೆ ಗೊತ್ತಾಗೋದು ಎಲ್ಲಿಂದ ಹಿಡಿದು ಕೊಡ್ತಿದ್ದಾನೆ ಅಂತೇಳಿ. ಹಿ ಮಸ್ಟ್ ಬಿ ಇನ್ ಸೈಕ್ಯಾಟ್ರಿಕ್ ವಾರ್ಡ್. ಓಕೆ, ಫೈನ್ ಫೈನ್ ಫೈನ್. ಕೇಶವ್ ಸರ್ ಒಂದು ಪ್ರಶ್ನೆ ಇತ್ತು ಸರ್ ನಂದು. ನಾನು ಹಾಗೆ ಅಬ್ಸರ್ವ್ ಮಾಡ್ತಿದ್ದೆ, ಇಲ್ಲಿ ಒಂದು ಕಡೆ ಚೆಕ್ ಮಾಡಿಕೊಂಡಾಗ ಒಬ್ಬ ವ್ಯಕ್ತಿ ಅಲ್ಲಿ ಮಾತಾಡಿದ್ರೆ, ಪ್ರಮುಖವಾಗಿ ಮಾತಾಡಿರ್ತಕ್ಕಂಥದ್ದು ಒಬ್ಬ ಅಲ್ಲಿನ ರಾಜಕೀಯ ವಿಶ್ಲೇಷಕನ ಮಾತು ಸರ್, ಕ್ರಿಸ್ ಟಕ್ಕರ್ ಅಂತ ಹೇಳಿ. ಟಕ್ಕರ್ ಬಗ್ಗೆ ನಾನು ಇಲ್ಲಿ ಒಂದು ವಿಷಯ, ಕಾರ್ಲ್ಸನ್ ಟಕ್ಕರ್ ಅಂತ ಹೇಳಿ, ಇದು ಅಮೆರಿಕದ ಈ ಮುಂದಿನ ದಿನಗಳ ಬಗ್ಗೆ ಒಂದು ಘೋರವಾದಂಥ ಆತಂಕವನ್ನು ಈ ಮನುಷ್ಯ ವ್ಯಕ್ತಪಡಿಸಿರೋದು ಸರ್. ಎಂಡ್ ಆಫ್ ಎನ್ ಎಂಪೈರ್ ಸ್ಪೀಚ್ ಅಂತ. ಇದು ಅಮೆರಿಕದ ಅಂತ್ಯವನ್ನು ಇನ್ನು ಮುಂದೆ ನಾವು ನೋಡ್ತೀವಿ. ಯಾವ ರೀತಿ ವರ್ಲ್ಡ್ ವಾರ್ ಸೆಕೆಂಡ್ ಆದಮೇಲೆ ಒಂದು ಹೋಲ್ಡ್ ಇಟ್ಕೊಂಡಿತ್ತು ಇಡೀ ವಿಶ್ವದ ಮೇಲೆ, ಆ ಹೋಲ್ಡನ್ನು ಅಮೆರಿಕ ಕಳ್ಕೊಳ್ತಾ ಬರುತ್ತೆ ಅಂತೇಳಿ ತಂದೆ ಆಗಿರತಕ್ಕಂಥ ಧಾಟಿಯಲ್ಲಿ ಕಾರ್ಲ್ಸನ್ ಒಂದು ಪೋಸ್ಟರ್ನಲ್ಲಿ ಮಾಡ್ಕೊಂಡಿರೋದು ಸರ್. ಅಂದರೆ ಅನೌನ್ಸ್ಡ್ ದಟ್ ಎಂಡ್ ಆಫ್ ದಿ ಗ್ಲೋಬಲ್ ಅಮೆರಿಕನ್ ಎಂಪೈರ್. ಕಾರ್ಲ್ಸನ್ ಆರ್ಗ್ಯೂಸ್ ದಟ್ ಬೈ engaging in another massive Middle Eastern conflict, the US is depleting its last reserves of economic and social capital for a war he claims serves foreign interest, specifically citing Israel rather than the American people. ಅಂದರೆ ಇದು ಅಮೆರಿಕನ್ ಜನಗಳಿಗೆ ಏನೋ ಯುದ್ಧ ಮಾಡಿಬಿಡ್ತೀನಿ ಅಂತ ಹೋಗಿ ಇಸ್ರೇಲ್ಗೆ ಅಂತ ಹೋಗಿರೋ ಮೂಲ ಕಾರಣದಿಂದಾಗಿ ತನ್ನ ಮೌಲ್ಯವನ್ನು ಅಮೆರಿಕ ಕಳ್ಕೊಳ್ಳುತ್ತೆ ಅಂತ ಹೇಳಿ. ಇದು ನಿಜಾನ ಸರ್? ಎಕನಾಮಿಕಲಿ ಅಂತ ಬಂದಾಗಲೂ ಕೂಡ ಅವನು ಸೈನಿಕರ ಬಗ್ಗೆ ಎಲ್ಲೂ ಹೇಳಿಲ್ಲ. ಸೈನ್ಯ ಏನು ಕಳ್ಕೊಂಡ್ಬಿಡ್ತಾರೆ, ಸೈನಿಕರು ಕಡಿಮೆ ಆಗಿಬಿಡ್ತಾರೆ, ಕ್ಷಿಪಣಿ ಕಡಿಮೆ ಆಗಿಬಿಡುತ್ತೆ, ಇದನ್ನು ಉಲ್ಲೇಖ ಮಾಡಿಲ್ಲ. ಒಂದು ಮರ್ಯಾದೆ, ಒಂದು ತೂಕವನ್ನು ಅಮೆರಿಕ ಇನ್ಮೇಲೆ ಕಳ್ಕೊಳ್ಳುತ್ತೆ ಅಂತ. ಅಲ್ಲ, ಎಲ್ಲ ಆರ್ಥಿಕತೆಗಳು ತನ್ನ ತುದಿಗೆ ಹೋದ ಮೇಲೆ ಅವು ಅವನತಿ ಹೊಂದಿದವೆ, ಮತ್ತೆ ಹೊಸ ಆರ್ಥಿಕತೆಗಳು ಉದಯ ಆಗಿದೆ. ಈಗ ನೀವು ಈವನ್ ಹಿಸ್ಟಾರಿಕಲಿ ನೋಡಿದ್ರೆ ಭಾರತ ಕೂಡ ಒಂದು ಕಾಲಘಟ್ಟದಲ್ಲಿ 1ರಿಂದ 11ನೇ ಶತಮಾನದಲ್ಲಿ ವಿ ವೇರ್ ದ ಟಾಪ್ ಮೋಸ್ಟ್ ಕಂಟ್ರಿ ಇನ್ ದಿ ವರ್ಲ್ಡ್ ಅಲ್ಲೇ ನಾವು ನಮ್ದು GDP 32% ಇತ್ತು ಫಸ್ಟ್ 11th ಸೆಂಚುರಿ. ಇದನ್ನ ಇತಿಹಾಸ ಕೂಡ ಹೇಳುತ್ತೆ. ಈಗ ಆದ್ರೆ ಒಂದು ಕಾಲಘಟ್ಟದ ನಂತರ ಚೈನಾ ಆಯ್ತು, ಅನಂತರ UK ಆಯ್ತು, ಇವಾಗ US ಆಗಿದೆ. ಈಗ US ಅದರ ಪತನದ ಹಾದಿಯಲ್ಲಿದೆ ಅಂದ್ರೆ ಬಹುಶಃ ನಂಬಬಹುದು ಅನ್ಸುತ್ತೆ. ಆದ್ರೆ ಇಷ್ಟು ಬೇಗನಾ ಅನ್ನೋದಕ್ಕೆ ನನ್ಗೆ ಅಷ್ಟು ಕ್ಲಾರಿಟಿ ಇಲ್ಲ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಅದು ಈಗ್ಲೂ ಕೂಡ ಅಗಾಧವಾದ ಆರ್ಥಿಕ ಶಕ್ತಿ ಅದರ ಜೊತೆಗಿದೆ. ಅದರ ನಂಬರ್ಸ್ ಇಟ್ ಸೆಲ್ಫ್ ಸ್ಪೀಕ್ಸ್ ಫಾರ್ ಇಟ್. ಈಗ $28 ಟ್ರಿಲಿಯನ್ ಆರ್ಥಿಕತೆ, ಅದು ಅಷ್ಟು ಸುಲಭವಾಗಿ ಡೌನ್ಫಾಲ್ ಆಗಲ್ಲ, ಬಟ್ ಗ್ರಾಜುಯಲ್ ಆಗಿ ಕೊಲ್ಯಾಪ್ಸ್ ಆಗಬಹುದು. ಬೇರೆ ಅದರ ಸ್ಥಾನವನ್ನ ಚೈನಾ ಅಥವಾ ಭಾರತ ತುಂಬಬಹುದು ಕಾಲಘಟ್ಟದಲ್ಲಿ ಅಂತ ಅನ್ಸುತ್ತೆ. ಬಟ್ ಇಲ್ಲಿ ಮುಖ್ಯವಾಗಿ ನಾನು ಅನ್ಕೊಳ್ಳೋದೇನು ಅಂತಂದ್ರೆ, ಈ ವ್ಯಕ್ತಿ ಮಾಡ್ತಿರೋ ಹುಚ್ಚಾಟ ಅದಕ್ಕೆ ಇಂಬು ಕೊಡ್ತಾ ಇದೆ ಅಂತ. ಈಗ ಟ್ರಂಪ್ ಏನು ಮಾಡ್ತಿದ್ದಾರೆ, ಈ ಒಂದು ಎಲ್ಲಾ ಕಂಟ್ರೀಸು ಒಂದಲ್ಲ ಒಂದ್ ಕಾಲಘಟ್ಟದಲ್ಲಿ ಡೌನ್ಫಾಲ್ ಆಗಿ ಇನ್ನೊಂದ್ ಕಂಟ್ರಿ ರೈಸ್ ಆಗೋದು ಕಾಮನ್. ಅದು ಹಿಸ್ಟ್ರಿಲಿ ನೋಡಿದ್ರೆ ನಾವು ಅದನ್ನ ಬಹುಶಃ ಇವರು ಸ್ವಲ್ಪ
ಇದನ್ ಮಾಡ್ತಿದ್ದಾರೆ, ಆಕ್ಸಿಲರೇಟ್ ಮಾಡ್ತಿದ್ದಾರೆ ಅಂತ ನನ್ಗೆ ಅನ್ಸುತ್ತೆ. ಯಾಕಂದ್ರೆ ಅವರ ಸ್ಟೇಟ್ಮೆಂಟ್ಸ್ ಅನ್ನ ನೋಡಿದ್ರೆ ಅವರು ದಿ ವೇ ಹಿ ಇಸ್ ಟಾಕಿಂಗ್, ಕಾರ್ಲ್ಸನ್ ಹೇಳೋದಿಲ್ಲಿ, ಕಾರ್ಲ್ಸನ್ ಹೇಳೋದು ಮ್ಯಾನೇಜ್ಡ್ ಸೂಸೈಡ್ ಆಫ್ ಅಮೆರಿಕನ್ ಗ್ಲೋಬಲ್ ಪವರ್ ಅಂತ ಹೇಳಿ, ಮ್ಯಾನೇಜ್ಡ್ ಸೂಸೈಡ್ ಅಂತ ಹೊರಡಿಸ್ತಾರೆ ಸರ್. ಟ್ರಂಪ್ ಸೂಸೈಡ್ ಅಂತ, ಬಹುಶಃ ಟ್ರಂಪ್ ಸೂಸೈಡ್ ಮಾಡಿಸಿದ್ದು ಅಂತ ನನ್ಗನ್ಸುತ್ತೆ. ಯಾಕೆಂದ್ರೆ ಆ ರೀತಿಯಲ್ಲೇ ಅವರು ನಡ್ಕೊಂಡು ಇದನ್ನ ಯುದ್ಧವನ್ನ ಶುರು ಮಾಡಿ ಅನ್ನೆಸರಿ ಆಗಿ ಇಡೀ ವಿಶ್ವಕ್ಕೆ ತೊಂದರೆ ಕೊಡ್ತಾ ಇದಾರೆ. ಬರೀ ಅವರಿಗೆ ತೊಂದರೆ ಆಗಿದ್ದಿದ್ರೆ ಅದು ಪರವಾಗಿರ್ಲಿಲ್ಲ, ಆದ್ರೆ ಇಡೀ ವಿಶ್ವಕ್ಕೆ ಅವರು ತೊಂದರೆ ಕೊಡ್ತಾ ಇದ್ದಾರೆ. ನೀವು ಗಮನಿಸಿದ್ರೆ ಇವನ್ ಇವತ್ತು ಅಲ್ ಜಜೀರಾ ಅವರ ತೌಹೀದ್ ಔಸಾದಿ ಅನ್ನುವಂತಹ ಅವರ ರಿಪೋರ್ಟರ್ ಕೂಡ ಹೇಳ್ತಿರೋದೇನು ಅಂದ್ರೆ ಈಗಾಗ್ಲೇ ಯುದ್ಧ ಇಂಟೆನ್ಸಿಫೈ ಆಗ್ಬಿಟ್ಟಿದೆ ಅನ್ನೋ ತರದಲ್ಲಿ ಅವರು ವರದಿಯನ್ನ ಮಾಡಿರೋದನ್ನು ನಾನು ಗಮನಿಸ್ತಾ ಇದ್ದೆ. ಯಾಕಂದ್ರೆ ಅವ್ರಿಗಾಗ್ಲೇ ಕಾರ್ಗ್ ಐಲ್ಯಾಂಡ್ ಮೇಲೆ ಕಾರ್ಗ್ ಐಲ್ಯಾಂಡ್ ಮೇಲೆ ಆಗ್ಲೇ ಅಟ್ಯಾಕ್ ಆಗಿದೆ ಅನ್ನುವಂತ ಅರ್ಥದಲ್ಲಿ ಆಗಿದೆ ಸರ್, ಮಿಸೈಲ್ಸ್ ಬಿದ್ದಿವೆ ಅಂತ ಮಾಹಿತಿ ಇದೆ ಸರ್. ಕಾರ್ಗ್ ಮೇಲೆ ಅಟ್ಯಾಕ್ ಆಗಿರೋದು ಹೌದು, ಬಟ್ ಇರಾನ್ ಹೇಳ್ತಿರೋದು ಅಲ್ಲಿ ಏನೂ ಇಲ್ಲ ಅಂತ, ಅದು ಖಾಲಿ ಅಂತ ಹೇಳ್ತಿದಾರೆ ಅವರು. ಹಾಗೇನೆ ಅದೊಂದೇ ಹೇಳಿಲ್ವಲ್ಲ ಅವರು, ಇನ್ನೊಂದು ಹೇಳ್ತಿದ್ದಾರೆ ಈಗಾಗ್ಲೇ ಇಸ್ರೇಲ್ ಕೂಡ ಇರಾನಿಯನ್ ಪ್ಲೇನ್ಸ್ ಮತ್ತೆ 3 ಏರ್ಪೋರ್ಟ್ ಮೇಲೆ ದಾಳಿ ಮಾಡಿದೆ ಇವತ್ತು ಅಂತ ಹೇಳ್ತಿದ್ದಾರೆ. ಇವ್ರು ಒಂದ್ ಕಡೆ ಡೆಡ್ ಲೈನ್ ಬಗ್ಗೆ ಮಾತಾಡ್ತಿದ್ದಾರೆ, ಇನ್ನೊಂದ್ ಕಡೆ ಆಗ್ಲೇ ಇಸ್ರೇಲ್ ದಾಳಿಯನ್ನ ಇಂಟೆನ್ಸಿಫೈ ಮಾಡಿರೋದು ಕೂಡ ವರದಿ ಆಗ್ತಾ ಇದೆ. ಒಟ್ಟಲ್ಲಿ ಮನುಕುಲಕ್ಕೂ ತೊಂದರೆ ಮಾಡುವ ಎಲ್ಲ ಲಕ್ಷಣಗಳು ಇದರಲ್ಲಿ ನನಗೆ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಇದು ಅಮೆರಿಕದ ಅವನತಿಯ ಹಾದಿಯೂ ಇರ್ಬೋದು, ಹಾಗೇನೆ ಇಡೀ ವಿಶ್ವ ಬಹುಶಃ 2 ವರ್ಷ ಹಿಂದಕ್ಕೆ ಹೋಗುತ್ತೆ ಆರ್ಥಿಕವಾಗಿ ಅಂತ ನನಗೆ ಅನ್ಸುತ್ತೆ. ಯಾಕೆಂದ್ರೆ ಇದನ್ನ ನೋಡ್ತಾ ಇದ್ರೆ, ಪ್ರತಿ ನಂಬರ್ಸ್ ನೋಡ್ತಾ ಇದ್ರೆ ನಮ್ಗೆ ಮತ್ತೆ ಇನ್ಫ್ಲೇಷನ್ ರೈಸ್ ಆಗ್ತಾ ಇರೋದನ್ನ ನೋಡ್ತಾ ಇದ್ರೆ ನಾವು 1-2 ವರ್ಷ ಹಿಂದಕ್ಕೆ ಹೋಗುವ ರೀತಿಯಲ್ಲಿ ಕಾಣ್ತಾ ಇದೆ ಇಡೀ ವಿಶ್ವದ ಆರ್ಥಿಕತೆಯ ಬಗ್ಗೆ ಮಾತಾಡುವಾಗ. ಹಾಗೇನೆ ಇಸ್ರೇಲ್ ಮತ್ತೆ ಅಮೆರಿಕ ಕೂಡ ಸಾಕಷ್ಟು ಲಾಸಸ್ ಒಳಗಾಗಿದೆ. ಆದ್ರೆ ಹ್ಯೂಮನ್ ಲಾಸ್ ನ ನೀವು ನೋಡಿದ್ರೆ ಅಮೆರಿಕನ್ಸ್ ಗಿಂತ ಹೆಚ್ಚು ಅಮೆರಿಕನ್ಸ್ ಹತ್ರ ಇಸ್ರೇಲ್ ಅಲ್ಲಿ ಕಡಿಮೆ ಮ್ಯಾನ್ ಲಾಸ್ ಆಗಿದೆ. ಎಲ್ಲೂ ಆಗ್ಬಾರ್ದು, ಆದ್ರೆ ಇರಾನ್ ಅಲ್ಲಿ ನೋಡಿ 2076 ಜನ ಇವತ್ತಿಗೆ ಜನ ಸತ್ತೋಗಿದ್ದಾರೆ ಈ ಅಟ್ಯಾಕ್ ಇಂದ. ಮತ್ತೆ 26,500 ಜನ ಇಂಜರೀಸ್ ಆಗಿದೆ. ಆದ್ರೆ ಇದು ನೀವು ಇಸ್ರೇಲ್ ಹೋಲಿಸಿದ್ರೆ ತುಂಬಾ 26 ಜನ ಮಾತ್ರ ಅಲ್ಲಿ ಇದಾಗಿದ್ದಾರೆ, ಮತ್ತೆ 6,951 ಜನ ಗಾಯಗೊಂಡಿದ್ದಾರೆ. ಸೊ ಈ ಎಲ್ಲ ಅಂಕಿಅಂಶಗಳನ್ನ ನೋಡಿದ್ರೆ ಒಂದು ಏನು ಮೇಲ್ನೋಟಕ್ಕೆ ನಮ್ಗೆ ಇರಾನ್ ತುಂಬಾ ಗಟ್ಟಿಯಾಗಿ ಕಾಣಿಸ್ತಾ ಇದೆ, ಆದ್ರೆ ಅದರ ಆರ್ಥಿಕತೆಯು ಜರ್ಜರಿತವಾಗ್ತಾ ಇದೆ. ಸರ್, ನನಗೆ ಇಲ್ಲಿ ಆಶ್ಚರ್ಯ ಆಗಿದ್ದು ಕೇಶವ್ ಸರ್, ಇಲ್ಲೇನಂದ್ರೆ ಇದೇ ವ್ಯಕ್ತಿ ಇಲ್ಲಿ ಒಂದ್ ಕಡೆ ಮಾತಾಡ್ತಾ ಹೇಳ್ತಿರೋದಿಲ್ಲಿ, ಗ್ಲೋಬಲ್ ಅಮೆರಿಕನ್ ಎಂಪೈರ್ ಹ್ಯಾಸ್ ಅಫಿಷಿಯಲಿ ಎಂಡೆಡ್ ನಾಟ್ ಬಿಕಾಸ್ ಆಫ್ ಅ ಲ್ಯಾಕ್ ಆಫ್ ಮಿಲಿಟರಿ ಮೈಟ್ ಬಟ್ ಬಿಕಾಸ್ ಆಫ್ ಎ ಕೊಲಾಪ್ಸ್ ಇನ್ ಲೀಡರ್ಶಿಪ್ ಅಂಡ್ ಮಾರಲ್ ಅಥಾರಿಟಿ. ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಅಲ್ವಾ ಸರ್ ಇದು? ಕರೆಕ್ಟ್ 100% ಡ್ಯೂ ಟು ದಿ ಲ್ಯಾಕ್ ಆಫ್ ಪ್ರಾಪರ್ ಲೀಡರ್ಶಿಪ್ ಇನ್ ದ ನೇಮ್ ಆಫ್ ಟ್ರಂಪ್. ಆ ತರ ನಮ್ಗೆ ಸ್ಪಷ್ಟವಾಗಿ ಕಾಣುತ್ತೆ. ಬಿಕಾಸ್ ನೋಡಿ, ಅವ್ರು ಮಿಡ್ಲ್ ಆಫ್ ದಿ ವಾರ್ ಅಲ್ಲಿ ಒಬ್ರು ಕಮಾಂಡರ್ ನ ಮಾಡ್ತಾರೆ, ಫೈರ್ ಮಾಡ್ತಾರೆ. ದಿ ವೇ ಹಿ ಇಸ್ ಹ್ಯಾಂಡ್ಲಿಂಗ್ ದಿ ವಾರ್ ನಿಜವಾಗ್ಲೂ ಅದರಿಂದನೇ ಅವನತಿ ಆಗ್ತಾ ಇದೆ ಅಂತ ಕಾಣುತ್ತೆ. ಬಟ್ ಇನ್ನೊಂದು, ಯಾವ್ದೋ ದೇಶದ ಮೇಲೆ ಅನ್ನೆಸರಿಯಾಗಿ ಈ ತರ ಅಟ್ಯಾಕ್ ಮಾಡಿ ಇಡೀ ಮನುಕುಲಕ್ಕೆ ತೊಂದರೆ ಮಾಡೋದವ್ರಿಗೂ ಒಂದು ಪಾಠ ಆಯ್ತು ಇದು ಅಂತ ಅನ್ಸುತ್ತೆ ನನಗೆ. ಇಸ್ರೇಲ್ಗೆ ನೆಸಿಟಿ ಅಲ್ವಾ ಕೇಶವ್ ಸರ್? ಇಸ್ರೇಲ್ನ ಅವಶ್ಯಕತೆಗೆ ಅಮೆರಿಕ ಕುಣಿದಿದ್ದಲ್ವಾ ಇದು? ಇಸ್ರೇಲ್ 1000 ಕಾರಣ ಕೊಡ್ತಾರೆ ಅವರು, ಸುತ್ತಮುತ್ತ ಎಲ್ಲಾ ದೇಶಗಳ ಬಗ್ಗೆ ನಾವು ಕೂರಿಸ್ಕೊಂಡು ಕೇಳಿದ್ರೆ ಎಲ್ಲಾ. ಈಗ ನೆಕ್ಸ್ಟ್ ಟರ್ಕಿ ನನ್ನ ಟಾರ್ಗೆಟ್ ಅಂತಿದ್ದಾರೆ ಅವರು, ಶುರು ಮಾಡಿದ್ದಾರೆ. ಟರ್ಕಿ ನನ್ನ ಟಾರ್ಗೆಟ್ ಅಂತಾರೆ ಅವರು. ಈಗ ನನ್ನ ಟಾರ್ಗೆಟ್, ಅವ್ರು ನಮಗೆ ಥ್ರೆಟ್ ಅಂತ ಹೇಳ್ತಾರೆ. ಈಗ ನೋಡಿ, ಥ್ರೆಟ್ ಏನೇ ಇದ್ರೇನು ಇದನ್ನ ಡಿಪ್ಲೊಮ್ಯಾಟಿಕ್ ರೀಸನ್ಸ್ ಅಲ್ಲಿ ನೀವು ವಿಶ್ವಾಸಕ್ಕೆ ತಗೊಂಡು ಬೇರೆ ಬೇರೆ ರಾಷ್ಟ್ರಗಳನ್ನ ತಗೊಂಡು ಅವರು ಮಾತುಕತೆ ಮೂಲಕ ಬಗೆಹರಿಸ್ಕೋಬೇಕಾಗ್ಲಿ. ಈ ತರದ ಯುದ್ಧಗಳನ್ನ ಮಾಡಿ ಯಾರಿಗೆ ಒಳಿತಾಗ್ತಾ ಇದೆ ಇದು ಅಂತ ಮಾತ್ರ ಗೊತ್ತಾಗ್ತಿಲ್ಲ. ಯಾರು ಶುರು ಮಾಡಿದ್ರೆ ಅವ್ರಿಗೆ ಅವನತಿಯನ್ನ ದಾರಿ ಅನ್ನೋದು ಕೂಡ ಇದು ತೋರಿಸ್ತಾ ಇದೆ. ಬಟ್ ವೇ ನನ್ಗೆ ಒಂದ್ ಸಣ್ಣ ಆತಂಕ ಅಂತೂ ಖಂಡಿತ ಇದೆ. ಇವರು ಈ ಸ್ಟೇಟ್ಮೆಂಟ್ಸ್ ಗಳನ್ನ ನೋಡಿದ್ರೆ ಇವ್ರು ಹುಚ್ಚಾಟ ದಿನಕ್ಕೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಒಂದೇ ದಿನದಲ್ಲಿ 4 ಸ್ಟೇಟ್ಮೆಂಟ್ ಕೊಡ್ತಾರೆ. ಆದ್ರೆ ಇದನ್ನ ಪದೇ ರೀಪೀಟ್ ಮಾಡ್ತಿರೋದು ನೋಡಿ, ಏನಾದ್ರೂ ಈವನ್ ಸಣ್ಣ ಮಟ್ಟದ ಹುಚ್ಚಾಟಕ್ಕೆ ಪ್ರಯತ್ನ ಪಟ್ರೇನು ಇರಾನ್ ಮೇಲೆ ಆ ರೀತಿ ಯಾವ್ದಾದ್ರು ಒಂದು ದಾಳಿ ಆಗದೆ ಇರ್ಲಿ, ಒಂದ್ ವೇಳೆ ಆ ತರದ ಒಂದು ದುಸ್ಸಾಹಸಕ್ಕೆ ಕೈ ಹಾಕಿದ್ರೆ ಮತ್ತೆ ಇದು ಎಸ್ಕಲೇಟ್ ಆಗತ್ತೆ, ಮತ್ತೆ ಆ ಎಲ್ಲ ವಿಶ್ವದ ಆರ್ಥಿಕತೆಗೂ ಹೊಡೆತ ಬೀಳುತ್ತೆ, ಭಾರತದ ಆರ್ಥಿಕತೆಗೂ ಹೊಡೆತ ಬೀಳುತ್ತೆ. ನನಗೆ ಭಯ ಇರೋದು ಆ ವಿಚಾರದಲ್ಲಿ. ಇಲ್ಲ, ಇವರು ಇದಕ್ಕೆ ಹಿಂಗ್ ಹೇಳ್ತಾರೆ, ಇದು ಆಗೋದಿಲ್ಲ, ಸಿವಿಲೈಸೇಷನ್ಸ್ ಬಗ್ಗೆ ಮಾತಾಡ್ತಾರೆ, ಇದಾಗಲ್ಲ ಅನ್ನುವಂಥದ್ದು ಸ್ಟ್ರಾಂಗ್ ಗಟ್ ಫೀಲಿಂಗ್ ಇದೆ. ಆದ್ರೆ ಎಲ್ಲೋ ಒಂದ್ ಕಡೆ ಇವರು ಹುಚ್ಚಾಟಕ್ಕೆ ಪ್ರಯತ್ನ ಪಟ್ಬಿಟ್ರೆ ಇಡೀ ಮನುಕುಲದ ಇದಕ್ಕೆ ತೊಂದರೆ ಆಗ್ಬಿಡತ್ತಲ್ಲ, ಇದು ಬೇರೆ ಬೇರೆ ರಾಷ್ಟ್ರಗಳು ಯುದ್ಧಕ್ಕೆ ಧುಮುಕ್ಬಿಟ್ರೆ ಏನೆಲ್ಲ ಆಗಬಹುದು ಅನ್ನುವಂತ ಒಂದ್ ಸಣ್ಣ ಅರಿವಾದ್ರೂ ಬಹುಶಃ ಟ್ರಂಪ್ ಇದ್ರೆ ಆ ದುಸ್ಸಾಹಸಕ್ಕೆ ಪ್ರಯತ್ನ ಮಾಡದೇ ಇರಲಿ ಅನ್ನುವಂಥದ್ದು ನನ್ನ ಆಶಯ. ಫೈನ್, ನಾನು ಮತ್ತಷ್ಟು ಮಾತಾಡ್ತೀನಿ. ಇಲ್ಲಿ ಸುನಿಲ್, ಒಂದು ಮಾತಿದೆ ಇಲ್ಲಿ, a whole civilization will die tonight, never to be brought back again. I don't want that to happen, but it probably will. ಇದು ಟ್ರಂಪ್ ಮಾತು. ಇದರಲ್ಲೇ 2 ಥರ ದ್ವಂದ್ವ. ಅಂದರೆ
ಇವತ್ತು ಇಡೀ ಒಂದು ಇಸ್ರೇಲ್ ಇರಾನ್ನ ನಾಗರಿಕತೆನೇ ಹಾಳಾಗ್ಬಿಡುತ್ತೆ ಅಂತ ಹೇಳುವಂಥ, ಆದರೆ ನಂಗೆ ಅದಾಗೋದು ನನಗೆ ಇಷ್ಟ ಇಲ್ಲ. ಆದರೆ ಅದು ಆಗಬಹುದು, ಆಗುತ್ತೆ, ಈ ಥರದ್ದು ಒಂದು ಮಾತು. ಇದಕ್ಕೆ ಮಸೂದ್ ಪೆಜೆಶ್ಕಿಯಾನ್ ಒಂದು ಕಡೆ ಒಂದು ಪೋಸ್ಟ್ ಮಾಡ್ತಾರೆ. More than 14 million proud Iranians have so far registered to sacrifice their lives to defend Iran. I too have been, am and will remain devoted to giving my life for Iran. ಒಂದು 14 ಮಿಲಿಯನ್, ಹತ್ತತ್ರ 1,40,00,000 ಜನ ಅವರು ಜೀವ ಕೊಡೋಕ್ಕೆ ರೆಡಿಯಾಗಿ ಬರ್ತಿದ್ದಾರೆ. ನಾನು ಕೊಡ್ತಿದ್ದೆ, ಈಗಲೂ ಕೊಡ್ತೀನಿ, ಮುಂದಕ್ಕೂ ನಾನು ಕೊಡ್ತೀನಿ, ಸ್ಯಾಕ್ರಿಫೈಸ್ ಮಾಡೋಕ್ಕೆ ನಾನು ರೆಡಿಯಾಗಿದ್ದೀನಿ ಅಂತೇಳಿ ಪೆಜೆಶ್ಕಿಯಾನ್ ಒಂದು ಕಡೆ ಅವರು ಕೂಡ ಒಂದು ಕಡೆ ಒಂದು ಪೋಸ್ಟ್ ಮಾಡ್ಕೊಳ್ತಾರೆ. ನನ್ನ ಪಾಯಿಂಟ್ ಇಲ್ಲಿ, ಈ ಮನುಷ್ಯ ಈಗ ಬಾಯಿ ಬಿಟ್ಟರೆ ಹೇಳ್ತಿರೋದು ಹೋರ್ಮುಜ್ ಓಪನ್ ಮಾಡಿ, ಹೋರ್ಮುಜ್ ಓಪನ್ ಮಾಡಿ, ಹೋರ್ಮುಜ್ ಓಪನ್ ಮಾಡಿ ಅಂತ ಹೇಳಿ ಮಾತಾಡ್ತಿರೋ ಮನುಷ್ಯ, ಅನೇಕ ದೇಶಗಳಲ್ಲಿ ಬೇಡ್ಕೊಂಡ ಮನುಷ್ಯ, ಹೋರ್ಮುಜ್ಗೆ ನನಗೆ ನಿಮ್ಮ ನೌಕಾಸೇನೆ ಕಳಿಸ್ಕೊಡಿ, ನಿಮ್ಮ ವಾರ್ಶಿಪ್ಗಳನ್ನು ಕಳಿಸ್ಕೊಡಿ ನನಗೆ, ಇದೇ ಮನುಷ್ಯ ಕೇಳ್ಕೊಂಡಿದ್ದು, ಯಾರೂ ಸೊಪ್ಪು ಹಾಕಲಿಲ್ಲ. ಈಗ ಅಕಸ್ಮಾತ್ ಹೋರ್ಮುಜ್ ಓಪನ್ ಮಾಡಿಸ್ಲೇಬೇಕು ಅಂತ ಈ ಮನುಷ್ಯನಿಗೆ ಇದ್ದಿದ್ರೆ, ನೀನು ಇರಾನ್ ನಾಗರಿಕತೆ ಹಾಳು ಮಾಡ್ಕೊಂಡು ಏನಪ್ಪ ಮಾಡ್ತೀಯಾ, ಹೋರ್ಮುಜ್ ಓಪನ್ ಮಾಡು ನೀನು ಅಂತ ಕಾರ್ಗ್ ಮೇಲೆ ಯಾಕೆ ದಾಳಿ ಮಾಡಿದ್ದೆ ನೀನು? ಹೋರ್ಮುಜ್ ಮೇಲೆ ನೀನು ದಾಳಿ ಮಾಡಬೇಕಾಗಿತ್ತಲ್ವೇ? ಇದು ಕಾರ್ಗ್ ಅನ್ನೋದು ಯಾಕೆ, ನಾಗರಿಕತೆ ಅಂತ ಬರೋದು ಯಾಕೆ, ಹೋರ್ಮುಜ್ ಬಗ್ಗೆ ಮಾತೇ ಇಲ್ವಲ್ಲ ಯಾಕೆ? ಬರೋ 2000 ಹತ್ತತ್ರ ಶಿಪ್ ಇದೆ ಅಲ್ಲಿ, ನಮ್ಮ ಇಂಡಿಯಾದೇ ಒಂದು 7 ಬಂದಿರಬೇಕು, 130ವರೆಗೂ ಅಲ್ಲೇ ನಮ್ಮ ಶಿಪ್ಗಳೇ ಅಲ್ಲೇ ಇವೆ. ಆ ಶಿಪ್ಗಳ ಬಗ್ಗೆ ಭಯ ಇದೆಯಾ ಇಲ್ಲಿ? ಅಲ್ಲಿ ನಾನು ಹೋರ್ಮುಜ್ ಕೈ ಇಟ್ಟರೆ ಅಕಸ್ಮಾತ್ ಅವ್ರು ಶಿಪ್ನೇ ಬ್ಲಾಸ್ಟ್ ಮಾಡಿಬಿಟ್ರೆ ಗತಿ ಏನು ಅಂತ ಆ ಭಯಕ್ಕೆ ಆ ಶಿಪ್ ಮುಟ್ತಾ ಇಲ್ವಾ ಇಲ್ಲಿ, ಆ ಹೋರ್ಮುಜ್ ಮುಟ್ತಾ ಇಲ್ವಾ ಅಂತ. ಒಂದು ಇವತ್ತಿನವರು ಇದು ಏನಂದರೆ, ಇನ್ ದ ಮಿಲಿಟ್ರಿ ಪಾರ್ಲೆನ್ಸ್ ಒಂದು ತುಂಬ ಕ್ಲಿಯರ್ ಆಗಿರುತ್ತೆ. ಯುವರ್ ಕ್ಯಾಂಪೇನ್ ವಿಲ್ ಬಿ ಆ್ಯಸ್ ಸ್ಟ್ರಾಂಗ್ ಆ್ಯಂಡ್ ಆ್ಯಸ್ ಸಕ್ಸಸ್ಫುಲ್ ಆಸ್ ಯುವರ್ ಲೀಡರ್ ಇಸ್. ನಿಮ್ಮ ಲೀಡರೇ ಕನ್ಫ್ಯೂಸ್ಡ್ ಆದರೆ ಏನು ಮಾಡ್ತೀರಾ ನೀವು? ಆ ಆರ್ಮಿ ಏನು ಮಾಡುತ್ತೆ, ಅವ್ರ ರಾದರ್ ಆ ಆರ್ಮ್ಡ್ ಫೋರ್ಸಸ್ ಏನಿರುತ್ತೆ ಏನು ಮಾಡುತ್ತೆ, ಅವು ಏನು ಮಾಡೋಕ್ಕಾಗಲ್ಲ ಆವಾಗ ಬೇಸಿಕ್ಲಿ. ಸೊ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದ್ಯಾಟ್ ಫಸ್ಟ್ಲಿ ಅವರು ಏನು ಅನ್ಕೊಂಬಂದ್ರಲ್ಲ ರಮಾಕಾಂತ್ ಅವರೇ, ನಾನು ಆಗಲೇ ಹೇಳಿದೆ ಅಲ್ಲ, ದಿಸ್ ಈಸ್ ಅ ಡಿಕ್ಲೈನಿಂಗ್ ಒಂದು ಎಂಪೈರ್ ಇದು, ಅರ್ಥ ಆಯ್ತಾ? ಆ್ಯಂಡ್ ಇದರಲ್ಲೆಲ್ಲ ತುಂಬ ದೊಡ್ಡ ಒಬ್ಬ ಪ್ಲೇಯರ್ ಏನಿದೆ, ಗೇನ್ ಯಾರಿಗಾಗ್ತಿದೆ ಅಂತ ಹೇಳಿದ್ರೆ ದಟ್ ಈಸ್ ಚೈನಾ. ನಾನು ಅದನ್ನು ಅನಲೈಸ್ ಮಾಡ್ತೀನಿ ಆಮೇಲೆ. ಆ್ಯಸ್ ಫಾರ್ ಆಸ್ ಇಲ್ಲಿ ಏನು ನಡೀತಿದೆ ಇದ್ರ ಬಗ್ಗೆ ನಾನು ಮಾತಾಡಬೇಕು ಅಂತ ಹೇಳಿದ್ರೆ, ನೀವು ಕ್ಲಿಯರ್ ಪ್ಲ್ಯಾನ್ ಮಾಡ್ದಿರಾ ಈ ರೀತಿಯ ಆಪರೇಷನ್ಸ್ಗೆ ನೀವು ಬರೋಕ್ಕಾಗಲ್ಲ. ಇವರು ಇರಾಕ್ ಅಂದ್ಕೊಂಡು ಬಂದ್ಬಿಟ್ರು, ನಾವು ಇರಾಕಲ್ಲಿ ನಾವು ಮಾಡಿದ್ದೀವಿ, ಅಫ್ಘಾನಿಸ್ತಾನಲ್ಲಿ ನಾವು ಮಾಡಿದ್ದೀವಿ, ಅವ್ರು ರಾದರ್ ಅವ್ರ ಒಂಥರ ಫಾಲ್ಸ್ ಹುಡ್ ಅವ್ರ ತಲೆಯಲ್ಲಿ ಅವ್ರು ತುಂಬಿಸ್ಕೊಂಡಿದ್ದಾರೆ. ಒಂದು ಮ್ಯಾಚ್ ಸಾಧ್ಯನೇ ಇಲ್ಲ. ಅದನ್ನೇ ನಾನು ಹೇಳ್ತಿರೋದು. ನಾನು ಅದನ್ನೇ ಅಬ್ಸಲ್ಯೂಟ್ಲಿ ಅವ್ರು ಅದನ್ನು ಅನ್ಕೊಂಡ್ ಬಂದಿದ್ದಾರೆ, ನಮ್ಮ ಪ್ರೀವಿಯಸ್ ಕ್ಯಾಂಪೇನ್ಸ್ ಬೇಸಿಸ್ ಮೇಲೆ ನಾವೇನಾದ್ರೂ ಮಾಡ್ತೀವಿ ಅಂತ. ಬಟ್ ಒಂದು ಪಾಯಿಂಟ್ ಅವ್ರು ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಅವ್ರ ಪ್ರೀವಿಯಸ್ ಕ್ಯಾಂಪೇನ್ಸಲ್ಲೂ ಅವ್ರು ಸಕ್ಸೀಡ್ ಆಗಿಲ್ಲ. ಲೆಟ್ ಅಸ್ ಗೆಟ್ ಇಟ್ ವೆರಿ ಸ್ಟ್ರೇಟ್, ಅರ್ಥ ಆಯ್ತಾ? ಅವ್ರ ಪ್ರೀವಿಯಸ್ ಕ್ಯಾಂಪೇನ್ಸಲ್ಲಿ ಅವ್ರು ಸಕ್ಸೀಡ್ ಆಗಿಲ್ಲ. ಈಗ ಒಂದು ಇದೇನು ಹೇಳ್ತಾರೆ, ಬೂಟ್ಸ್ ಆನ್ ದ ಗ್ರೌಂಡ್, ಈಗ ಕಾರ್ಗ್ ಐಲ್ಯಾಂಡ್ನ ಬಂದ್ಬಿಟ್ಟು ಅವ್ರು ತಗೋಬೇಕು, ಆಮೇಲೆ ಸ್ಟ್ರೇಟ್ ಆಫ್ ಹರ್ಮೂಸ್ಗೆ ಹೋಗೋದು. ಲೆಟ್ ಮಿ ಟೆಲ್ ಯು, ಸ್ಟ್ರೇಟ್ ಆಫ್ ಹರ್ಮೂಸಲ್ಲಿ ಇರಾನ್ ಗೆಲ್ಲಬೇಕಾಗಿಲ್ಲ, ಟೈಮ್ ವೇಸ್ಟ್ ಮಾಡಿದ್ರೆ ಸಾಕು, ಇರಾನ್ಗೆ ಅದೇ ದೊಡ್ಡ ಗೆಲುವು. ಬಟ್ ಅಮೇರಿಕಾಗೆ ಇವತ್ತು ದೇ ಹೋಲ್ಡ್ ದ ಗ್ಲೋಬಲ್ ರೆಸ್ಪಾನ್ಸಿಬಿಲಿಟಿ ರಮಾಕಾಂತ್ ಅವರೇ. ಯಾಕಂತ ಹೇಳಿದ್ರೆ ಏನೇನು ಆಗ್ತಿದೆ ನೀವೇ ನೋಡಿ, ಆಟೋ ಸ್ಟ್ಯಾಂಡ್ಗಳಲ್ಲಿ ಹೊಡೆದಾಡ್ತಾ ಇದ್ದಾರೆ ಜನ. 120 ದಾಟಿಬಿಟ್ಟಿದೆ. ರೀಸನ್ ಡೊನಾಲ್ಡ್ ಟ್ರಂಪ್. ಬರೀ ಇಸ್ರೇಲ್ ಇರಾನ್ ಆಗಿದ್ದಿದ್ರೆ ಇದು ಈ ಲೆವೆಲ್ಗೆ ಬರ್ತಾ ಇರಲಿಲ್ಲ. ಇಡ್ಲಿ ಕಾಫಿ ಜಾಸ್ತಿ ಆಯ್ತು ಬೆಲೆ, ರೀಸನ್ ಡೊನಾಲ್ಡ್ ಟ್ರಂಪ್. ರೋಡ್ ಸೈಡ್ ಅಲ್ಲಿ ಬಿಸಿ ಟೀ ಮಾಡ್ಕೊಡ್ತಾ ಇಲ್ಲ, ಹಾಗೆಲ್ಲ ಮಾಡಿಟ್ಟಿದ್ದೀನಿ ಕುಡಿ ಅಂತ ಹೇಳ್ತಾ ಇದ್ದಾರೆ. ಇದು ನಡೀತಾ ಇದೆ ತುಂಬಾ ಜನ. ಈಗ ನೀವು ಹೋದ್ರೆ, ಸೊ ಕ್ರೈಸಿಸ್ ಈಸ್ ಆನ್ ದ ರೋಡ್ ರೈಟ್ ನೌ, ಅರ್ಥ ಆಯ್ತಾ? ಅದು ಎಲ್ಲಾ ಕಡೆಗೂ ಸ್ಪ್ರೆಡ್ ಆಗ್ಬಿಟ್ಟಿದೆ. ಈ ಬರೀ 36-37 ಡೇಸ್ ಮುಂಚೆ ನಾವು ನೋಡಿದ್ರೆ ಆಗಿರ್ಲಿಲ್ವಲ್ಲ, ಎಲ್ಲ ಡಿಫ್ರೆನ್ಸಸ್ಸು ಇತ್ತು, ಎಲ್ಲಾನು ಇತ್ತು. ಬಟ್ ಅದಕ್ಕೆ ಮುಂಚೆ ನಾವು ಹೋಗ್ಬಿಟ್ಟು ನೋಡಿದ್ರೆ ಅಲ್ಲೇನೂ ಪ್ರಾಬ್ಲಮ್ ಇರಲಿಲ್ಲ, ಹೌದಲ್ವಾ? ನೀವು ಸ್ಟ್ರೇಟ್ ಆಫ್ ಹರ್ಮೂಸ್ನ ಕ್ಲೋಸ್ ಮಾಡಿಸಿದ್ ನೀವು, ಈಗ ತೆಗೀರಿ ಅಂತ ಮತ್ತೆ ಬಾಯ್ ಬಡ್ಕೊಳ್ತಾ ಇರೋದು ಕೂಡ ನೀವೇನೇನೆ, ಅರ್ಥ ಆಯ್ತಾ? ಫಸ್ಟ್ ಆಫ್ ಆಲ್ ಯಾಕೆ ಮುಚ್ಚಿದ್ರಿ ಅದನ್ನ? ಆ್ಯಂಡ್ ನಾಗರಿಕತೆನ ನಾನು ವೈಪ್ ಔಟ್ ಮಾಡಿಬಿಡ್ತೀನಿ ಅಂತ ಹೋದ್ರೆ ಇಂಥ ದೊಡ್ಡ ಸ್ಟೇಟ್ಮೆಂಟ್ ಸ್ಟ್ರೇಟ್ ಅವೇ ಮಾಡೋಕ್ಕೆ ಆಗೋದು ಅಂದ್ರೆ ಅಲ್ಲ, ನಾನು ಅದನ್ನೇ ಹೇಳ್ತಿರೋದು. ಇದು ಮಾಡಕ್ಕೆ ಯಾರಿಗೆ ಸಾಧ್ಯ ಇದೆ ಅಂತ ಹೇಳಿದ್ರೆ, ದೇ ಮಸ್ಟ್ ಹ್ಯಾವ್ ಪ್ಲಾನ್ಡ್ ಎ ನ್ಯೂಕ್ಲಿಯರ್ ಅಟ್ಯಾಕ್. ಇಲ್ಲ ಅಂತ ಹೇಳಿದ್ರೆ ನೀವು ಕನ್ವೆನ್ಷನಲ್ ಮೆಥಡ್ಸ್ ಅಲ್ಲಿ ಇಟ್ ಈಸ್ ಇಂಪಾಸಿಬಲ್ ದಟ್ ಯು ಕ್ಯಾನ್ ಮೇಕ್ ಸಚ್ ಎ ಸ್ಟೇಟ್ಮೆಂಟ್. ಆ್ಯಂಡ್ ಟ್ರಂಪ್ನ ಒಂದು ಟೆಂಪರಮೆಂಟ್ ಬೇಸಿಸ್ ಮೇಲೆ ನಾವು ನೋಡ್ತೀವಿ ಅಂದರೆ ಐ ಡೋಂಟ್ ಥಿಂಕ್, ಯಾಕಂದರೆ ಹಿ ಹ್ಯಾಸ್ ಲಾಸ್ಟ್ ಇಟ್. ಈಗ ಹೇಗಂತ ಹೇಳಿದ್ರೆ, ಒಂದು ಇದೇನಿರುತ್ತೆ,
ಕ್ಯಾಂಪೇನ್ ಏನು ನಡೆಯುತ್ತಲ್ಲ ಆ ಕ್ಯಾಂಪೇನ್ ಐ ಜಸ್ಟ್ ಟೇಕ್ 2 minutes ಮೋರ್. ಇದು ಬೇಕು, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾನು ಏನಕ್ಕೆ ಹೇಳ್ತಿದ್ದೀನಿ ಅಂದರೆ ವೈ ಟ್ರಂಪ್ ಈಸ್ ಮೇಕಿಂಗ್ ದೀಸ್ ಸ್ಟೇಟ್ಮೆಂಟ್ಸ್, ಇದೆಲ್ಲ ಬರೀ ಮಾತಷ್ಟೇನೆ, ಕೆಲಸ ಏನೂ ನಡೆಯಲ್ಲ ಅಂತ. ದೇರ್ ಕ್ಯಾನ್ ಬಿ ಅಟ್ಯಾಕ್ಸ್ ಬಟ್ ನಾಟ್ ಅಟ್ ದ ಸ್ಕೇಲ್ ಆಫ್ ಸಿವಿಲೈಸೇಷನ್ ವೈಪಿಂಗ್ ಔಟ್ ಅಟ್ಯಾಕ್ಸ್. ಸಿವಿಲೈಸೇಷನ್ನ ಅಳಿಸ್ಬಿಡ್ತೀನಿ ಅನ್ನೋ ರೇಂಜ್ಗೆ ಅಟ್ಯಾಕ್ಸ್ ಏನಕ್ಕೆ ನಡೆಯಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಈಗ ಏನೇನು ಆಟಗಳು ನಡೀತಾ ಇದೆಯಲ್ಲ ಇದರಲ್ಲಿ ಪ್ರತಿ ವಾರನೂ ಈಚ್ ವೀಕ್ ಆಫ್ ದ ವಾರ್ ಈ ಕ್ಯಾಶುಯಾಲಿಟಿ ಫಿಗರ್ ಏನಿರುತ್ತಲ್ಲ ಅದು 3 figures ಹತ್ರ ಹೋಗ್ತಾ ಹೋಗುತ್ತೆ. ಅಮೆರಿಕನ್ಸು ತುಂಬ ಜನ ಸತ್ತಿದ್ದಾರೆ ಇದರಲ್ಲಿ. ಅವರು ಏನು ರಿಲೀಸ್ ಮಾಡ್ತಾರೆ ಏನು ಮಾಡಲ್ಲ, ಯಾಕಂದರೆ ಬೇಸಲ್ಲಿ ಅಷ್ಟು ಜನ ಇಟ್ಟಿದ್ರೆ ಬೇಸ್ ಮೇಲೆ ಮಿಸೈಲ್ ಅಟ್ಯಾಕ್ ನಡೆದಿದೆ. ಅಲ್ಲಿ ನಡೆದಿರೋದು ನಾರ್ಮಲ್ ಪಟಾಕಿ ಹಚ್ಚಿಲ್ಲ ಯಾರು, ಒಂದು ಮಿಸೈಲ್ ಅಟ್ಯಾಕ್ ಆಗಿದೆ ಅಂತ ಹೇಳಿದ್ರೆ, ಓಡೋಗೋಕ್ಕೆ ಮುಂಚೆ ಅದು ಸರ್ಪ್ರೈಸ್ ಅಟ್ಯಾಕ್ಸ್ ಆಗಿದೆ ಅಂತ ಹೇಳಿದ್ರೆ, ನಿಮ್ಮ ಹತ್ರ ಏರ್ ಡಿಫೆನ್ಸ್ ಸಿಸ್ಟಮ್ಸ್ ಕೂಡ ಕರೆಕ್ಟಾಗಿರಲಿಲ್ಲ ಮಿಡ್ಲ್ ಈಸ್ಟಲ್ಲಿ, ಅದರಲ್ಲಿ ತುಂಬ ಜನ ಸತ್ತಿದ್ದಾರೆ. 3 figure ನಿಮಗೆ ಇದು ಏನು ಹೇಳ್ತಾರೆ ಕ್ಯಾಶುಯಾಲಿಟೀಸ್ ರೀಚ್ ಆಯಿತು, 100 ಜನ ಸತ್ರು 200 ಜನ ಸತ್ರು ಅನ್ನೋ ನ್ಯೂಸ್ ಡೆಫಿನೆಟ್ಲಿ ನೀವು ಏನು ಬೇಕಾದ್ರೂ ಹೇಳಿ ಕ್ಯಾಶುಯಾಲಿಟೀಸ್ ಆಗಿದೆ. ಸೊ ಒಂದು ಡಿಸ್ಕಂಟೆಂಟ್ ಆ ದೇಶದಲ್ಲಿ ಬೆಳೀತಾ ಇದೆ. ಸೆಕೆಂಡ್, ಸ್ಟ್ರೇಟ್ ಆಫ್ ಹರ್ಮೂಸ್ ಏನಿದೆಯಲ್ಲ ಅದು ಈ ಚೈನಾ ಏನಾಗಿದೆ, ಚೈನಾ ಎನರ್ಜಿ ಸೆಕ್ಯೂರ್ ಆಗಿಬಿಟ್ಟಿದೆ. ಬಟ್ ಒಂದು ಚೈನಾದು ಬಿಟ್ಟು, ಯಾಕಂದರೆ ಅವ್ರು ರಷ್ಯಾದಿಂದ ತರಿಸ್ಕೊತಾ ಇದ್ದಾರೆ, ಈಗ ಇರಾನಿಂದನೂ ಅಲ್ಲಿಗೆ ಅವರು ಆಯಿಲ್ ಸಪ್ಲೈ ಅವ್ರಿಗೇನು ಅನ್ರಿಸ್ಟ್ರಿಕ್ಟೆಡ್ ಅಲ್ಲಿಗೆ ಹೋಗ್ತಾ ಇದೆ. ಅಲ್ಲಿ ಚೈನಾ ಎನರ್ಜಿ ಸೆಕ್ಯೂರ್ ಆಗಿ ಇವತ್ತು ಚೈನಾ ಏನು ಮಾಡಿದೆ ಇಲ್ಲಿ ಅಂತ ಹೇಳಿದ್ರೆ, ನಾನು ಟ್ರಂಪ್ ಫ್ರಸ್ಟ್ರೇಷನ್ಗೆ ರೀಸನ್ಸ್ ಹೇಳ್ತಾ ಇದ್ದೀನಿ. ಚೈನಾ ಏನು ಮಾಡಿದೆ ಅಂತ ಹೇಳಿದ್ರೆ, ಈ ಬೇರೆ ಪ್ರಪಂಚಕ್ಕೆಲ್ಲಾನು ಇವಾಗ ಇರಾನ್ಗೆ ಫೈಟ್ ಮಾಡೋ ಶಕ್ತಿ ಕೊಟ್ಬಿಟ್ಟು ಸ್ಟ್ರೇಟ್ ಆಫ್ ಹರ್ಮೂಸ್ನ ಕ್ಲೋಸ್ ಮಾಡಿ ಪೂರ್ತಿ ಪ್ರಪಂಚದ ಒಂದು ಗಂಟ್ಲೇನಿದೆಯಲ್ಲ ಅದನ್ನ ತುಂಬ ಗಟ್ಟಿಯಾಗಿ ಇಟ್ಕೊಂಡ್ಬಿಟ್ಟಿದೆ ಚೈನಾ. ಈಗ ಇದನ್ನು ಬಿಡಿಸ್ಬೇಕು, ಅವರ ಒಂದು ಸ್ಟ್ರಾಂಗ್ ಹೋಲ್ಡ್ ಅಮೆರಿಕ ಮತ್ತೆ ರೀಗೈನ್ ಮಾಡಬೇಕು ಅಂದರೆ ಈಗ ಅಮೆರಿಕನ್ ರೆಸ್ಪಾನ್ಸಿಬಿಲಿಟಿ ಇದೆ, ಏನಾದರೂ ಮಾಡಿ ಸ್ಟ್ರೇಟ್ ಆಫ್ ಹರ್ಮೂಸ್ನ ಓಪನ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಬಟ್ ಅದು ಆಗ್ತಾ ಇಲ್ಲ. ನಾವು ಎವ್ರಿಥಿಂಗ್ ದಟ್ ಈಸ್ ಹ್ಯಾಪನಿಂಗ್ ರೈಟ್ ನೌ ಈಸ್ ಅನ್ ಔಟ್ಕಮ್ ಆಫ್ ಇಟ್. ಅದು ಒಂಥರ ಅದರ ಸಬ್ಸ್ಟ್ರಾಟ್ ಆಯಿತು. ಈ ಎಂಟೈರ್ ಫ್ರಸ್ಟ್ರೇಷನ್ಗೆ ರೀಸನ್ ಇದೇನೆ. ಸರ್, ನಾನು ಸುದರ್ಶನ್ ಸರ್, ಇದೊಂದು ಈ ಥರದೊಂದು ಪ್ರಶ್ನೆ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ ಸರ್. ಏನಂತ ಹೇಳಿದ್ರೆ, ಈಗ ಹೋರ್ಮುಸ್ ಮೇಲೆ ಒಂದು ವೇಳೆ ಇದೇ ಅಮೆರಿಕ ಅಟ್ಯಾಕ್ ಮಾಡಿಬಿಡ್ತು ಅಂತ ಅಂದ್ಕೊಳ್ಳಿ ಸರ್, ಒಂದು 2,000 ಶಿಪ್ ನಿಂತಿರಬಹುದು. ಅದರಲ್ಲಿ ಆಸ್ಟ್ರೇಲಿಯಾದಿದೆಯೋ, ಅಮೇರಿಕಾದಿದೆಯೋ, ಸ್ಪೇನ್ದಿದೆಯೋ, ಫ್ರಾನ್ಸ್ದಿದೆಯೋ, ಇಲ್ಲ ಚೈನಾದೇ ಇದೆಯೋ, ರಷ್ಯಾದೇ ಇದೆಯೋ, ಇಂಡಿಯಾದೇ ಇದೆಯೋ, ಜಪಾನ್ದೇ ಇದೆಯೋ, ಬೇರೆ ವಿಚಾರ ಸರ್, ಪಾಕಿಸ್ತಾನದ್ದಾದರೂ ಇರಲಿ. ನೀವು ಈ ಅಟ್ಯಾಕ್ ಮಾಡಿದ ತಕ್ಷಣ ಅಂತಾರಾಷ್ಟ್ರೀಯ ಮಟ್ಟದ ಒತ್ತಡ ಅಮೆರಿಕ ಮೇಲೆ ಬೀಳಬೇಕು ಅಂತ ಹೇಳಿದ್ರೆ, ಅಲ್ಲಿ ನಿಂತಿದೆಯಲ್ಲ ಸರ್, 2,000 ಹಡಗುಗಳು ನಿಂತಿದೆಯಲ್ಲ, ಅದರಲ್ಲಿ ಕನಿಷ್ಠ ಪಕ್ಷ ಒಂದು 20 ಹಡಗನ್ನು ಪೀಸ್ ಮಾಡಿಬಿಟ್ರು ಕೂಡ ಇಡೀ ವಿಶ್ವ, ಇಡೀ ಈ ಭೂಗೋಳ ಇದೆಯಲ್ಲ, ಈ ಭೂಗೋಳ ಟ್ರಂಪ್ನನ್ನು ಸುಮ್ಮನೆ ಬಿಡುತ್ತಾ ಅಂತ ನನ್ನ ಪಾಯಿಂಟ್. ಇಲ್ಲ, ಇಲ್ಲಿವರೆಗೂ ನಾವು ಇರಾನ್ ಆಗ್ಲಿ ಮತ್ತೆ ಟ್ರಂಪ್ ಅನ್ನಾಗ್ಲಿ ಒಂದಿಷ್ಟು ಸೀರಿಯಸ್ ಆಗಿ ತಗೊಂಡಿಲ್ಲ. ಈಗ ನೋಡಿ, ಈ ಹೊರ್ಮುಜ್ ಜಲಸಂಧಿ ಏನಿದೆ 33 ಕಿಲೋಮೀಟರ್, ಅದರಲ್ಲಿ 16 ಕಿಲೋಮೀಟರ್ ಒಮಾನಿಗೆ ಸೇರ್ಬೇಕಾಗಿತ್ತು, ಇನ್ನು 16 ಕಿಲೋಮೀಟರ್ ಇರಾನಿಗೆ ಸೇರ್ಬೇಕಾಗಿತ್ತು. ಇವ್ರ ಹೆಂಗೆ ಅಲ್ಲಿ ಬಂದ್ಬಿಟ್ಟು ಇಲ್ಲ ಪೂರ್ತಿ ನಮ್ದೇ ಅಂತ ಹೇಳಿ ಅಲ್ಲಿ ಹೋಗೋ ಬರೋ ಹಡಗುಗಳ ಮೇಲೆಲ್ಲ ದಾಳಿ ಮಾಡೋದು, ಬೆಂಕಿ ಹಚ್ಚೋದು, ಅಥವಾ 2 ಮಿಲಿಯನ್ ಯುವಾನ್ ಅಂದ್ರೆ ಚೈನೀಸ್ ಕರೆನ್ಸಿ ಕೊಡಿ ಅಂತ ಹೇಳಿ ಅಲ್ಲಿ ಟೇಲ್ ಎಂಡಿಗೆ ಬರ್ತಾರಲ್ಲ ಸರ್, ಇವರು ಟೇಲ್ ಎಂಡಿಗೆ ಬರ್ತಾರಲ್ಲ ಸರ್, ನಂದೇ ನೀರು ನಂದೇ ಹಡಗು ಅಂತ ತುದಿಗೆ ಬರ್ತಾರಲ್ಲ, ಒಮಾನ್ ಆದ್ಮೇಲೆ ಬರ್ತಾರಲ್ಲ ಇವರು, ಆ ಕಾರಣಕ್ಕ ಅಂತ ಇದು. ಇನ್ನೂ ಇಲ್ಲ, ಆಗಲ್ಲ. ಈಗ ನೋಡಿ, 80ರ ದಶಕದಲ್ಲಿ UN ಕ್ಲೋಸ್ ಅಂತೇಳಿ, ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಆನ್ ಲಾ ಆಫ್ ಸೀಸ್, ಅದು ಬಹಳ ಕ್ಲಿಯರ್ ಆಗಿ ಹೇಳ್ಬಿಟ್ಟಿದೆ. ಈಗ ನಮ್ಮ ಭಾರತ ಮತ್ತು ಶ್ರೀಲಂಕಾದ ನಡುವೆನು ಅಷ್ಟು ಅಂತರ ಇಲ್ಲ. ಅವಾಗ ನಾವೊಂದು ಸಪರೇಟ್ ಆಗಿ ಒಪ್ಪಂದ ಮಾಡ್ಕೊಂತೀವಿ, ಸರಿಯಪ್ಪ ಈ UNCLOS ಪ್ರಕಾರ ಏನು 21-22 ಕಿಲೋಮೀಟರ್ ನಮ್ದು, 21-22 ಕಿಲೋಮೀಟರ್ ಇಲ್ಲ, ಇನ್ನೂ ಕಡಿಮೆ ಇದೆಯಲ್ಲ, ಆದ್ರಿಂದ 16 ಕಿಲೋಮೀಟರ್ ನಮ್ದು, 16 ಈ ತರ ಒಂದು ಒಪ್ಪಂದ ಮಾಡಿಕೊಂಡು ಇದನ್ನ ಬಗೆಹರಿಸ್ಕೋಬೇಕು. ಅದನ್ನ ಬಿಟ್ಟು ಬರೀ ನಂದೇ ಅಂತ ಹೇಳಿ ದಬ್ಬಾಳಿಕೆ ನಡೆಸೋದು ಇರಾನ್ನೇ ತಪ್ಪು. ಇನ್ನೊಂದು, ಈ ಸಿವಿಲೈಸೇಷನ್ ಬಗ್ಗೆ ನೀವು ಮಾತಾಡಿದ್ರಲ್ಲ, ಈ ಅಮೆರಿಕದ ಸಿವಿಲೈಸೇಷನ್ ಸರ್ವನಾಶ ಮಾಡಿದವ್ರು ಯಾರು? ಇದೇ ಯುರೋಪಿಯನ್ಗಳು. ಈ ಆರೆಂಜ್ ಮ್ಯಾನ್ ಟ್ರಂಪ್ ಈಸ್ ಅ ಜರ್ಮನ್. ಎಲ್ಲ ಬಂದು ಯಾವಾಗ ಕೊಲಂಬಸ್ ಜೊತೆಗೆ ಎಲ್ಲ ಬಂದ್ಬಿಟ್ಟು ಆ ರೋಗ ಮೈ ಮೇಲಿದ್ದ ಎಲ್ಲ ರೋಗಗಳನ್ನ ತಂದು ಇಲ್ಲಿ ಅಮೆರಿಕಕ್ಕೆ ಬಂದ್ರು, ಅಮೆರಿಕನ ಮೂಲ ನಿವಾಸಿಗಳಿಗೆ ಆ ಒಂದು ರೋಗ ನಿರೋಧಕ ಶಕ್ತಿ ಇರ್ಲಿಲ್ಲ, ಅವರೆಲ್ಲ ಸತ್ತೋದ್ರು. ಇನ್ನು ಉಳಿದವ್ರನ್ನೆಲ್ಲ ಸಾಯಿಸಿದ್ರು. ಅವ್ರನ್ನ ಸಾಯಿಸಿದ ಒಂದು
ದಿನವನ್ನ ಥ್ಯಾಂಕ್ಸ್ ಗಿವಿಂಗ್ ಅಂತೇಳಿ ದೊಡ್ಡ ಹಬ್ಬ ಮಾಡ್ಕೊಂಡು ಇವರು ಟರ್ಕಿ ಕೋಳಿಗಳನ್ನೆಲ್ಲ ತಿಂದು ಈ ಸಿವಿಲೈಸೇಷನ್ ಹಾಳು ಮಾಡಿರೋದು ಈ ಟ್ರಂಪ್ ನಂತವ್ರು. ವೇರಾಸ್ ಇರಾನ್ ನಲ್ಲಿ ಜೊರಾಸ್ಟ್ರಿಯನ್ಸ್ ಅಂತ ಏನಿದ್ರು ಅದು ಬಿಡಿ, ಯಾವಾಗ ಇವನು ಮುಲ್ಲಾ ಬಂದ ಖೊಮೇನಿ, ಅವಾಗ ಎಲ್ಲರನ್ನು ಜಬರ್ದಸ್ತಿ ಇಸ್ಲಾಮಿಗೆ ಕನ್ವರ್ಟ್ ಮಾಡಿದ್ರು. ಬಟ್ ಅದಕ್ಕಿಂತ ಮುಂಚೆ ಜೊರಾಸ್ಟ್ರಿಯನ್ ನಮಗೆ ನೋಡಿ, ಮಹಾಭಾರತ ಕಾಲದಿಂದಲೂ ಇವರ ಒಂದು ದೇಶದಿಂದ ಒಂದು ಸಂಪರ್ಕ ಇದೆ, ಒಂದು ಸಂಸ್ಕೃತಿ. ವಿ ಶೇರ್ ದಿ ಕಲ್ಚರ್ ಟು ಸಮ್ ಎಕ್ಸ್ಟೆಂಟ್. ಈಗಿನ ಇರಾನ್ ಬೇರೆ, ಈಗಿನ ಇರಾನ್ ಕಂಪ್ಲೀಟ್ ಜಬರ್ದಸ್ತಿ ಅದನ್ನ ಇಸ್ಲಾಮೀಕರಣ ಮಾಡ್ಬಿಟ್ಟಿದ್ದಾರೆ. ಬಟ್ ಈ ಸಂಸ್ಕೃತಿ ಮತ್ತೆ ಕಲ್ಚರ್ ಅಂತ ಬಂದಾಗ ವಿ ಹ್ಯಾವ್ ಟು ಗೋ ಬ್ಯಾಕ್ ಟು ಲೈಕ್ ಇಂಡಿಯಾಸ್ ಕಲ್ಚರ್ ಏನಿದೆ. ದ ರೆಕಾರ್ಡೆಡ್ ಕಲ್ಚರ್ ಆಫ್ ಇಂಡಿಯಾ ಇಸ್ 8,000 years. ಆ ತರ ಇರಾನ್ ನಲ್ಲೂ ಅದೇ ತರ ಇತ್ತು. ಈಗ ಈ ಅಮೆರಿಕದ ಕಲ್ಚರ್ ಏನು ಅಂದ್ರೆ, ಇವರೆಲ್ಲ ಯುರೋಪ್ ನಿಂದ ಬಂದವರು, ಮೂಲ ನಿವಾಸಿಗಳನ್ನ ಕೊಂದಾಕಿದ್ದ ಇವ್ರಿಗೇನ್ ಗೊತ್ತು ಕಲ್ಚರ್ ಬಗ್ಗೆ. ಓಕೆ, ಫೈನ್ ಫೈನ್. ಸರ್, ಒಂದು ಪ್ರಶ್ನೆ ಐತಿರಿ ಸುನಿಲ್ ಅವರಿಗೆ. ಏನಂದರೆ, ಅದೇ ನಾನು ಆಗಲೇ ಆ ವ್ಯಕ್ತಿ ಬಗ್ಗೆ ಹೇಳ್ತಾ ಇದ್ದಾನೆ, ನಾನು ಟಕ್ಕರ್ ಬಗ್ಗೆ ನಾನು ಮಾತಾಡ್ತಿದ್ದಾನೆ. ಆ ವ್ಯಕ್ತಿ ಹೇಳ್ತಾನೆ, ಈ ಅಸರ್ಟ್ಸ್ ದಟ್ ದ ವರ್ಲ್ಡ್ ಹ್ಯಾಸ್ ಸ್ಪ್ಲಿಟ್ ಇನ್ ಟು ಇಂಡಿಪೆಂಡೆಂಟ್ ಪೋಲ್ಸ್, Russia, China, India and the Middle East, and that the US habit of bullying these nations only accelerates its own isolation. ನೀನು ರಷ್ಯಾಗೇನೋ ಬುಲ್ಲಿಂಗ್ ಮಾಡ್ತೀನಿ, ರಷ್ಯಾಗೇನೋ ಛೇಡಿಸ್ತೀನಿ, ಚೈನಾಗೇನೋ ಛೇಡಿಸ್ಬಿಡ್ತೀನಿ, ಇಂಡಿಯಾಗೆ ಅಲ್ಲಿಂದ ಕೊಂಡ್ಕೋಬೇಡ ಇಲ್ಲಿಂದ ಕೊಂಡ್ಕೋಬೇಡ ಅಂತ ನಾವು ಹೇಳ್ಬಿಡ್ತೀನಿ, ಮಿಡ್ಲ್ ಈಸ್ಟ್ಗೇನೋ ಹೆದರಿಸ್ತೀನಿ ಅಂತ ಇನ್ನು ಮೇಲೂ ಅಮೆರಿಕ ಅಥವಾ ಟ್ರಂಪ್ ಹೋಗ್ತಾ ಇದ್ರೆ ಅದು ಅಮೆರಿಕವನ್ನು ದ್ವೀಪ ಮಾಡಬಲ್ಲದೆ ಹೊರತು ಅದರಿಂದ ಅಮೆರಿಕಕ್ಕೇನು ಲಾಭ ಇಲ್ಲ. ಅವ್ರು ಪ್ರತ್ಯೇಕವಾಗಿ ಒಂದು ಶಕ್ತಿಯನ್ನು ಮಾಡ್ಕೊಂಡ್ಬಿಡ್ತಾರೆ, ಅವರು ಬರೇ ಶಕ್ತಿ ಕಂಡ್ಕೊಂಡ್ಬಿಡ್ತಾರೆ. ಅವರು ಎಷ್ಟು ದಿನ ಅಂತ ಹೆದರಿಸ್ತೇನೆ ಈ ದೇಶಗಳಿಗೆ ಅಂತ. ಅಬ್ಸಲ್ಯೂಟ್ಲಿ. ಸಿ, ಈಗ ಒಬ್ಬ ಗುಂಡ ಇರ್ತಾನೆ, ಅವ್ನು ಫುಲ್ ಏರಿಯಾನ ಹೆದರಿಸ್ತಾ ಇರ್ತಾನೆ. ಒಂದು ಲೆವೆಲ್ವರೆಗೂ ಎಲ್ಲರೂ ನೋಡ್ತಾರೆ, ಕಾಮನ್ ಸೆನ್ಸ್ ಇದು ನಮ್ಮ ಇದರಲ್ಲಿ ಏನು ನಡೆಯುತ್ತೆ. ಅದಾದ್ಮೇಲೆ ಇವರೆಲ್ಲ ಒಂದಾಗ್ತಾರೆ, ಅವನ ಪರಿಸ್ಥಿತಿ ಏನಾಗುತ್ತೆ. ದಟ್ ಈಸ್ ಎಕ್ಸಾಕ್ಟ್ಲಿ ವಾಟ್ ಈಸ್ ಹ್ಯಾಪನಿಂಗ್ ರೈಟ್ ನಾವು. ಅದು ಇಂಟರ್ನ್ಯಾಷನಲ್ ಬುಲ್ಲಿ ಅಂತ ಹೇಳ್ಬಿಟ್ಟು ನಾವೇನು ಕರಿತೀವಲ್ಲ ಅದು. ಆ್ಯಂಡ್ ಲೆಟ್ ಮಿ ಟೆಲ್ ಯು ರಮಾಕಾಂತ್ ಅವರೇ, ಈ ಟ್ರಯಾಂಗಲ್ ಇವ್ರೇನು ಹೇಳಿದ್ರು ಅಂದರೆ ಮಿಡಲ್ ಈಸ್ಟ್ ಒಂದು, ದೆನ್ ಇಂಡಿಯಾ, ಚೈನಾ ಆ್ಯಂಡ್ ರಷ್ಯಾ. ಲೆಟ್ ಮಿ ಟೆಲ್ ಯು, ಚೈನಾ ಈಸ್ ಆಲ್ರೆಡಿ ವಿನ್ನಿಂಗ್ ವಿತೌಟ್ ಫೈರಿಂಗ್ ಇವನ್ ಒನ್ ರೌಂಡ್. ಅವ್ರು ಆಲ್ರೆಡಿ ಗೆಲ್ಲಕ್ಕೆ ಶುರು ಆಗ್ಬಿಟ್ಟಿದ್ದಾರೆ. ಚೈನಾದ ವಿಕ್ಟ್ರಿ ಏನಿದೆಯಲ್ಲ ಅದು ಆಲ್ರೆಡಿ ಕರೆಕ್ಟ್ ಟ್ರ್ಯಾಪ್ಗೆ ಇವತ್ತು ಅಮೆರಿಕ ಬಂದು ಸಿಕ್ಕಾಕೊಂಡಿದೆ. ಚೈನಾ ಯಾವ ಒಂದು ದಿನಕ್ಕೋಸ್ಕರ ಚೈನೀಸ್ದು ಒಂದು ಓಲ್ಡ್ ಸೇಯಿಂಗ್ ಇದೆ, ಸಿಟ್ ಆನ್ ಟಾಪ್ ಆಫ್ ದ ಮೌಂಟೇನ್ ಆ್ಯಂಡ್ ವಾಚ್ 2 ಟೈಗರ್ಸ್ ಫೈಟ್ ಅಂತ. ಒಂದು ಮೌಂಟೇನ್ ಮೇಲೆ ಕೂತ್ಕೊಂಡ್ಬಿಟ್ಟು 2 ಹುಲಿಗಳು ಜಗಳ ಆಡ್ತಿವೆ ಅಂದರೆ ನೀನು ನೋಡ್ತಾ ಕೂತ್ಕೊಂಡಿರು ಅಂತ ಹೇಳ್ತಾರೆ. ಯಾಕಂದರೆ ಹುಲಿಗಳು ಡೆಫಿನೆಟ್ಲಿ ಒಂದು ಹುಲಿ ಸಾಯತ್ತೆ, ಇನ್ನೊಂದು ಹುಲಿಗೆ ಗಾಯ ಆಗುತ್ತೆ. ಸೊ ಬೇಸಿಕಲಿ 2 ಅಲ್ಲಿ ಇದಾಗ್ಬಿಡ್ತು, ಏನೋ ಇನ್ಕೆಪಾಸಿಟೇಟ್ ಆಯಿತು. ಈಗ ನೋಡಿ, ಈಗ ನಾವು ಅವ್ರೇನು ಹೇಳಿದ್ರು, ಹೇಗೆ ಐಸೋಲೇಟ್ ಆಗಿ ಹೇಗೆ ವೀಕ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಈಗ 1939 ಬ್ರಿಟನ್ ಎಷ್ಟು ಡಾಮಿನೆಂಟ್ ಆಗಿತ್ತು ಪ್ರಪಂಚದಲ್ಲಿ. ದೇರ್ ನೇವಿ ವಾಸ್ ರೂಲಿಂಗ್ ದ ವರ್ಲ್ಡ್. ಅವರ ಒಂದು ಕರೆನ್ಸಿ ಏನಿತ್ತು ಬ್ರಿಟನ್ದು, ದ್ಯಾಟ್ ವಾಸ್ ದ ಬ್ಯಾಕ್ ಬೋನ್ ಆಫ್ ದ ವರ್ಲ್ಡ್ ಟ್ರೇಡ್. ಇದೆಲ್ಲ ಇತ್ತು. ಬರೀ 6 ವರ್ಷ ಆದಮೇಲೆ ಇದೇ ಟ್ಯಾಕ್ಟಿಕ್ಸ್, ಈಗ 4 ಸ್ಟೆಪ್ ಟ್ಯಾಕ್ಟಿಕ್ ನಾನೇನು ಹೇಳ್ತೀನಿ, ಇವರ ಒಂದು ಟ್ಯಾಕ್ಟಿಕ್ಸ್ನ ಯೂಸ್ ಮಾಡಿ ಅಮೇರಿಕ ಇವತ್ತೇನಾಯಿತು ಆ ಸ್ಟೇಜಿಗೆ ಬಂತು. ಬ್ರಿಟನ್ನ ಆ ಒಂದು ಜಾಗದಿಂದ ಕೆಳಗಡೆ ಇಳಿಸ್ಬಿಟ್ಟು ಅಮೆರಿಕ ಅಲ್ಲಿಗೆ ಹೋಗೋಕ್ಕೆ ಯಾವ ಟ್ಯಾಕ್ಟಿಕ್ಸ್ ಯೂಸ್ ಮಾಡ್ತೀವಿ, ಇವತ್ತು ಸೇಮ್ ಟ್ಯಾಕ್ಟಿಕ್ ಯೂಸ್ ಮಾಡಿ ಚೈನಾ ಅಮೆರಿಕ ಜಾಗಕ್ಕೆ ಹೋಗಿ ಈಗ ಕೂತ್ಕೊಳ್ಳೋದಿದೆ. ಏನಂತ ಹೇಳಿದ್ರೆ, ನಾನು ಹೇಳಿದೆ ಅಲ್ವಾ, ಪ್ರತಿ ವಾರ ಕ್ಯಾಶುಯಾಲಿಟಿ ಫಿಗರ್ 3 ಫಿಗರ್ ಹತ್ರ ಹೋಗ್ತಿದೆ ಅಂತ ಹೇಳಿದ್ರೆ ಒಳಗಡೆ ಡಿಸ್ಕಂಟೆಂಟ್ ಆಟೋಮೆಟಿಕಲಿ ಸ್ಟಾರ್ಟ್ ಆಗುತ್ತೆ. ದಟ್ ಈಸ್ ದ ಫಸ್ಟ್ ಸ್ಟೆಪ್ ವಿಚ್ ಹ್ಯಾಸ್ ಆಲ್ರೆಡಿ ಸ್ಟಾರ್ಟೆಡ್. 1 ತಿಂಗಳು ಆಗೋಯ್ತು. ಸೆಕೆಂಡ್ ಸ್ಟೆಪ್ ಬಂದು ಸ್ಟೇಟ್ ಆಫ್ ಹಾರ್ಮುಜ್ನ ನಾನು ಹೇಳಿದೆ ಅಲ್ವಾ, ಗಟ್ಟಿಯಾಗಿ ಅವ್ರು ಇಟ್ಕೊಂಡ್ಬಿಟ್ಟಿದ್ದಾರೆ. ಆ್ಯಂಡ್ US ಅಲೈಸ್ ಮಾತ್ರನೇ ಸಫರ್ ಆಗ್ತಿರೋದು. ಚೈನಾಸ್ ಎನರ್ಜಿ ಸೆಕ್ಯೂರ್ ಆಗ್ಬಿಟ್ಟಿದೆ. ಇವತ್ತು ನಮಗೂ ನಮ್ಮ ಎನರ್ಜಿ, ಆರ್ ಎನರ್ಜಿ ಇಸ್ ನಾಟ್ ಸೆಕ್ಯೂರ್ಡ್. ನಾವು ನಿಯರ್ 90% ನಾವು ಇವತ್ತಿಗೂ ನಾವು ಇಂಪೋರ್ಟ್ ಮಾಡ್ಕೋತೀವಿ, 80 to 90%. ಆರ್ ಇಂಡಿಯನ್ ಎನರ್ಜಿ ಈಸ್ ಆಲ್ಸೋ ನಾಟ್ ಸೆಕ್ಯೂರ್ಡ್. ಅನ್ಲೆಸ್ ನಾವು ಅಂಡಮಾನ್ ಆ್ಯಂಡ್ ನಿಕೋಬಾರಲ್ಲಿ ನಮ್ಗೆ ಏನು ಸಿಕ್ಕಿದೆ ಅದನ್ನು ಪೂರ್ತಿ ನಾವು ಎಕ್ಸ್ಟ್ರಾಕ್ಟ್, ವಿಚ್ ವಿಲ್ ಟೇಕ್ ಅನದರ್ 10 years. ಅದರ ಎಕ್ಸ್ಟ್ರಾಕ್ಷನ್ ಕೆಪಾಸಿಟಿ ಬಂದು ನಾವು ಎನರ್ಜಿ ನಮ್ಮ ಏನಿದೆ ಸೆಲ್ಫ್ ಸಫಿಷಿಯೆಂಟ್ ಆಗೋವರೆಗೂ ನಮಗೆ ಅದು ಸಿಕ್ಕಲ್ಲ. ದಟ್ ಈಸ್ ದ ಥರ್ಡ್ ಥಿಂಗ್. ಥರ್ಡು, ಏನು ಪ್ರಾಮಿಸ್ ಮಾಡಿ ಬಂದರು, ದಿಸ್ ಇಸ್ ದ ಥರ್ಡ್ ಸ್ಟೆಪ್. ಹೇಗೆ ಒಂದು ಎಂಪೈರ್ ಡಿಕ್ಲೈನ್ ಆಗುತ್ತೆ ಅನ್ನೋಕ್ಕೆ ಯಾವ ಒಂದು ಸ್ವಿಫ್ಟ್ ಮಿಲಿಟರಿ ಕ್ಯಾಂಪೇನ್, ಅಂದರೆ ಫಾಸ್ಟಾಗಿ ಮುಗಿಸ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಅವರು ಬಂದಿದ್ರು, ಈ ಸ್ವಿಫ್ಟ್ ಮಿಲಿಟರಿ ಕ್ಯಾಂಪೇನಿಗೆ ಬಂದರು. ಅದು ಮುಗೀಲಿಲ್ಲ.
ಅದು ಎಲ್ಲಿಗೆ ಹೋಗುತ್ತೆ? ಸಿವಿಲಿಯನ್ ಡಿಸ್ಕಂಟೆಂಟ್. ಇವತ್ತು ನೀವೇ ನೋಡೋದ್ರಲ್ಲ, ನಿಯರ್ 1 ಕೋಟಿ ಜನ ಮೊನ್ನೆ ರೋಡಲ್ಲಿದ್ರು, ನೋ ಕಿಂಗ್ಸ್ ಒಂದು ಪ್ರೊಟೆಸ್ಟ್ ಮಾಡೋಕ್ಕೋಸ್ಕರ. ಓಕೆ, ಈಸ್ ದಟ್ ಗುಡ್ ಫಾರ್ ಎ ಕಂಟ್ರಿ ಲೈಕ್ ಅಮೆರಿಕಾ? ವಿಚ್ ವಿಲ್ ನೆವರ್ ಬಿ. ಆ್ಯಂಡ್ ಇದೆಲ್ಲ ಒಂದು ಇದೇನಿರುತ್ತೆ, ಸೈಕಲಾಜಿಕಲ್ ಬ್ಯಾರಿಯರ್ ಏನಿರುತ್ತಲ್ಲ, ಅದು ಜನಾನ ಕೂಡ ಅದರಿಂದ ಆಚೆ ತಂದ್ಬಿಡುತ್ತೆ. ದಿಸ್ ಇಸ್ ಥರ್ಡ್ ಸ್ಟೆಪ್. ಆ್ಯಂಡ್ ದ ಫೈನಲ್ ಸ್ಟೆಪ್ ವಿಲ್ ಆಲ್ವೇಸ್ ಬಿ, ಚೈನಾ ಬೇರೆ ಏನು ಮಾಡಬೇಕಾಗಿಲ್ಲ, ಬರೀ ಇರಾನ್ನ ಒಂದು ಫೈಟಿಂಗ್ ಎಬಿಲಿಟಿ ಏನಿದೆಯಲ್ಲ, ಸ್ವಲ್ಪ ಸಸ್ಟೈನ್ ಮಾಡಬೇಕು ಅಷ್ಟೇನೆ. ಅವ್ರು ಇನ್ನೇನು ಮಾಡೋ ಅಷ್ಟಿಲ್ಲ. ಈಗ ಅಮೆರಿಕಾ ಲೆಟಸ್ ಸೇ ದೇ ಲಾಂಚ್ 1000 ಮಿಸೈಲ್ಸ್ ಟು ನೈಟ್. ಇರಾನ್ ಇವತ್ತು ಮತ್ತೆ ರಿಟಾಲಿಯೇಟ್ ಮಾಡಕ್ಕೆ ಇನ್ನೊಂದು 1000 ಮಿಸೈಲ್ ಅವರು ಫೈರ್ ಮಾಡಬೇಕಿಲ್ಲ, ಬರೀ 100 ಮಿಸೈಲ್ಸ್ ಫೈರ್ ಮಾಡಿದ್ರೆ ಸಾಕು. ಓಕೆ, ಆ್ಯಂಡ್ ಆ 100 ಮಿಸೈಲ್ಸ್ ಅದೇನಿದೆ ಅದು ಡೆಫಿನೆಟ್ಲಿ ಚೈನಾ ಆ್ಯಂಡ್ ರಷ್ಯಾ ಅವರು ಫೀಡ್ ಮಾಡೇ ಮಾಡ್ತಾರೆ. ಅವರು ಒಳಗಡೆನೆ ಅಷ್ಟು ಒಂದು ಮಿಸೈಲ್ ಮ್ಯಾನುಫ್ಯಾಕ್ಚರಿಂಗ್ ಕೇಪಬಿಲಿಟಿ ಅವ್ರದ್ದಿದೆ. ಓಕೆ. ಸೊ ಈ 4 ಸ್ಟೆಪ್ಸ್ ಇದೆಯಲ್ಲ, ಸ್ಟೆಪ್ ಬೈ ಸ್ಟೆಪ್ ನೀವು ನೋಡಿದ್ರೆ ದೊಡ್ಡ ದೊಡ್ಡ ಎಂಪೈರ್ಸ್ ಎಲ್ಲಾನು ಇದೇ ರೀತಿ ಡಿಸ್ಕಂಟೆಂಟಲ್ಲಿ, ಇದೇ ರೀತಿ ಒಂದು ಅಹಮಲ್ಲಿ ಯಾರ್ಯಾರು ಹೋದ್ರು, ಯಾರ್ಯಾರು ಸ್ಟ್ರೆಚ್ ಆದ್ರು, ಓವರ್ ಸ್ಟ್ರೆಚ್ ಆದ್ರು, ಪ್ರತಿಯೊಬ್ಬರು ಬಿದ್ದಿದೆ. ನೀವು 1600 ಸ್ಪ್ಯಾನಿಷ್ ಎಂಪೈರ್ ತಗೊಳ್ಳಿ, ಇಲ್ಲ ಅಂತ ಹೇಳಿದ್ರೆ ಬ್ರಿಟಿಷ್ ಎಂಪೈರ್ ತಗೊಳ್ಳಿ, ಅದಾದ್ಮೇಲೆ 1991 ಸೋವಿಯತ್ ಯೂನಿಯನ್ ತಗೊಳ್ಳಿ, ಇಲ್ಲ ಇವತ್ತಿನ ಒಂದು ಅಮೆರಿಕಾನ ತಗೊಳ್ಳಿ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ. ಎಲ್ಲರೂ ಇದೇ 4 ಸ್ಟೆಪ್ಪಲ್ಲಿ ತಮ್ಮ ಪ್ರಾಬ್ಲಮ್ಸ್ ತಾವೇ ಕ್ರಿಯೇಟ್ ಮಾಡ್ಕೊಂಡ್ರು ಬಂದ್ರು. ಅದು ಹೇಳ್ತಾರಲ್ಲ, ಗಡಿಯಾರದ ಮುಳ್ಳಿರುತ್ತಲ್ಲ, 12 ಹತ್ರ ಇರೋದು 6 ಹತ್ರ ಬಂದೇ ಬರುತ್ತೆ. ದಟ್ಸ್ ಎಕ್ಸಾಕ್ಟ್ಲಿ ವಾಟ್ ಈಸ್ ಹ್ಯಾಪನಿಂಗ್. ಕೇಶವ್ ಸರ್ಗೆ ಒಂದು ಕ್ವಶನ್ ಕೇಳ್ಬಿಡ್ತೇನೆ. ಕೇಶವ್ ಸರ್, ಮತ್ತೆ ನಾನು ಟಕ್ಕರ್ ಕಾರ್ಲ್ಸನ್ ಬಗ್ಗೆ ನಾನು ಮಾತಾಡಬೇಕಿಲ್ಲಿ, ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಸರ್ ಇದು. ದಿ ಸೂಸೈಡ್ ಆಫ್ ದಿ US ಡಾಲರ್ ಅಂತ ಹೇಳಿ, ಇದು ನಿಮ್ಮ ಬಳಿನೇ ಕೇಳಬೇಕು ನಾನು. ಒಂದು US ಡಾಲರ್ ಹೇಗೆ ಆತ್ಮಹತ್ಯೆ ಮಾಡ್ಕೊಳ್ತಾ ಇದೆ ಅಂತ ಹೇಳಿ ಈ ಮನುಷ್ಯ ಎಕ್ಸ್ಪ್ಲೈನ್ ಮಾಡೋದು. ರಿಕರಿಂಗ್ ಥೀಮ್ ಇನ್ ಕಾರ್ಲ್ಸನ್ಸ್ 2025-26 broadcast is that US foreign policy has destroyed the US dollar. ಅಮೆರಿಕದ ವಿದೇಶಿ ನೀತಿಗಳು ಅಮೆರಿಕದ ಡಾಲರನ್ನು ಸರ್ವನಾಶ ಮಾಡಿತು ಅಂತ. ಸ್ಯಾಂಕ್ಷನ್ಸ್ ಆಸ್ ಎ ಬ್ಯಾಕ್ ಫೈರ್, ಯಾವ್ಯಾವುದೋ ದೇಶದ ಮೇಲೆ ನಾನು ನಿರ್ಬಂಧ ಹಾಕ್ತೀನಿ, ದಿಗ್ಬಂಧನ ಹಾಕ್ಬಿಡ್ತೀನಿ, ಆರ್ಥಿಕ ನಿಷೇಧ ಮಾಡಿಬಿಡ್ತೀನಿ, ಇದೆಲ್ಲ ಮಾತಿದೆಯಲ್ಲ. ಈ ಆರ್ಗ್ಯೂಸ್ ದಟ್ ಯೂಸಿಂಗ್ ದ ಡಾಲರ್ ಆಸ್ ಎ ವೆಪನ್, sanctions against Russia and Iran has forced the rest of the world to create an alternative financial system. ಈ ರಷ್ಯಾ ಮೇಲೆ ನಾನು ನಿರ್ಬಂಧ ಹಾಕ್ತೀನಿ, ಇರಾನ್ ಮೇಲೆ ನಿರ್ಬಂಧ ಹಾಕ್ತೀನಿ ಅಂತಕ್ಕಂಥ ವಿಚಾರಗಳಿದೆಯಲ್ಲ, ಒಂದು ಇದಕ್ಕೆ ಸಮಾನಾಂತರವಾದ, ಇದಕ್ಕೆ ಪ್ರತಿಯಾಗಿ, ಇದಕ್ಕೆ ಬದಲಿಯಾಗಿ ಒಂದು ಆಲ್ಟರ್ನೇಟಿವ್ ಆರ್ಥಿಕ ವ್ಯವಸ್ಥೆಯನ್ನೇ ಕ್ರಿಯೇಟ್ ಮಾಡಲಿಕ್ಕೆ ನಾಂದಿ ಆಯಿತು. ಈ ಮೂಲಕ ಡಾಲರ್ ಇಲ್ಲಿ ಹಾಳಾಯಿತು ಅಂತ. ಸರ್, ಇಲ್ಲಿ ಪಾಯಿಂಟ್ ಏನು ಬರ್ತದೆ ನಂದು ಅಂತ ಹೇಳಿದ್ರೆ, ಸರ್ ಈಗ ಇಡೀ ಮಿಡಲ್ ಈಸ್ಟಲ್ಲಿ ಒಂದು ಪ್ಯಾನಿಕ್ ಸಿಚುವೇಶನ್ ಕ್ರಿಯೇಟ್ ಆಯಿತು. ಜನ ಚಿನ್ನ ಇಟ್ಕೊಂಡ್ರೆ ನನಗೆ ಏರ್ಪೋರ್ಟಲ್ಲಿ ಹೋಗೋಕ್ಕೋ ಬೇರೆ ದೇಶಕ್ಕೆ ಹೋಗೋಕ್ಕೋ ಇಮ್ಮಿಡಿಯೇಟಾಗಿ ಅದು ನನಗೆ ನಗದುವಾಗಿ ಸಿಗಲ್ಲ ಅನ್ನೋ ಕಾರಣಕ್ಕೆ ಚಿನ್ನ ತಂದು ಡಂಪ್ ಮಾಡಿರಬಹುದು, ಮಾರ್ಕೆಟಲ್ಲಿ ಮಾರಿರಬಹುದು, ಡಾಲರ್ ತೊಗೊಂಡು ಹೋಗಿರಬಹುದು. ಆ ಕಾರಣಕ್ಕೆ ಚಿನ್ನಕ್ಕೆ ಬೆಲೆ ಕಡಿಮೆ ಆಗಿ ಡಾಲರ್ಗೆ ಬೆಲೆ ಜಾಸ್ತಿ ಆಗಿರಬಹುದು. ಸ್ವಲ್ಪ ಯುದ್ಧ ನಿಂತರೆ ಈ ಡಾಲರ್ ಮರ್ಯಾದೆ ಇದೇ ಥರ ಇರುತ್ತಾ, ಅಥವಾ ಈ ಡಾಲರ್ ತನ್ನ ಮರ್ಯಾದೆಯನ್ನು ಕಳ್ಕೊಳ್ಳುತ್ತಾ ಕೇಶವ್ ಸರ್? ನೋಡಿ, ಒಂದು ಚೆನ್ನಾಗಿ ಹೇಳಿದ್ರಿ, ಒಂದು ಸಾಫ್ಟ್ ಪವರ್ ಇತ್ತು ಇಷ್ಟ ದಿನ. US ಕಡೆಗೆ ಸಾಫ್ಟ್ ಪವರ್ ಇತ್ತು, ಎಲ್ಲಾ ದೇಶಗಳಿಗೆ ಹೆಲ್ಪ್ ಮಾಡ್ತಾ ಇದ್ರು, ಏಡ್ ಕೊಡ್ತಾ ಇದ್ರು, ಆಫ್ರಿಕನ್ ಕಂಟ್ರೀಸ್ ಕೊಡ್ತಾ ಇದ್ರು, ಡೆವಲಪಿಂಗ್ ಕಂಟ್ರೀಸ್ ಕೊಡ್ತಾ ಇದ್ರು, UN ಅಲ್ಲಿ ಸಾಕಷ್ಟು ರಿಲೀಫ್ ಇದಕ್ಕೆ ಫಂಡ್ ಮಾಡ್ತಾ ಇದ್ರು. ಒನ್ಸ್ ಟ್ರಂಪ್ ಬಂದ್ಮೇಲೆ ಎಲ್ಲದರಿಂದ ವಾಪಸ್ ಬರ್ಲಿಕ್ಕೆ ಶುರು ಮಾಡಿದ್ರು. ಅವರು ಒಂದು ಸ್ಟ್ರಾಟಜಿ ಕ್ಲಿಯರ್ ಆಗಿತ್ತು, ಲೆಟ್ ಮಿ ಮೇಕ್ ಅಮೆರಿಕಾ ಗ್ರೇಟ್ ಅಗೈನ್ ಅಂತ. ಅಮೆರಿಕಾ ಗ್ರೇಟ್ ಮಾಡಕ್ ಹೋಗಿ ಅವ್ರು ಅಮೆರಿಕಾನ ವೀಕ್ ಮಾಡ್ತಾ ಹೋದ್ರು. ಅದಕ್ಕಾಗಿ ಈಗ ಆಗ್ಲೇನೆ ಮುಂಚೆನೆ ಶುರು ಆಗಿತ್ತು ಇದೇನಂದ್ರೆ, ಇವಾಗ ಹೊಸದಾಗಿ ಡಾಲರ್ನ ನಾವು ಕಡಿಮೆ ಮಾಡ್ಬೇಕು, ನಮ್ ಕರೆನ್ಸಿಯಲ್ಲಿ ವ್ಯಾಪಾರ ಮಾಡೋದು ಆಗ್ಲೇ ಶುರು ಆಗಿತ್ತು. ಅದಕ್ಕೆ ಬಹುಶಃ ಈಗ ಒಂದು ಕಾಲಘಟ್ಟ ಸನಿಹಿತ ಆಗಿದೆ ಅನ್ಸುತ್ತೆ ನನಗೆ. ಯಾಕಂದ್ರೆ ಈಗ ನೋಡಿ, ಯುರೋಪ್ ಎಲ್ಲ ಸೇರಿ ಯುರೋಪ್ ಮಾಡ್ಕೊಂಡು ಅದು ಸ್ಟ್ರೆಂಥನ್ ಮಾಡ್ಕೊಂಡಿದ್ರು. ಇನ್ನ ಬ್ರಿಕ್ ದೇಶಗಳು ಕೂಡ ಆ ತರದೊಂದು ಚರ್ಚೆ ನಡೀತಾ ಇತ್ತು, ಬ್ರಿಕ್ ದೇಶಗಳಲ್ಲೂ ಒಂದು ಆತರ ಮಾಡ್ಬೇಕು ಅಂತ. ಬಟ್ ಸ್ವಲ್ಪ ಕಷ್ಟ, ಬಟ್ ಪ್ರಯತ್ನ ನಡೀತಾ ಇತ್ತು. ಆಗ್ಲೇ ಈಗ ಭಾರತ ಮುಂಚೆನೆ ಇರಾನ್ ಜೊತೆನೂ ಟ್ರೈ ಮಾಡಿತ್ತು, ಅದು ನಮ್ಮ ರೂಪಾಯಿಯಲ್ಲೇನೆ ನಾವು ಕೊಡ್ತೀವಿ, ನಿಮ್ ಕರೆನ್ಸಿಯಲ್ಲೇ ನೀವು ಕೊಡಿ ಅನ್ನುವಂಥದ್ದನ್ನ ಇರಾನ್ ಜೊತೆಗೆ ಮುಂಚೆನೆ ಮಾತುಕತೆಯಲ್ಲಿತ್ತು. ಅನಂತರ ಈವನ್ ರಷ್ಯಾ ಜೊತೆಗೆ ನಾವು ಆ ವ್ಯಾಪಾರವನ್ನ ಮಾಡಿದ್ವಿ, ರಷ್ಯಾದ ರೂಬಲ್ಸ್ ಜೊತೆಗೆ ರೂಪಾಯಿನ ನೇರವಾಗಿ ಮಾಡ್ತಾ ಇದ್ವಿ. ಇವಾಗ ಏನಾಗಿದೆ, ಒಂದ್ ಕಡೆ ಇವ್ರದ್ದು ಈ ಯುದ್ಧದಲ್ಲಿ ಆಗಿರುವ ಅನಾಹುತ ಅಂದ್ರೆ, ಒಂದು ಏನಪ್ಪಾ, ಅಮೆರಿಕ ಅಂದ್ರೆ ಒಂದು ಮೈಟಿ ಪವರ್ ಅನ್ನೋದ್ರು ಈಗ ಗ್ರಾಜುವಲ್ ಆಗಿ ಕಳೆಗುಂದುತ್ತಿರೋದ್ರಿಂದ ಈಗ ನ್ಯಾಚುರಲ್ ಆಗಿ ಈ ರಾಷ್ಟ್ರಗಳೆಲ್ಲವೂ ಒಗ್ಗೂಡ್ತವೆ. ಮಿಕ್ಕ ಎಲ್ಲ ರಾಷ್ಟ್ರಗಳು ಇಲ್ಲ, ನಾವ್ ಯಾಕೆ ಡಾಲರ್ ಅಲ್ಲೇ ಎಲ್ಲವನ್ನ ಮಾಡ್ಬೇಕು, ಇದೊಂದು ಥ್ರೆಟನ್ ಮಾಡ್ತಾ ಇದ್ರು ಇಷ್ಟ ದಿನ ಅವರು ನಿಮ್ ಮೇಲೆ ದಾಳಿ ಮಾಡ್ತಾರೆ, ಇಲ್ಲ ಇನ್ನೇನೋ ನಿಮ್ಗೆ ವ್ಯಾಪಾರ ಮಾಡಕ್ ಬಿಡಲ್ಲ, ನಾನು ಟ್ಯಾರಿಫ್ ಹಾಕ್ತೀನಿ ಅಂತ. ಇನ್ನ ಒಂದು ಇರಾನ್ ಇವಾಗ ಅವ್ರಿಗೆ ತೋರಿಸಿರುವ ಧೈರ್ಯನಿಂದ ಬೇರೆ ಬೇರೆ ರಾಷ್ಟ್ರಗಳಿಗೆ ಒಂದು ರೀತಿಯಾದಂತ ಹುಮ್ಮಸ್ಸು ಬಂದಿರುತ್ತೆ ಈ ವಿಚಾರದಲ್ಲಿ. ಇಲ್ಲ, ನಾವು ಡಾಲರ್
ಡಾಲರ್ ಅಲ್ಲೇ ಅವ್ರು ಮಾಡಿ ಅಂತ ಹೆದರ್ಸಿ ವ್ಯಾಪಾರ ಮಾಡಿ ಡಾಲರ್ ಅಲ್ಲಿ ಅಂತ ಹೇಳಿದ್ರೆ ನಾವ್ ಯಾಕೆ ಮಾಡ್ಬೇಕು, ನಾವು ನಮ್ಮ ಕರೆನ್ಸಿಯಲ್ಲಿ ಮಾಡೋಣ. ಇಲ್ಲ ಅಂತಂದ್ರೆ ಒಂದು ಯುನೈಟೆಡ್ ಇದರಲ್ಲಿ ಇವಾಗ ಬ್ರಿಕ್ ರಾಷ್ಟ್ರಗಳೆಲ್ಲ ಸೇರಿ ನಾವೇನ್ ಮಾತುಕತೆಯಲ್ಲಿ ಇದೀವಿ ಅವೆಲ್ಲ ಸ್ಟ್ರೆಂಥನ್ ಆಗುವ ಕಾಲಘಟ್ಟ ಹತ್ರ ಆಗ್ಬೋದು. ಬಟ್ ಏನಂದ್ರೆ ಅಲ್ಲಿ ಭಾರತದ ಇಂಟ್ರೆಸ್ಟ್ ಚೈನಾ ಇಂಟ್ರೆಸ್ಟ್ ಒಂದಾಗೋದು ಅಷ್ಟು ಸುಲಭ ಅಲ್ಲ, ಹಾಗಾಗಿ ಅದು ತಡ ಆಗ್ತಾ ಇದೆ. ಒಂದ್ ವೇಳೆ ಅದು ಆಗ್ಬಿಟ್ಟು ಇಲ್ಲ ಭಾರತ ಚೈನಾ ಒಂದಾಗಿ ಅವರು ನಿಮ್ಮ ಇದು ಗಡಿ ತಂಟೆಗೆ ನಾವು ಬರಲ್ಲ ಅಂತ ಒಂದ್ ವೇಳೆ ಮಾತುಕತೆ ಮಾಡಿ ಒಂದಾದ್ರೆ ಖಂಡಿತ ಇದಕ್ಕೆ ಒಂದು ಆಲ್ಟರ್ನೇಟಿವ್ ಆದಂತ ಕರೆನ್ಸಿ ನಮ್ಮ ದೇಶಗಳಿಂದನೇ ಆಗತ್ತೆ, ಬ್ರಿಕ್ ರಾಷ್ಟ್ರಗಳಿಂದ ಆಗತ್ತೆ. ಸೊ ಈ ತರದ್ದು ಒಂದು ಇದಕ್ಕೆ ಬಹುಶಃ ಟ್ರಂಪ್ ಅವರು ಎಗೈನ್ ಹೆಲ್ಪ್ ಮಾಡಿದ್ದಾರೆ ಅಂತ ನಾವ್ ಹೇಳ್ಬೇಕು. ಅದಕ್ಕೆ ಥ್ಯಾಂಕ್ಸ್ ಹೇಳ್ಬೇಕು ನಾವು ಟ್ರಂಪ್ಗೆ. ಯಾಕೆಂದ್ರೆ ಅಲ್ಲಿವರೆಗೂ ನಮ್ಗೆ ಈಗ ಒಂದು ಇಲ್ಲಪ್ಪ ಅವ್ರು ಎಲ್ಲದಕ್ಕೂ ನಮ್ಗೆ ಹೆಲ್ಪ್ ಮಾಡ್ತಾ ಇದಾರೆ, ಏನಾದ್ರು ಕಷ್ಟ ಅಂದ್ರೆ ಹೆಲ್ಪ್ ಮಾಡ್ತಿದ್ದಾರೆ, ಏಡ್ ಕೊಡ್ತಾ ಇದಾರೆ, ಕೊಡ್ತಿದ್ದಾರೆ. ಕೇಶವ್ ಸರ್, ಎರಡನೇ ಮಹಾಯುದ್ಧದಲ್ಲಿ, ವಿಶ್ವ ಮಹಾಯುದ್ಧದಲ್ಲಿ ಭಾರತ ಇಂಡೈರೆಕ್ಟ್ ಆಗಿ ಜರ್ಮನಿಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂದ್ರೆ ಇದೇ ಇಂಗ್ಲೆಂಡ್ ಅವ್ರಿಗೆ, ಬ್ರಿಟನ್ ಅವ್ರಿಗೆ ಅವ್ರ ಇಡೀ ನೌಕಾ ಬಲವನ್ನೇ ಅಡಗಿಸಿ ಅನೇಕ ಹಡಗುಗಳನ್ನ ಮುಳುಗಿಸಿ ಅವ್ರ ಇಡೀ ಎಕಾನಮಿ ಬುಡಮೇಲ್ ಮಾಡಿದ್ದು ಜರ್ಮನಿ ಅವತ್ತಿಗೆ. ಹಾಗಾಗಿ ಇಂಡೈರೆಕ್ಟ್ ಆಗಿ ಅಲ್ಲಿ ಯಾವಾಗ ಅವ್ರು ಬುಡಮೇಲಾಯ್ತು, ಇಂಡಿಯಾನ ಬಿಡುವಂತ ಅನಿವಾರ್ಯ ಸ್ಥಿತಿ ಕ್ರಿಯೇಟ್ ಆಗ್ಬಿಡ್ತು ಅವ್ರಿಗೆ. ಸಹಾಯ ಎಲ್ಲಿಂದ ಬಂದ್ರು ತಗೋಬೇಕು, ತಪ್ಪಿಲ್ಲ. ಇಲ್ಲ ಏನು ಇವತ್ತಿನ ಸ್ಥಿತಿಯಲ್ಲಿ ಏನಂತಂದ್ರೆ ನಮ್ಮ ರೂಪಾಯಿ ಸ್ಟ್ರೆಂಥನ್ ಆಗುವಂತ ಸ್ಥಿತಿ ಬರ್ಲಿ ಅನ್ನೋಂಥದ್ದು ಆಶಯ. ಯಾಕಂದ್ರೆ ಇವತ್ತು ಮತ್ತೆ 92 ರೂಪೀಸ್ 80 ಪೈಸಾಗೆ ಹೋಗಿದೆ ಪ್ರತಿ ಡಾಲರ್ಗೆ. ಒಂದ್ ವೇಳೆ ಆ ತರದ ಒಂದು ನಮ್ದು ಎಕ್ಸ್ಪೋರ್ಟ್ಸ್ ಜಾಸ್ತಿ ಆಗಿ ಕರೆಂಟ್ ಅಕೌಂಟ್ ಡೆಫಿಸಿಟ್ ಕಡಿಮೆ ಆಗಿ ನಮ್ದು ಎಕ್ಸ್ಪೋರ್ಟ್ಸ್ ತುಂಬಾ ಜಾಸ್ತಿ ಆದ್ರೆ ಮತ್ತೆ ಈ ರಾಷ್ಟ್ರಗಳ ಜೊತೆ ನಮ್ದು ಒಂದು ಒಪ್ಪಂದ ಮಾಡ್ಕೊಂಡು ಎಲ್ಲಿ ಸರ್ ಈ ಹಡಗುಗಳು ಓಡಾಡಕ್ಕೆ ಬಿಡ್ತಿಲ್ಲ, ಎಕ್ಸ್ಪೋರ್ಟ್ ಆಗೋದು ಎಲ್ಲಿಂದ ಬಂತು ಕೇಶವ್ ಸರ್? ಹಡಗುಗಳು ಓಡಾಡಕ್ಕೆ ಬಿಡ್ತಿಲ್ಲ, ಇದೇ ಸಮಸ್ಯೆ ನಮ್ದು. ಇಲ್ಲ ಇದು ಇವೆಲ್ಲ ಒಂದು ಶಾರ್ಟ್ ರನ್ ಅಲ್ಲಿ ಆಗ್ತಾ ಇರುತ್ತೆ. ಬಟ್ ನಾವು ಎದೆಗೆ ಹೊಂದಬಾರ್ದು, ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ನ ಬಲಗೊಳಿಸ್ಬೇಕು. ನಾವು ಏನಂದ್ರೆ ಹೆಚ್ಚು ನಾವು ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಮೇಲೆ ರಿಲೈ ಆಗೋದನ್ನ ಕಡಿಮೆ ಮಾಡಿ ಅದನ್ನ ನಾವು ಮ್ಯಾನುಫ್ಯಾಕ್ಚರಿಂಗ್ ಪ್ರಾಡಕ್ಟ್ಸ್ ಕಡೆಗೆ ನಾವು ಹೆಚ್ಚು ಒತ್ತನ್ನ ಕೊಟ್ರೆ ಖಂಡಿತ ಭಾರತ ಆಗೋದಿಲ್ಲ ಅಂತ ಏನಲ್ಲ. ಆ ಒಂದು ಶಕ್ತಿಯು ಪೊಟೆನ್ಶಿಯಲ್ ಭಾರತಕ್ಕಿದೆ. ಅದನ್ನ ನಾವು ಯುಟಿಲೈಸ್ ಮಾಡಿಕೊಂಡು ಬಹುಶಃ ನಾವು ಮುನ್ನುಗ್ಗಿದ್ರೆ ಖಂಡಿತ ಸಾಧ್ಯ ಇದೆ. ಅದನ್ನ ನಾವು ಪ್ರಯತ್ನ ಪಡ್ಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ಇದು ನೀವು ನೋಡಿ ಪ್ರತಿಯೊಂದು ಒಂದೊಂದು ಸೆಕ್ಟರ್ ಮೇಲೆ, ಇವಾಗ ಒಂದು ಪೆಟ್ರೋಕೆಮಿಕಲ್ ಇಂಡಸ್ಟ್ರೀಸ್ ಮೇಲೆ ಆಗಿರುವ ಅನಾಹುತ ನೋಡಿದ್ರೆ 7% ಭಾರತದ GDP-ಗೆ ಇದು ಕಾಂಟ್ರಿಬ್ಯೂಟ್ ಮಾಡ್ತಾ ಇತ್ತು. ಈಗ ಯುದ್ಧದಿಂದ ಬಹುತೇಕ ನಮ್ಗೆ ಈ 7%ಗೆ ಹೊಡೆತ ಬಿದ್ದಂಗೆ ಕಾಣಿಸ್ತಾ ಇದೆ. ಈಗ ಫರ್ಟಿಲೈಸರ್ ಆಗ್ಲಿ, ಪೇಂಟ್ ಆಗ್ಲಿ, ಪ್ಲಾಸ್ಟಿಕ್ ಆಗ್ಲಿ, ಪ್ಯಾಕಿಂಗ್ ಆಗ್ಲಿ, ಫಾರ್ಮಾಸ್ಯೂಟಿಕಲ್ಸ್ ಆಗ್ಲಿ, ಎಲ್ಲದಕ್ಕೂ ಒಂದು ಈ ಕೆಮಿಕಲ್ಸ್ ಮತ್ತೆ ಪೆಟ್ರೋಕೆಮಿಕಲ್ ಇಂಡಸ್ಟ್ರಿಗಳಿಗೆ ಖಂಡಿತ ಒಂದು ಹೊಡೆತವನ್ನ ಈ ಯುದ್ಧ ಕೊಡ್ತಾ ಇದೆ. ಅದಕ್ಕಾಗಿ ನಾವು ಪ್ರತಿಯೊಂದರಲ್ಲೂ ಒಂದು ಆತ್ಮನಿರ್ಭರತೆ ಅಥವಾ ಸ್ವಾವಲಂಬನೆಯನ್ನ ಮಾಡ್ಕೊಳ್ತಾ ಸಾಗಿದ್ರೆ ಖಂಡಿತ ಆಗತ್ತೆ ಅಂತ ನನ್ನ ಮಾತು. ನಾನು ಸುದರ್ಶನ್ ಸರಿಂದ ಡಿಬೇಟ್ ಕಂಟಿನ್ಯೂ ಮಾಡ್ತೀನಿ. ಅಂದರೆ ಇದೇ ಇರಾನ್ ಬಳಿಯಲ್ಲಿ ಇಸ್ರೇಲ್ನ ಪವರ್ ಪ್ಲಾಂಟನ್ನು ಹಾಳು ಮಾಡಲಿಕ್ಕೆ, ಪವರ್ ಸ್ಟೇಷನ್ಸ್ ಹಾಳು ಮಾಡಲಿಕ್ಕೆ 3 ಹಂತಗಳ ಯಾವ ಪ್ಲಾನ್ ರೆಡಿ ಇದೆ? ಅಮೇರಿಕಾ ಏನಾದರೂ ಕಾರ್ಗ್ ಐಲ್ಯಾಂಡ್ ಮೇಲೋ ಹೋರ್ಮುಜ್ ಮೇಲೋ ಟಾರ್ಗೆಟ್ ಮಾಡ್ತೀನಿ ಅಂತ ಹೊರಟ್ರೆ ಇಸ್ರೇಲ್ಗೆ ಏನೇನು ಅಪಾಯ ಕಾದಿದೆ ಅಂಥೇಳಿ ಇರಾನ್ ಕೂಡ ಒಂದಷ್ಟು ಪ್ಲಾನನ್ನು ಮಾಡ್ಕೊಂಡಿದೆ. ಅದ್ರ ಬಗ್ಗೆ ಏನು ಅಂತ ನಾನು ಕೇಳ್ತೀನಿ. ಒಂದು ಸುದರ್ಶನ್ ಸರ್, ಒಂದು ಮಾತು ಚಾಲ್ತಿಯಲ್ಲಿದೆ ಸರ್. ಡೊನಾಲ್ಡ್ ಟ್ರಂಪ್ ಏನೇ ಮಾಡಿದರೂ ಕೂಡ ಈ ಒಂದು ವಾರಲ್ಲಿ ಈ ತೈಲ ಸಂಸ್ಕರಣಾ ಘಟಕಗಳನ್ನು ದೊಡ್ಡ ಮಟ್ಟದಲ್ಲಿ ಹಾಳು ಮಾಡಲಿಲ್ಲ. ಯಾಕಂದರೆ ಬೇರೆ ಬ್ರಿಡ್ಜ್ ಹಾಳು ಮಾಡೋದು ಬೇರೆ, ಈ ಆಯಿಲ್ ಎಲ್ಲಿದೆಯಲ್ಲ ಇದನ್ನು ಹಾಳು ಮಾಡಲಿಲ್ಲ ಅಂತ. ಇದ್ರ ಬಗ್ಗೆ ಡೊನಾಲ್ಡ್ ಟ್ರಂಪ್ ಏನು ಮಾತಾಡೋದು ಅಂತ ಹೇಳಿದ್ರೆ, ಐ ಆಮ್ ಎ ಬಿಸ್ನೆಸ್ ಮನ್ ಫಸ್ಟ್, ಟ್ರಂಪ್ ಆನ್ ಇರಾನ್ ಆಯಿಲ್ ಅಂತ ಹೇಳಿ, ನಾನೊಬ್ಬ ವ್ಯಾಪಾರಿ ಮೊದಲು ಅಂತ ಹೇಳಿ. ಈ ವ್ಯಾಪಾರಿಗಳ ಕೈಲಿ ಯಾಕೆ ದೇಶ ಕೊಡಬಾರ್ದು ಅಂತ ಹೇಳಿದ್ರೆ ಬಹುಶಃ ಈ ಕಾರಣಕ್ಕೆ ಇರಬೇಕು ಅಂತ ಕಾಣುತ್ತೆ. ಹೇಳ್ತಾರೆ ಇಲ್ಲಿ, ಡೊನಾಲ್ಡ್ ಟ್ರಂಪ್ ಸೆಡ್ ದ US ಮೇ ಟೇಕ್ ಕಂಟ್ರೋಲ್ ಆಫ್ ಇರಾನ್ಸ್ ಆಯಿಲ್ ಆಸ್ ವಾರ್ ಗ್ರೋಸ್, ಆ್ಯಡಿಂಗ್ ಇಟ್ ಕ್ಯಾನ್ ಹೆಲ್ಪ್ ಕವರ್ ಕಾಸ್ಟ್. ರಿಪೋರ್ಟ್ಸ್ ಸೇ this idea has increased tension, raising fear about rising prices, global impact and future peace ಅಂತ ಹೇಳಿ. ಪಾಯಿಂಟ್ ಏನಂದ್ರೆ ಸರ್, ಒಂದು ವೇಳೆ ನಾನು ಇರಾನನ್ನು ಆಯಿಲ್ ತೊಗೊಂಡ್ಬಿಡ್ತೀನಿ, ಆಗ ಅಮೆರಿಕಾಗೆ ನಂಗೆ ನಷ್ಟ ಆಗಿದೆಯಲ್ಲ ಅದನ್ನೆಲ್ಲ ನಾನು ಫಿಲ್ ಮಾಡ್ಕೋತೀನಿ ಅಂತ ಹೋಗಿದ್ದೆ. ಅದಕ್ಕೆ ಸತ್ಯ ಹೇಳ ಇದೇ ಮನುಷ್ಯ ಸರ್ ಈಗ ಹಾರ್ಮುಜ್ ನಾನು ಕೊಟ್ಬಿಡಿ, ನಾನು ಇರಾನ್ ನಾಗರಿಕತೆ ಹಾಳು ಮಾಡುವ ಮಟ್ಟಿಗೆ ಹೋಗಬೇಕು ಅಂದರೆ ಇರಾನ್ ಆಯಿಲ್ನೂ ಹಾಳು ಮಾಡಬೇಕಾಗುತ್ತೆ ಸರ್, ಇಫ್ ಐ ಆಮ್ ನಾಟ್ ರಾಂಗ್. ಅಟ್ ದ ಸೇಮ್ ಟೈಮ್ ಇದೇ ಇರಾನ್ 3 ಪ್ಲಾನ್ ಇಟ್ಕೊಂಡಿದೆ ಸರ್. ಇಸ್ರೇಲ್ಗಿದು ಏನೇನು ಅಮೆರಿಕ ಇರಾನ್ಗೆ ಡ್ಯಾಮೇಜ್ ಮಾಡಬೇಕು ಅಂತ ಇದೆಯೋ, ಇರಾನ್ ತನಗೆ ಹತ್ತಿರ ಇರ್ತಕ್ಕಂಥ ಇಸ್ರೇಲ್ಗೆ ಮಾಡಕ್ಕೆ ಹೊರಟಿರೋದು ಕ್ರಿಟಿಕಲ್ ಪ್ರೊಡಕ್ಷನ್ ಫೆಸಿಲಿಟೀಸ್ ಫಸ್ಟ್ ಟಾರ್ಗೆಟ್ ಅಂತೆ ಸರ್. ಅಲ್ಲಿ ಫಸ್ಟ್ ಹೊಡಿತೀವಿ ನಾವು ಇಸ್ರೇಲ್. ಅಲ್ಲಿ ಒರಾಟ್ ರ್ಯಾಬಿನ್ ಪವರ್ ಸ್ಟೇಷನ್ ಅಂತ ಇದೆ, ಅಲ್ಲಿ ನಾವು ಟಾರ್ಗೆಟ್ ಮಾಡಿದ್ದೀವಿ ಅಂತ. ಮೇಜರ್ ಅರ್ಬನ್ ಆ್ಯಂಡ್ ಇಂಡಸ್ಟ್ರಿಯಲ್ ಹಬ್ಸು ಅಲ್ಲಿ ನಾವು ನೆಕ್ಸ್ಟ್ ಹೊಡಿತೀವಿ ಇಸ್ರೇಲಲ್ಲಿ ಅಂತ ಹೇಳಿ. ಲೋಕಲ್ ಇನ್ಫ್ರಾಸ್ಟ್ರಕ್ಚರು ಇದರಲ್ಲಿ ಯಾವುದೂ ಉಳಿಸಲ್ಲ ಅಂತ ಹೇಳಿ ಇವ್ರು ಟಾರ್ಗೆಟ್ ಮಾಡ್ಕೊಂಡು ಕೂತಿದ್ದಾರೆ ಸರ್. ಹೇಗಾಗುತ್ತೆ ಸರ್ ಈ ಕಾಂಬಿನೇಷನ್ ಅಂತ? ಈಗ ನೋಡಿ, ಇಸ್ರೇಲ್ ಏನು ಪ್ಲಾನ್ ಮಾಡ್ಕೊಂಡಿತ್ತು
ಈ ಯುದ್ಧವನ್ನ ಪ್ರಾರಂಭ ಮಾಡೋಕೆ ಶುರು ಹಚ್ಕೊಂಡಿದ್ದೆ ಇಸ್ರೇಲ್. ಅದಕ್ಕೆ ಟ್ರಂಪ್ ಅನ್ನು ಕರ್ಕೊಂಡ್ಬಿಟ್ಟು ಮಾಮೂ ಮಾಡಿಬಿಟ್ರು. ಹ್ಮ್ ಯಾಕಂದ್ರೆ ನಿಮಗೆ ನೋಡಿ, ಯು ಕ್ಯಾನ್ ಟೇಕ್ ಕಂಟ್ರೋಲ್ ಆಫ್ ದ ಆಯಿಲ್ ಹ್ಮ್ ಇನ್ ಒನ್ ಆಫ್ ದ ರಿಚೆಸ್ಟ್ ಆಯಿಲ್ ಪ್ರೊಡ್ಯೂಸಿಂಗ್ ನೇಷನ್ ಅಂತೇಳಿ. ಹ್ಮ್ ಬಟ್ ಈಗ ಏನಾಗ್ತಾ ಇದೆ ಅಂದ್ರೆ ಅವನ್ ಟ್ರಂಪ್ ಈಗ ಪೂರ್ತಿ ಹುಚ್ಚ ಆಗ್ಬಿಟ್ಟಿದೆ. ಹ್ಮ್ ಹ್ಮ್ ಸೊ ನೌ ದ ವಾರ್ ಇಸ್ ಓನ್ಲಿ ಬಿಟ್ವೀನ್ ಇರಾನ್ ಅಂಡ್ ಇಸ್ರೇಲ್. ಹ್ಮ್ ಟ್ರಂಪ್ ವಿಲ್ ವಿಡ್ರಾ ವೆನೆವರ್ ಹಿ ವಾಂಟ್ಸ್, ಬಟ್ ಬರೀ ಹೇಳಿಕೆ ಕೊಡ್ತಾ ಇದ್ದಾನೆ. ಓವರ್ ನೈಟ್ ಸಿವಿಲೈಸೇಷನ್ ಅದು ಇದು, ನಥಿಂಗ್ ವಿಲ್ ಹ್ಯಾಪನ್. ಹ್ಮ್ ಇನ್ ರಿಯಾಲಿಟಿ ದೇ ಅಂಡರ್ಸ್ಟುಡ್, ಅಂದ್ರೆ ಟ್ರಂಪ್ ಅಂಡ್ ಅಮೆರಿಕಾ ಅಂಡರ್ಸ್ಟುಡ್. ಅಂಡ್ ಹಿಸ್ ಅನದರ್ ಜೋಕರ್ ಇಸ್ ದೇರ್, ಪೀಟ್ ಹೆಕ್ಸೆಟ್ ಅಂತೇಳಿ, ಹ್ಮ್ ಅವನು ರಕ್ಷಣಾ ಮಂತ್ರಿ. ಹ್ಮ್ ಈಸ್ ಅ ಬಿಗ್ ಜೋಕರ್. ಹ್ಮ್ ಸೊ ಅವನಿಗೂ ಏನ್ ಕಂಟ್ರೋಲ್ ಇಲ್ಲ. ಸೊ ಇನ್ ಮಿಡ್ಲ್ ಆಫ್ ದ ವಾರ್ ದೇ ಆರ್ ಫೈರಿಂಗ್ ದಿ ಜನರಲ್ಸ್ ಲೆಫ್ಟ್, ರೈಟ್, ಸೆಂಟರ್ ಹೂ ಆರ್ ಸಪೋಸ್ ಟು ಫೈಟ್ ದ ವಾರ್. ಹ್ಮ್ ಸೊ ಇವರು ಸುದರ್ಶನ್ ಸರ್, ಈಗ ಇರಾನ್ ನಾಗರಿಕತೆ ಹಾಳು ಮಾಡಬೇಕು ಅಂದ್ರೆ ಇರಾನ್ಗೆ ಪರಮಾಣು ಬಾಂಬೆ ಹಾಕಬೇಕಾಗುತ್ತೆ ಅನ್ನೋದು. ಆ ಥರ ಆಗದೇ ಇರಲಿ ಸರ್. ಪರಮಾಣು ಬಾಂಬು ಯಾವ ದೇಶದ ಮೇಲೆ ಯಾವ ದೇಶ ಕೂಡ ಹಾಕಬಾರದು. ಅದು ನಾಗರಿಕತೆಯ ಅತಿ ದೊಡ್ಡ ಕ್ರೂರಾತಿ ಕ್ರೂರ ನಿರ್ಧಾರ. ಯಾವ ಶತ್ರು ಮೇಲೆ ಯಾರು ಹಾಕಬಾರದು ಸರ್. ಎಂಡ್ ಗೇಮ್ ಅದು. ಸೊ ಒಂದು ವೇಳೆ ಆ ಥರ ಈ ವರ್ಷ ಮಾಡಿಬಿಟ್ಟ ಅಂತ ಅಂದ್ಕೊಳ್ಳಿ ಸರ್, ಏನು ಉಳ್ಕೊಳ್ಳುತ್ತೆ ಇರಾನ್ನಲ್ಲಿ? ಅಕ್ಕಪಕ್ಕದ ಮಧ್ಯಪ್ರಾಚ್ಯದಲ್ಲಿ ಇನ್ನೇನಿರುತ್ತೆ? ಇದು ಅಕ್ಕಪಕ್ಕದ ದುಬೈಗೋ ಖತಾರ್ಗೋ ಅವ್ರಿಗೂ ಕೂಡ ಒಂಥರ ಇದು ಭಯ ಅಲ್ವಾ ಸರ್? ಅವರು ಹಾಳಾದಂತೆ ಲೆಕ್ಕ ಅಲ್ವಾ ಇದು? ಹೌದು ನೋಡಿ, ದೇ ಆರ್ ಆಲ್ ವೆರಿ ಕ್ಲೋಸ್ ನಿಟ್ ಜಿಯೋಗ್ರಾಫಿಕಲಿ ನೋಡ್ಕೊಂಡ್ರೆ. ನಾಟ್ ಎ ವೆರಿ ಲಾಂಗ್ ಡಿಸ್ಟೆನ್ಸ್. ಬಟ್ ಈ ಒಂದು ನ್ಯೂಕ್ಲಿಯರ್ ವೆಪನ್ಗಳ ಪ್ರಯೋಗ ಬಂದ್ರೆ, ಅದರ ಅನಿವಾರ್ಯತೆ ಇದ್ರೆ ಸರ್ವನಾಶ ಆಗ್ಬಿಡುತ್ತೆ. ಇಡೀ ಏನು ಈ ಮಧ್ಯಪ್ರಾಚ್ಯ ಸಂಪತ್ತಿನಿಂದ ತುಂಬಿ ತುಳುಕಾಡ್ತಿತ್ತು ಬಿಕಾಸ್ ಆಫ್ ಆಯಿಲ್. ಓಕೆ. ಸೊ ಅದು ಎಲ್ಲ ಮುಗಿದು ಹೋಗ್ಬಿಡುತ್ತೆ. ದೆನ್ ಒಂದಿಷ್ಟು ನನಗೆ ಅನ್ಸುತ್ತೆ, ಈ ಒಂದಿಷ್ಟು ಈ ಸ್ಕರ್ಮಿಶಸ್ ಬಿಟ್ವೀನ್ ಇರಾನ್ ಅಂಡ್ ಅಮೆರಿಕಾ ಅಂಡ್ ಇಸ್ರೇಲ್ ಒಂದು ಅನಿವಾರ್ಯ ಆಗಿರೋದ್ರಿಂದ ಇದೊಂಥರ ಸಮುದ್ರ ಮಂಥನ. ಈಗ ಬರೀ ನಾವು ನೋಡ್ತಿರೋದು ಹಾಲ ಅಂದ್ರೆ LPG ಇಲ್ಲ ಭಾರತದಲ್ಲಿ, ಪೆಟ್ರೋಲ್ ಬಂಕ್ಗಳು ಮುಚ್ಕೊಂಡು ಹೋಗಿದ್ದಾವೆ. ಬಟ್ somewhere little later the world order will change. Okay. World will not be dependent on Middle East anymore. They will find alternate routes. Same with India. ಫೈನ್. ನಾನು ಸುನಿಲ್, ಒಂದು ಪಾಯಿಂಟ್ ಇದೆ ಇಲ್ಲಿ. ಈಗ ಟ್ರಂಪ್ ಆಯ್ತಪ್ಪ ಒಂದು ವೇಳೆ ಇರಾನನ್ನು ನಾಶ ಮಾಡಿಬಿಟ್ರು ಅಂತ ಅಂದ್ಕೊಂಡ್ರೆ, ಈಗ ಇಸ್ರೇಲಿಗೆ ಏನೋ ಸಿಕ್ತು, ಇರಾನ್ ನಾಶನೇ ಇಸ್ರೇಲ್ನ ಗುರಿ ಅಂತ ಅಂದ್ಕೊಳ್ಳೋಣ, ನನ್ನ ಶತ್ರು ಅಂತ ಹೇಳಿ. ಇಸ್ರೇಲ್ಗೆ ಬೇಕಾದ ಸಿಗಬಹುದು. ಮಧ್ಯಪ್ರಾಚ್ಯದ ಮಟ್ಟಿಗೆ ಇಸ್ರೇಲ್ ಹೊಸ ಶಕ್ತಿಯಾಗಿ ಕೂಡ ಉದಯ ಆಗ್ಬೋದು. ಈಗ ಆಲ್ರೆಡಿ ಅವರು ಟರ್ಕಿ ಕಡೆ ಹೋಗ್ತಾ ಇದ್ದಾರೆ. ಅವರು ನನ್ನ ನೆಕ್ಸ್ಟ್ ಶತ್ರು ಟರ್ಕಿ ಅಂತ ಹೇಳಿ. ಈ ಕಡೆ ಲೆಬನಾನ್ ಮೇಲೆ ನಿರಂತರ ಕ್ಷಿಪಣಿ ದಾಳಿ ಆಗ್ತಾ ಇದೆ. ಅವ್ರಿಗೆ ಇವತ್ತಿಗೆ ಇರಾನ್ ಬೇಕೇ ಬೇಕು, ಬೇಡವೇ ಬೇಡ. ಇಸ್ರೇಲ್ಗೆ ಇರಾನ್ ನೋಡ್ಕೊಳಕ್ಕೆ ಅಮೆರಿಕ ಇದೆ, ನನ್ನ ಪಾಡು ನಾನು ಲ್ಯಾಂಡ್ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗ್ತಾ ಇರೋಣ ಅಂತ ಅಲ್ಲಿ ಹೋಗ್ತಾ ಇದ್ದಾರೆ ಅವರು. ಈಗ ಇಸ್ರೇಲ್ಗೆ ಏನೋ ಸಿಕ್ತು, ಅಮೆರಿಕ ಜನರ ತೆರಿಗೆ ಹಣದಲ್ಲಿ ಇಸ್ರೇಲ್ಗೆ ಇರಾನ್ ಸರ್ವನಾಶ ಸಿಕ್ತು. ಅಮೆರಿಕ ಜನರ ತೆರಿಗೆ ಹಣ, ಅದೇ ಹಣದಲ್ಲಿ ಇರಾನ್ ನಾಶ ಆಯಿತು. ಅಮೆರಿಕಕ್ಕೆ ಏನು ಸಿಕ್ತು ಅಂತ ಅವ್ರು ಅನ್ಕೊಂಡಿದ್ದಾರೆ ಆಯಿಲ್ ಸಿಗುತ್ತಂತ. ಬಟ್ ಹೇಳ್ದೆ ಅಲ್ಲ, ಒಂದು ಸಾಮ್ರಾಜ್ಯ ಕೆಳಗಡೆ ಅದು ಮುಗ್ಗುರಿಸಿ ಮುಖದ ಮೇಲೆ ಅದು ಬೀಳುತ್ತೆ ಅಷ್ಟೇನೆ. ಅಷ್ಟು ಬಿಟ್ಟು ಅದಕ್ಕಿಂತ ಜಾಸ್ತಿ ಏನು, ಇದು ಖರ್ಚು ಮಾಡಿ ಏಟ್ ತಿಂದಾಗ ಆಗುತ್ತೆ, ಕೊಟ್ಬಿಟ್ಟು ಓಡಿಸ್ಕೊಂಡಾಗ ಆಗುತ್ತೆ. ಸಿ, ಯಾವುದೇ ಒಂದು ಕಂಟ್ರಿ ಇರುತ್ತಲ್ಲ, ಅದು ಅಂದರೆ ಎಸ್ಪೆಷಲಿ ಐ ಆಮ್ ಟಾಕಿಂಗ್ ಅಬೌಟ್ ಸೂಪರ್ ಪವರ್ಸ್ ಯಾವ್ಯಾವ್ದಿರುತ್ತೆ. ಫಸ್ಟ್ಲಿ ನಾವೇನು ಮಾಡ್ತಿದ್ದೀವಿ ಅನ್ನೋದು ಗೊತ್ತಿರಬೇಕು. ಆ್ಯಂಡ್ ಎಲ್ಲಿವರೆಗೂ ಅಂದರೆ ಸೂಪರ್ ಪವರ್ಸ್ ಸ್ಟ್ರಾಂಗ್ ಆಗಿ ಉಳಿಯೋದು, ದರ್ ಇಸ್ ಓನ್ಲಿ ಒನ್ ಕಂಡೀಷನ್. ಎಲ್ಲಿವರೆಗೂ ಅವರ ಒಂದು ಪವರ್ಫುಲ್ ಗೌರ್ಮೆಂಟ್ ಮತ್ತು ಲೀಡರ್ಗೆ ಅವರ ಜನದ ಸಪೋರ್ಟ್ ಇರುತ್ತೆ, ಅಲ್ಲಿವರೆಗೂ ಮಾತ್ರನೇ ಒಂದು ಸೂಪರ್ ಪವರ್ ಆಗಿ ಉಳಿಯುತ್ತೆ. ಇಲ್ಲ ಅಂತ ಹೇಳಿದ್ರೆ ತುಂಬ ಎಕ್ಸ್ಟರ್ನಲ್ ಫೋರ್ಸಸ್ ಒಳಗಡೆಯಿಂದಾನೇ ಆ ಒಂದು ದೇಶನ ಅದು ವೀಕ್ ಮಾಡೋಕ್ಕೆ ಶುರು ಮಾಡುತ್ತೆ. ನೀವು ಯಾವುದನ್ನೇ ತಗೊಳ್ಳಿ, ಸೋವಿಯತ್ ಯೂನಿಯನ್, ದಟ್ ವಾಸ್ ಒನ್ ಆಫ್ ದ ರೀಸನ್ಸ್. ಈಗ ಬ್ರಿಟನ್ದು ಏನಾಯಿತು, ಗ್ರೇಟ್ ಬ್ರಿಟನ್, ದಟ್ ವಾಸ್ ಒನ್ ಆಫ್ ದ ರೀಸನ್ಸ್. ಅರ್ಥ ಆಯ್ತಾ? ಸೊ ಏನು ಈಗ ನಡೀತಾ ಇದೆ, ಇವರ ಡಿಕ್ಲೈನಿಂಗ್ ಏನಿದೆ, ಅಮೆರಿಕಾಗೆ ಇಲ್ಲಿ ಸಿಗ್ತಿರೋ ಅಂಥದ್ದು ಏನೂ ಇಲ್ಲ. ಬಂದು ಸಿಕ್ಕಾಕೊಂಡಿದ್ದಾರೆ,
ಹೇಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಬಾಡಿ ಬ್ಯಾಗ್ ಅವ್ರಿಗೆ ಸಿಗ್ತಿದೆ ಅಷ್ಟೇ ಅನ್ಸುತ್ತೆ ಅವ್ರಿಗೆ, ಬಾಡಿ ಬ್ಯಾಗ್. ಎಕ್ಸಿಟ್ಸ್ ಅದು ಕೂಡ ಕರೆಕ್ಟ್ ಆಗಿ ಕೌಂಟ್ ಸಿಗ್ತಾ ಇಲ್ಲ Okay. ಅರ್ಥ ಆಯ್ತಾ. ಸೊ ಅವರ ಒಂದು ಎಕ್ಸಿಟ್ ಏನಿದೆ ಆ ಒಂದು ಎಕ್ಸಿಟ್ ಕೂಡ ಕರೆಕ್ಟ್ ಆಗಿ ಅವ್ರಿಗೆ ಸಿಗ್ತಾ ಇಲ್ಲ. ಈಗ ಎವ್ರಿಥಿಂಗ್ ಟ್ರಂಪ್ ಸ್ಟೇಟ್ಮೆಂಟ್ ಏನಿದೆಯಲ್ಲ ಅದನ್ನ ಎಸ್ ಒಂದು ಮಿಲಿಟರಿ ಅಟ್ಯಾಕ್ ನಡೀಬೋದು ರಮಾಕಾಂತ್ ಅವರೇ, ಇಲ್ಲ ಅಂತಲ್ಲ, ಬಟ್ ಅದನ್ನ ಲಿಟ್ರಲ್ ಸೆನ್ಸ್ ಅಲ್ಲಿ ಇವತ್ತಿಗೆ ನಾನು ಒಂದು ಪೂರ್ತಿ ನಾಗರಿಕತೆನ ಅಳಿಸ್ಬಿಡ್ತೀನಿ, ನಾನು ಸರ್ವನಾಶ ಮಾಡ್ಬಿಡ್ತೀನಿ, ಆ ರೀತಿ ಅದು ಆಗೋದು ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ನೀವು ಈಗ ಲೆಟಸ್ಸೇ ಆ ರೀತಿ ಸರ್ವನಾಶಕ್ಕೆ ಅವ್ರ ಮುಂದೆ ಹೋದ್ರು ಅಂತ ಹೇಳಿದ್ರೆ ದೇರ್ ಆರ್ ಅದರ್ ಪವರ್ಸ್ ಇನ್ ದ ವರ್ಲ್ಡ್. ಅಫ್ಕೋರ್ಸ್ ಇವತ್ತಿಗೆ ಅಮೆರಿಕಾದಷ್ಟು ಸ್ಟ್ರಾಂಗ್ ಇರಬಹುದು ಅಂತಿಲ್ಲ, ಬಟ್ ಕಂಬೈನ್ಡ್ ದೇ ಆರ್ ಮೋರ್ ಪವರ್ಫುಲ್ ದೆನ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ. ಅದು ಅಮೆರಿಕಾಗೆ ಗೊತ್ತಿರಬೇಕದು. ಸೊ ಅಮೆರಿಕಾಗೆ ಈ ಒಂದು ವಾರ್ ಏನಿದೆ ಅವ್ರು ಅನ್ಕೊಂಡು ಬಂದರು ನಾವು ಆಯಿಲ್ ಕದ್ದು ಬಿಡ್ಬೋದು ಇಲ್ಲಿಂದ ಅಂತ ಹೇಳ್ಬಿಟ್ಟು ರೆಜೀಮ್ ಚೇಂಜ್ ಮಾಡ್ತೀವಿ. ಬೇಸಿಕ್ ಐಡಿಯಾ ಇದ್ದಿದ್ದು ಅದೇ, ಇವ್ರ ಮೇಲೆ ಅಟ್ಯಾಕ್ ಮಾಡೋಣ, ರೆಜೀಮ್ ಚೇಂಜ್ ಮಾಡಿ ಆಯಿಲ್ ಸೆಕ್ಟರ್ನ ಪ್ರೈವೇಟೈಸ್ ಮಾಡ್ಬಿಡೋಣ. ಅಮೆರಿಕನ್ ಕಂಪನೀಸ್ ಹೇಗೆ ಇವತ್ತು ವೆನಿಜುವೆಲಾಲ್ ಎಕ್ಸ್ಟ್ರಾಕ್ಟ್ ಮಾಡ್ತಿದೆ ಆಯಿಲ್ನ, ಅದೇ ರೀತಿ ಎಕ್ಸ್ಟ್ರಾಕ್ಷನ್ ಶುರು ಮಾಡೋಣ. ಅಲ್ಲಿಗೆ ಒಂದು ಮಿಡ್ಲ್ ಈಸ್ಟರ್ನ್ ಸ್ಟ್ರಾಂಗ್ ಒಂದು ಇದೇನಿದೆ ಆಯಿಲ್ ಪ್ರೊಡ್ಯೂಸಿಂಗ್ ಕಂಟ್ರಿ ಏನಿದೆ ಆ ಕಂಟ್ರಿನೂ ನನ್ನ ಹತ್ರ ಇದೆ, ವೆನೆಜುವೆಲಾಲು ನಾನು ಪ್ರೊಡ್ಯೂಸ್ ಮಾಡ್ತೀನಿ ಆಯಿಲ್ನ, ಯು ಎಸ್ ಅಲ್ಲಿ ಆಲ್ರೆಡಿ ಅದು ನಡೀತಾನೆ ಇದೆ. ಸೊ ಇಷ್ಟಿದೆ ಅಂತ ಹೇಳಿದ್ರೆ ಯು ಆರ್ ಗೋಯಿಂಗ್ ಟು ಬಿ ಕಂಟ್ರೋಲಿಂಗ್ ದ ಗ್ಲೋಬಲ್ ಎಕಾನಮಿ. ಯಾಕಂತ ಹೇಳಿದ್ರೆ ನಮ್ಮ ಇಲ್ಲಿ ಫೈನಾನ್ಷಿಯಲ್ ಎಕ್ಸ್ಪರ್ಟ್ಸ್ ಇದ್ದಾರೆ, ಅವರು ಅದನ್ನ ದೇ ಕ್ಯಾನ್ ಸೆಕೆಂಡ್ ಮೀ. ನಮ್ಮ ಎಂಟೈರ್ ಗ್ಲೋಬ್ ಏನಿದೆಯಲ್ಲ ಇವತ್ತು ಅದು ಒಂದು ಬೇಸಿಕ್ ಪ್ರಿಮೈಸ್ ಮೇಲೆ ಒಂದು ತಳಹದಿ ಮೇಲೆ ನಡೀತಾ ಇತ್ತು. ಅದೇನಂತ ಹೇಳಿದ್ರೆ ಎನರ್ಜಿ ಈಸ್ ಈಸಿಲಿ ಅವೈಲೇಬಲ್ ಆ್ಯಂಡ್ ಚೀಪ್ಲಿ ಅವೈಲೇಬಲ್. ಇವತ್ತು ಬಿಕಾಸ್ ಆಫ್ ದಿಸ್ ಪರ್ಟಿಕ್ಯುಲರ್ ಕಾನ್ಫ್ಲಿಕ್ಟ್ ಚೀಪ್ ಎನರ್ಜಿನೂ ಸಿಗ್ತಾ ಇಲ್ಲ, ಅದು ಈಸಿಯಾಗೂ ಸಿಗ್ತಾ ಇಲ್ಲ. ಅದು ಈಸಿಯಾಗಿ ಸಿಕ್ಕೋ ಆಗಿದ್ದಿದ್ರೆ ನೀವೇ ಹೇಳಿದಾಗೆ 2,000 ಹಡಗುಗಳು ಸ್ಟೇಟ್ ಆಫ್ ಹರ್ಮೂಸ್ ಅಲ್ಲಿ ಇವತ್ತು ಅದು ನಿಂತ್ಕೋತಾ ಆಸ್ಟ್ರೇಲಿಯಾ ಅಲ್ಲಿ ಇವತ್ತು ಪೆಟ್ರೋಲ್ ಅವೈಲೇಬಲ್ ಇಲ್ಲ. ರಿಪೋರ್ಟ್ಸ್ ಆರ್ ವೆರಿ ಕ್ಲಿಯರ್. ಅಲ್ಲಿ ಈಗ ಪೂರ್ತಿ ಒಂದು ಲಾಕ್ಡೌನ್ ಇದು ಒಂದು ಸ್ಟೇಟಸ್ ಏನಿದೆ ಅದು ಆಲ್ರೆಡಿ ಅಲ್ಲಿಗೆ ಬಂದ್ಬಿಟ್ಟಿದೆ, ಅಲ್ಲಿಗೆ ಹೋಗ್ತಾನೆ ಇಲ್ಲ. ಈಗ ಎಲ್ಲಿಂದ ತಗೋತೀರಾ ನೀವು ಅದನ್ನ, ಯಾರು ಕೊಡ್ತಾರೆ? ನೀವು ನಿಮ್ಮ ರಿಪ್ಲೇಸ್ಮೆಂಟ್ಸ್ ನೀವು ಮಾಡ್ಬೇಕಂದ್ರೂ ಇಟ್ ವಿಲ್ ಟೇಕ್ ಟೈಮ್. ಎಲ್ಲಿಂದನೋ ತಗೋತಿದ್ದೀರಾ, ನಿಮ್ಮ ಸೋರ್ಸ್ ಬೇರೆ ನೀವು ಚೇಂಜ್ ಮಾಡಿ ಬೇರೆ ಸೋರ್ಸಿಂದ ತಗೋಬೇಕು ಅಂತ ಹೇಳಿದ್ರೆ ಇಟ್ ವಿಲ್ ಟೇಕ್ ಎ ಲಾಂಗ್ ಟೈಮ್. ಆ್ಯಂಡ್ ನೀವು ಒಂದು ಗ್ಲೋಬಲ್ ಸ್ಕೇಲಲ್ಲಿ ನೀವು ತಗೋಬೇಕು, ಲಾರ್ಜ್ ಸ್ಕೇಲಲ್ಲಿ ನೀವು ಪರ್ಚೇಸ್ ಮಾಡ್ಬೇಕಂತ ಹೇಳಿದ್ರೆ ಅದು ಇನ್ನೂ ಜಾಸ್ತಿ ಟೈಮ್ ತಗೊಳುತ್ತೆ. ಈಗ ಫಸ್ಟ್ಲಿ ಟೈಮ್ ಅವೈಲೇಬಲ್ ಇಲ್ಲ. ಎಲ್ಲ ದೇಶಗಳು ಅಂದರೆ ಇಫ್ ಯು ಲುಕ್ ಫರ್ದರ್ ಈಸ್ಟ್ ಎಕ್ಸೆಪ್ಟ್ ಚೈನಾ, ಅವ್ರ ಎನರ್ಜಿ ಸೆಕ್ಯೂರಿಟಿ ಅವ್ರಿಗಿದೆ, ರಷ್ಯಾ ಅವ್ರದವ್ರು ಪ್ರೊಡ್ಯೂಸ್ ಮಾಡ್ಕೋತಾರೆ. ಈ ಥರದ್ದು ಬಿಟ್ಟರೆ ವಾಟ್ ಅಬೌಟ್ ಆಲ್ ದ ಸ್ಮಾಲರ್ ಕಂಟ್ರೀಸ್ ದಟ್ ಆರ್ ದೇರ್, ಅವ್ರಿಗೆಲ್ಲ ಇಲ್ಲ. ಸೊ ಈ ಒಂದು ಪ್ರಿಮೈಸ್ ಏನಿದೆಯಲ್ಲ, ಈಸಿ ಎನರ್ಜಿ ಅವೈಲೇಬಲ್ ಆಗುತ್ತೆ, ಚೀಪ್ ಎನರ್ಜಿ ಅವೈಲೇಬಲ್ ಇರುತ್ತಂತ. ಈ ಒಂದು ಯುದ್ಧದಿಂದ ಇವತ್ತೇನಾಗಿದೆಯಲ್ಲ ಎಲ್ಲರಿಗೂ ಇದು ಒಂದು ಪಾಠ ಆಗಬೇಕು. ಎವ್ರಿ ಕಂಟ್ರಿ ಇನ್ ದ ವರ್ಲ್ಡ್ ಅವರು ಎನರ್ಜಿ ವೈಸ್ ಸೆಲ್ಫ್ ಸಸ್ಟೈನ್ ಆಗಕ್ಕೆ ಅವ್ರು ನೋಡ್ಬೇಕು. ಈಗ ದಿಸ್ ಇಸ್ ದ ಟೈಮ್ ದೇ ಶುಡ್ ಇನ್ವೆಸ್ಟ್. ಕೇಶವ್ ಸರ್, ಈಗ ಇದೆಲ್ಲ ಸರಿ, ಅಮೆರಿಕದ ಮೇಲೆ ಭಾರತದ ಅವಲಂಬನೆ ಅಂತ ಬಂದಾಗ ನಮ್ಮಲ್ಲಿರ್ತಕ್ಕಂಥ ಸಾಫ್ಟ್ವೇರ್ ಇಂಜಿನಿಯರ್ಸು ಅವರು ಇವರು ಉದ್ಯೋಗದ ಮೇಲೆ ಅವಲಂಬನೆ ಇದೆ, ಒಂದಷ್ಟು ಇಲ್ಲಿಂದ ನಮ್ಮದು ರಫ್ತಾಗುತ್ತೆ, ನಮ್ಮದು ಇದೆಲ್ಲ ಇದೀವಲ್ವ ನಾವು. ಸರಿಯಪ್ಪ, ಅಮೆರಿಕ ಯಾರು ಏನೇ ಹೇಳಿದ್ರು ಸರ್, ಅನೇಕರು ಅಭಿಪ್ರಾಯ ಪಡೆದಿರೋದು ಏನು ಅಂತ ಹೇಳಿದ್ರೆ ಹಿಂದೆ ಇದ್ದ ಅಮೆರಿಕ ಅಂತೂ ಯುದ್ಧಾನಂತರದಲ್ಲಿ ಇರಲ್ಲ. ಈ ಯುದ್ಧ ಮುಗಿದ ಮೇಲಂತೂ ಹಿಂದೆ ಇದ್ದ ಅಮೆರಿಕದ ಮರ್ಯಾದೆನೋ ಸ್ಥಿತಿಗತಿನೋ ಡಾಲರೋ ಇನ್ನೊಂದು ಮತ್ತೊಂದು ಇದು ಜಿಯೋಗ್ರಾಫಿಕಲಿನೇ ಒಂದು ದೊಡ್ಡ ಮಟ್ಟದಲ್ಲಿ ಅಕ್ರಾಸ್ ದಿ ಗ್ಲೋಬ್ ದೊಡ್ಡ ಮಟ್ಟದ ಒಂದು ಚೇಂಜ್ ಕಾದಿದೆ ಅಂತ ಹೇಳ್ತಾರಲ್ಲ ಸರ್. ಭಾರತ ಇನ್ನು ಮೇಲೂ ಕೂಡ ಅಮೆರಿಕದ ಮೇಲೆ ಅವಲಂಬನೆ ಆಗಿರಬೇಕಾ? ಡಾಲರ್ ಕಾರಣಕ್ಕೆ, ರಫ್ತು ಕಾರಣಕ್ಕೆ, ಆಮದು ಕಾರಣಕ್ಕೆ, ಸ್ಯಾಲ್ರಿ ಕಾರಣಕ್ಕೆ ಇದಿರುತ್ತಾ ಇನ್ಮೇಲೆ? ಶಾರ್ಟ್ ರನ್ ಅಲ್ಲಿ ದಿಢೀರ್ನೆ ನಾವು ವಾಪಸ್ ಬರ್ಲಿಕ್ಕೆ ಸಾಧ್ಯ ಇಲ್ಲದೆ ಇರ್ಬೋದು. ಆದ್ರೆ ಖಂಡಿತ ಗ್ರಾಜುಯಲಿ ಈಗಾಗಲೇ ನಾವು ಡೈವರ್ಸಿಫೈ ಮಾಡಕ್ಕೆ ಶುರು ಮಾಡಿದೀವಿ. ಭಾರತ ಕೂಡ ತನ್ನ ವ್ಯಾಪಾರವನ್ನ ಡೈವರ್ಸಿಫೈ ಮಾಡ್ತಾ ಇದೆ, ಬೇರೆ ಬೇರೆ ದೇಶಗಳ ಜೊತೆಗೆ ಮಾಡ್ತಾ ಇದೆ. ಹಂಗಾಗಿ ಒಂದು ಹಂತದಲ್ಲಿ ಇದು ಕಡಿಮೆ ಕೂಡ ಆಗತ್ತೆ. ಯಾಕಂದ್ರೆ ನೆಕ್ಸ್ಟ್ ಅಮೆರಿಕ ಕೂಡ ಇದೇ ಮಟ್ಟದ ಒಂದು ದೊಡ್ಡ ಮಟ್ಟದ ಪವರ್ ಆಗಿ ಉಳಿಯಲ್ಲ. ಸೊ ಹಾಗಾಗಿ ಭಾರತ ಕೂಡ ಇಮಿಡಿಯೇಟ್ ಆಗಿ ಬರ್ದೇ ಇದ್ರೂ ಒಂದು ಓವರ್ ದಿ ಇಯರ್ಸ್ ಕಮ್ಮಿ ಆಗುತ್ತೆ. ಯಾಕಂದ್ರೆ ಈಗ AI ದೊಡ್ಡ ಮಟ್ಟದಲ್ಲಿ ಬರ್ತಾ ಇರೋದ್ರಿಂದ AI ಅಲ್ಲಿ ಯಾರು ಹೆಚ್ಚು ಇನ್ವೆಸ್ಟ್ ಮಾಡಿ ಅದರಲ್ಲಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಮಾಡಿರ್ತಾರೆ ಆ ರಾಷ್ಟ್ರಗಳಿಗೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಪ್ರಾತಿನಿಧ್ಯ ಇರುತ್ತೆ. ಸೊ ಅಮೆರಿಕ ಕೂಡ ಪ್ರಯತ್ನ ಪಡ್ತಿದೆ, ಒಂದ್ ಕಡೆ ಇಂಡಿಯಾ, ಚೈನಾ, ರಷ್ಯಾ ಎಲ್ಲವೂ ಪ್ರಯತ್ನ ಪಡ್ತಾ ಇದೆ. ಸೊ ಹಂಗಾಗಿ ಒಂದಷ್ಟು ಕೆಲಸಗಳನ್ನ ಕಳ್ಕೊಳ್ತೀವಿ. ಅವ್ರ ಮೇಲೆ ಡಿಪೆಂಡ್ ಆಗಿರೋ ಈ ಕೆಲಸಗಳು ಹೋಗ್ಲೂಬಹುದು, ಹೊಸ ಕೆಲಸಗಳು ಸೃಷ್ಟಿ ಆಗ್ಬೋದು.
ಆ ಕೆಲಸಗಳನ್ನ ಭಾರತವೇ ಸೃಷ್ಟಿ ಮಾಡೋದಾದ್ರೆ ಅವ್ರು ಅಲ್ಲಿಂದ ಇಲ್ಲಿಗೆ ಬರ್ಬೇಕಾದಂತ ದಿನಗಳು ಬರ್ಬೋದು. ಆದ್ರೆ ಅದಕ್ಕೆ ನಾವು ರೆಡಿ ಇರಬೇಕು ಅನ್ನೋಂಥದ್ದು. ಮತ್ತೆ ಈಗ ನಾವು ರಿಸರ್ಚ್ ಅಂಡ್ ಸರ್, ಹಾಗೆ ಗೋಲ್ಡ್ ಕತೆ ಹೇಳ್ಬಿಡಿ ಸರ್ ಒಂಚೂರು. ಬಹಳ ಜನಗಳ ಪ್ರಶ್ನೆ ಅದು, ಗೋಲ್ಡ್ ಕತೆ ಅಂತ ಬಂದ್ರೆ ತುಂಬಾ ಜನ ವೇಟ್ ಮಾಡ್ತಿರ್ತಾರೆ ಸರ್, ಗೋಲ್ಡ್ ಕತೆ ಏನು ಗೋಲ್ಡ್ ಕತೆ ಏನು ಅಂತ. ಅಲ್ಲ, ತುಂಬಾ ಕಡಿಮೆ ಆಗತ್ತೆ ಅಂತ ನಾವು ಯೋಚನೆ ಮಾಡುವಂಥದ್ದು ಸರಿಯಲ್ಲ ಅಂತ ನನ್ಗೆ ಅನ್ಸುತ್ತೆ. ಯಾಕೆಂದ್ರೆ ಅದು ಸ್ಟೇಬಲ್ ಆಗೋದು, ನಾನು ಯಾವಾಗ್ಲೂ ಅನ್ಕೊಳ್ತಾ ಇರೋದು 1,30,000 ಇಂದ 1,40,000ಗೆ ಸ್ಟೇಬಲ್ ಆಗ್ಬೋದು ಅಂತ ಅನ್ಕೊಳ್ತೀನಿ. ಯಾಕಂದ್ರೆ ಇನ್ನೂ ಹೆಚ್ಚಿಗೆ ಡಾಲರ್ ರಿಲೈ ಆಗಿ ಅದು ಸ್ಟ್ರಾಂಗ್ ಆಗತ್ತೆ, ಅದರಿಂದ ಬಿದ್ದೋಗುತ್ತೆ ಅಂತ ನಾವೇನ್ ಅನ್ಕೊಳ್ತಾ ಇದೀವಲ್ವಾ, ಆ ತರದ ಸಾಧ್ಯತೆಗಳು ಕಡಿಮೆ. ಯಾಕಂದ್ರೆ ಮುಂದೆ ಬರುವ ದಿನಗಳು ಅನಿಶ್ಚಿತತೆಯೇ ನಿಶ್ಚಿತವಾಗಿರುವಂತ ಒಂದು ಘಟ್ಟ. ಸೊ ಅನಿಶ್ಚಿತತೆ ಎಲ್ಲಿವರೆಗೂ ಜಾಸ್ತಿ ಆಗಿರುತ್ತೆ ಅಲ್ಲಿವರೆಗೂ ಗೋಲ್ಡ್ ಬೆಲೆ ಇನ್ವೆಸ್ಟ್ಮೆಂಟ್ಸ್ ಕೂಡ ಜಾಸ್ತಿ ಆಗುತ್ತೆ. ಈವನ್ ಸೆಂಟ್ರಲ್ ಬ್ಯಾಂಕ್ಸ್ ಕೂಡ ಅದ್ರ ಮೇಲೆ ಇನ್ವೆಸ್ಟ್ ಮಾಡ್ತಾ ಇರೋದ್ರಿಂದ ತುಂಬಾ ಕಡಿಮೆ ಆಗೋದಿಲ್ಲ. ಹಂಗಾಗಿ ನಾವೊಂದು ಲೆಕ್ಕಾಚಾರ ಆಗ್ತಾ ಇರೋದು 1.30 1,40,000 ಒಳಗಡೆ ಅದು ಸ್ಟೆಬಿಲೈಸ್ ಆಗಬಹುದು ಅಂತ ಕಾಣುತ್ತೆ. ಫೈನ್. ಥ್ಯಾಂಕ್ ಯು ಕೇಶವ್ ಸರ್, ಥ್ಯಾಂಕ್ ಯು ಸುದರ್ಶನ್ ಸರ್, ಥ್ಯಾಂಕ್ ಯು ಸುನಿಲ್. ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದ್ದೀರಿ. ವೆಯ್ಟ್ ಮಾಡೋಣ. ಹಿಂದಿನ ಅಮೆರಿಕ ಇನ್ನು ಮುಂದೆ ಆ ಥರ ಇರಲಿಕ್ಕೆ ಸಾಧ್ಯ ಇಲ್ವಾ ಯುದ್ಧಾನಂತರದಲ್ಲಿ? ಇದೇ ಇರಾನ್ಗೆ ಎಲ್ಲೋ ಖಾರ್ಗ್ಗೋ ಅಥವಾ ಹೋರ್ಮುಜ್ಗೋ ಟಾರ್ಗೆಟ್ ಮಾಡಿಬಿಟ್ರೆ ಅಮೆರಿಕ, ಇದೇ ಇರಾನ್ ಬಳಿಯಲ್ಲಿಯೂ ಕೂಡ ಇಸ್ರೇಲ್ನ ಸರಿಸುಮಾರು 55 ಜಾಗಗಳು, ಕ್ರಿಟಿಕಲ್ ಎನರ್ಜಿ ಇನ್ಫ್ರಾಸ್ಟ್ರಕ್ಚರ್ ಸೈಟ್ಸ್ ಅಟ್ ಇಸ್ರೇಲ್, ಅದು ಕೂಡ ಇರಾನ್ನ ಪಟ್ಟಿಯಲ್ಲಿದೆ. ಈ ಪಟ್ಟಿಯನ್ನು ತುಂಬ ವ್ಯವಸ್ಥಿತವಾಗಿ ರಷ್ಯಾನೇ ಅವರು ಕೊಟ್ಟುಬಿಟ್ಟಿದೆ, ಟರ್ಕಿ ಕೊಟ್ಟುಬಿಟ್ಟಿದೆ. ಈ ಟರ್ಕಿಯನ್ನು ನ್ಯೂ ಇರಾನ್ ಅಂತ ಕೂಡ ಒಂದು ಕಡೆ ಇಸ್ರೇಲ್ ಕರಿತಾ ಇದೆ. ಈ ಟರ್ಕಿ ಇನ್ಯಾವುದೂ ಅಲ್ಲ, ಹೊಸ ಇರಾನ್ ಇದು ಅಂತ ಅವರು ಕೂಡ ಕರಿತಾ ಇದ್ದಾರೆ. ಇಂದು ರಾತ್ರಿ ನಿರ್ಣಾಯಕವಾಗಬಲ್ಲದು. ಹಾಗಿದ್ದರೆ ಇರಾನ್ ಏನು ಮಾಡುತ್ತೆ? ಇದು ಮತ್ತೊಂದು ಫೈನಲ್ ಹಂತಾನೆ, ಒಂದು 30 ದಿನದಿಂದ ಹೇಳ್ತಿರ್ತಕ್ಕಂಥ ಫೈನಲ್ ಥರನ ಇದು, ಇಲ್ಲ ಹೊಸ ಥರ ಫೈನಲ್ಲ ಅಥವಾ ನಿಜವಾಗಿಯೂ ಫೈನಲ್ಲ? ಅದು ಇವತ್ತು ರಾತ್ರಿ ಗೊತ್ತಾಗುತ್ತೆ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.